ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಪಂಡಿತ್ ಶ್ರೀನಿವಾಸ್ ಮುಖಾಶಿ ಅಂತ. ಸೊ ಅವರು ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರ ಶಿಷ್ಯರು. ಹಬ್ಬಾ ಸೊ ಅವ್ರ ಕೆಳಗಡೆ ನಾನು 3 ವರ್ಷ ಕಾಲ ಅಭ್ಯಾಸ ಮಾಡಿದೆ. ಭಟ್ ಕುಲಕರ್ಣಿ ಅವರು ಗಾಯಕರಾಗಿರೋ ಕಾರಣ, ಬಿಕಾಸ್ ಐ ವಾಸ್ ಸಿಂಗಿಂಗ್ ಅಂಡ್ ಐ ವಾಸ್ ಏಬಲ್ ಟು ಮೇಕ್ ಔಟ್ ದ ನೋಟ್ಸ್, ರೈಟ್ ಐ ವಾಸ್ ಏಬಲ್ ಟು ಲರ್ನ್ ಫ್ರಮ್ ಹರ್ ಇವನ್ ಇಫ್ ಶಿ ವಾಸ್ ಸಿಂಗಿಂಗ್. ಪಂಡಿತ್ ಸಮೀರಾ ಅವ್ರ ಜೊತೆ ನನ್ನ ಟೆಕ್ನಿಕಾಲಿಟೀಸ್ನ ಬೆಳೆಸ್ಕೊಂಡೆ. And after some years I joined under Pandit ಪ್ರವೀಣ್ ಗೋಡ್ಖಿಂಡಿ ಅವರು. ಇವಾಗ್ಲೂ ಅವ್ರ ಕೆಳಗಡೆನೆ ಅಭ್ಯಾಸ ಮಾಡ್ತಿದ್ದೀನಿ. ನನಗೆ ಗೊತ್ತಾಗ್ಬಿಡತ್ತೆ ಯಾವ ಸ್ವರ ಬರ್ತಿದೆ ಅಂತ, ಹೌ ಐ ಕ್ಯಾನ್ ಡೂ. ಎಸ್ಪೆಷಲಿ ಸ್ವರಗಳು ಗೊತ್ತಾದ್ರೂ ಸ್ವಲ್ಪ ಮುರ್ಖಿಗಳು, ಮೀಂಡ್ಗಳು, ಗಮಕಗಳು, ಅದ್ರೊಳಗೆ ಯಾವ ರಾಗ ಅಥವಾ ಯಾವ ಸ್ವರ ಬರ್ತಿದೆ, ಎಸ್ಪೆಷಲಿ ದ ರಾಗ. ಯಾವುದೋ ಒಂದು ಸಾಂಗ್ ನುಡಿಸ್ಬೇಕಾದ್ರೆ ಇಫ್ ಯು ಹ್ಯಾವ್ ಟು ಗೋ ಟು ದ ಡೆಪ್ತ್ ಆಫ್ ದ ಸಾಂಗ್, ಕೊಳಲ್ ಮಾಡೋದು ಒಂದು ಕಲೆ, ತುಂಬಾ ಕಷ್ಟ. ಇಟ್ ಫಾಲ್ಸ್ ಡೌನ್ ಟು ಯಾವ ತರ ಬ್ಯಾಂಬು ತಗೊಂತಿದ್ದೀರಾ, ಎಲ್ಲಿ ಬೆಳೆದಿದೆ, ತಮಿಳ್ನಾಡು ಬ್ಯಾಂಬುನ ಇಲ್ಲ ಶಿರ್ಸಿದ ಇಲ್ಲ ಅಸ್ಸಾಂದ, ಇಟ್ ಡಿಪೆಂಡ್ಸ್ ಆನ್ ದಟ್. ಆಮೇಲೆ ಅಲ್ಲಿ ಹಿಂದೂಸ್ತಾನಿ ಫ್ಲೂಟ್ ಅಲ್ಲಿ 6 ಹೋಲ್ ಇರುತ್ತೆ, ಒಂದು ಬ್ರೆತ್ ಹೋಲ್ ಇರುತ್ತೆ. ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರ ಸಾಧನೆಯಿಂದ ಐ ಆಲ್ಸೋ ಹ್ಯಾವ್ ಅ ಥಂಬ್ ಹೋಲ್ ವಿಚ್ ಐ ಕ್ಯಾನ್ ಯೂಸ್. ನೀವು ಒಂದು ದೊಡ್ಡ ಫ್ಲೂಟ್ ಯೂಸ್ ಮಾಡಿದಾಗ ಅದು ಮಂದ್ರ ಸೌಂಡ್ ಬರುತ್ತೆ ಕೆಳಗಡೆದು, ವಿಚ್ ಹ್ಯಾಸ್ ಮೋರ್ ಬೇಸ್. ಸೊ ಅದರಿಂದ ನಿಮಗೆ ಆ ರೊಮ್ಯಾಂಟಿಕ್ ಫೀಲಿಂಗ್ ಇಲ್ಲ ಸ್ಯಾಡ್ ಫೀಲಿಂಗ್ ಬರುತ್ತೆ. ಸೊ ದಟ್ ನೀವು ಬಾನ್ಸುರಿ ಅಥವಾ ದೊಡ್ಡ ಕೊಳಲ್ ನುಡ್ಸೋತ್ತಿಗೆ ದ ಸ್ಪೇಸಿಂಗ್ಸ್ ವಿಲ್ ಬಿ ವೆರಿ ಲಾರ್ಜ್. ಸೊ ನಾವು ಟೆಕ್ನಿಕ್ ಅನ್ನು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಕ್ಲಿಷ್ಟವಾದ ರಾಗಗಳನ್ನು ನುಡ್ಸೋತ್ತಿಗೆ ದ ಫಿಂಗರ್ ಮೂವ್ಮೆಂಟ್ ವಿಲ್ ಬಿಕಮ್ ಅ ಬ್ಲಾಕೇಜ್. ಬಟ್ ನಾನು ಗ್ಲಾಸ್ ಫ್ಲೂಟ್ ಅಲ್ಲೂ 1-2 ಸತಿ ನೋಡ್ಸಿದ್ದೀನಿ. ದಟ್ ಇಸ್ ಮೆಟಲ್ ಫ್ಲೂಟ್ ಆಲ್ಸೋ. ಸೊ ಇಟ್ ಗಿವ್ಸ್ ಡಿಫ್ರೆಂಟ್ ಟೋನಲ್ ಕ್ವಾಲಿಟೀಸ್ ಇರುತ್ತೆ ಅದರೊಳಗೆ, ಬಿಕಾಸ್ ಮೆಟಲ್ ಫ್ಲೂಟ್ಸ್ ಯೂಶಲಿ ಆರ್ ಥಿನ್ನರ್, ಸ್ವಲ್ಪ ತೆಳ್ಳಗಿರುತ್ತೆ. ಸೊ ಅದರ ಶ್ರೀಕ್ ವಾಯ್ಸ್ ಜಾಸ್ತಿ ಕೊಡುತ್ತೆ. ಬಟ್ ಬಾನ್ಸುರಿಯಲ್ಲಿ ಒಂದು ಏನು ದೈವಿಕತ್ವ ಅಥವಾ ಆ ಮಾಧುರ್ಯತೆ ಏನಿದೆ, ಐ ಹ್ಯಾವ್ ನಾಟ್ ಸೀನ್ ಇನ್ ಎನಿ ಅದರ್ ಕೈಂಡ್ಸ್ ಆಫ್ ಫ್ಲೂಟ್ಸ್. ಗುರುಕುಲದಲ್ಲಿ 24/7 ದೇರ್ ಯೂಸ್ ಟು ಬಿ ಸಮ್ ಫ್ಲೂಟ್ ಸೌಂಡ್ ಕಮಿಂಗ್ ಫ್ರಮ್ ಮಲ್ಟಿಪಲ್ ರೂಮ್ಸ್. ಅಲ್ಲಿ ಒಂದು 20-25 ಜನ ಅಲ್ಲೇ ಉಳ್ಕೊಂಡು ಗುರುಕುಲದಲ್ಲಿ ಅವರೇ ಅಡಿಗೆ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6-8 ಗಂಟೆವರೆಗೂ ದೇ ವಿಲ್ ಬಿ ಪ್ರಾಕ್ಟಿಸಿಂಗ್ ಒಂದೇ ಸ್ವರನ 1 ಅವರ್ ಕ್ಲಾಸಲ್ಲಿ ಹೇಳ್ಕೊಡೋರು ಅವರು. ಸಮೀರಾ ಶ್ರುತಿಗೆ ಕೂರ್ತಿಲ್ಲ. ಸೊ ಅದಕ್ಕೆ ದೊಡ್ಡ ಫ್ಲೂಟ್ ಇಟ್ಕೊಂಡಾಗ ಯು ಕೆನಾಟ್ ಸಸ್ಟೈನ್ ಅ ಸಿಂಗಲ್ ನೋಟ್ ಫಾರ್ ಅ ವೆರಿ ಲಾಂಗ್ ಟೈಮ್ ಆಸ್ ಯು ಡೂ ಆನ್ ಅ ಸ್ಮಾಲರ್ ಫ್ಲೂಟ್. ನಾನು ಯಾವುದೇ ಕಾನ್ಸರ್ಟ್ ಅಲ್ಲಿ ನುಡಿಸಿದಾಗ್ಲೂ ಎಲ್ಲರೂ ಬಂದು ಹೇಳೋದು ಒಂದು ಮಾತು ಏನಂತ ಹೇಳಿದ್ರೆ, ಸಮೀರಾ ನಿನ್ನ ಫ್ಲೂಟ್ ಬ್ಲೋಯಿಂಗ್ ಟೆಕ್ನಿಕ್ಸ್ ಅಥವಾ ಮಾತುಕತೆ ಒಂಥರ ಡಿಫ್ರೆಂಟ್ ಇದೆ ಸಮೀರಾ. ಫ್ಲೂಟ್ ಅಲ್ಲಿ ಮೈನರ್ ಚೇಂಜ್ ವಿಲ್ ಕಾಸ್ ಅ ಹ್ಯೂಜ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ. ನಿಮ್ಮ ಶ್ರುತಿ ಹೋಗ್ಬೋದು, ಇಲ್ಲಾಂದ್ರೆ ವಾಲ್ಯೂಮ್ ಚೇಂಜಸ್ ಆಗುತ್ತೆ. ಸೊ ಒಂದು ಶ್ರುತಿ ಹಾಕಿದಾಗ ಒಂದು ಸ್ವರನ ಎಷ್ಟೊತ್ತು ಇಟ್ಕೊಳಕ್ ಆಗತ್ತೋ in one single breath without variations. That is the sadhana. And he engineered a way where you can drill a hole beneath the flute and you can produce that meend on ma to pa magically.
ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ 6 ಹೋಲ್ಗಳಿರುತ್ತೆ. 6 ಹೋಳು ಮುಚ್ಚಕ್ಕೆ. ಇನ್ನೊಂದು ಹೋಲ್ ಕೆಳಗಡೆ ಇರುತ್ತೆ. ದಟ್ ಇಸ್ ಯೂಸ್ ಟು ಇನ್ಕ್ರೀಸ್ ದ ವಾಲ್ಯೂಮ್ ಆಫ್ ದ ಫ್ಲೂಟ್. ಅದನ್ನ ಕವರ್ ಮಾಡ್ಕೊಂಡು ಮಂದ್ರ ಮಾ ಕೂಡ ನುಡಿಸ್ಬೋದು. ನಮ್ಮ ಗುರುಜಿಗಳು ನುಡಿಸ್ತಾರೆ ಅದನ್ನ. ಇಟ್ ಇಸ್ ಅ ವೆರಿ ದಟ್ ಗಿವ್ಸ್ ಯು ಅ ಜಾಯ್. ಡೈನಮಿಕ್ ರಾಗಗಳಾಗ್ಲಿ, ಭೂಪಾಲಿ, ಇಲ್ಲ ಅಂದ್ರೆ ದುರ್ಗ, ಸೊ ಈ ತರ ರಾಗಗಳೆಲ್ಲ ಚಿಕ್ಕ ಫ್ಲೂಟ್ ಅನ್ನು ನುಡಿಸಿದ್ರೆ ಅದರ ಆನಂದನೇ ಬೇರೆ ಇರುತ್ತೆ. ಎಸ್, ಗುರುಕುಲ ಶೈಲಿಯಲ್ಲಿ ನಿಮ್ಮ ಒಂದು ಪ್ರಾಕ್ಟೀಸ್ ಆಯ್ತು ಅಂಡ್ ಸ್ಕಾಲರ್ಶಿಪ್ ನಿಮ್ಗೆ ಸಿಕ್ಕಿದೆ ಒಡಿಸ್ಸಾ. ಕರೆಕ್ಟ್. ಅಲ್ಲಿಂದ ಕೂಡ ನೀವು ಸ್ಕಾಲರ್ಶಿಪ್ ನ ಪಡ್ಕೊಂಡ್ರಿ. ನೀವು ಹಲವಾರು ಕಾನ್ಸರ್ಟ್ಗಳನ್ನ, ಒಂದು 100ಕ್ಕೂ ಹೆಚ್ಚು ಕಾನ್ಸರ್ಟ್ಸ್ ನ ಕೊಟ್ಟಿದ್ದೀರಾ ಭಾರತದಲ್ಲಿ ಅಂತ ಕೇಳ್ಪಟ್ಟೆ. ಹೇಗಿತ್ತು ಅದ್ರ ಅನುಭವ? ಗುರು ಎದುರುಗಡೆ ಕೂತ್ಕೊಂಡು ಒಂದು ಫ್ಲೂಟ್ ಅನ್ನು ಹೆಂಗ್ ಇಟ್ಕೊಳ್ಳೋದು, ಅದು ಯಾವ ಆಂಗಲ್ ಅಲ್ಲಿ ಇಟ್ಕೋಬೇಕು, ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ಮೌನಕ್ಕೆ ರೂಪ ಕೊಡುವ ಕಲೆಯೇ ಕೊಳಲು ವಾದನ. ಕೊಳಲು ವಾದಕರಾದ ಸಮೀರ್ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಜಾರ್ಜಿಯಾ ಟೆಕ್ ಯೂನಿವರ್ಸಿಟಿನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಚಿಕ್ಕ ಮಗುವಿಂದನೇ ಕೊಳಲು ವಾದನವನ್ನ ಪ್ರಾಕ್ಟೀಸ್ ಮಾಡಿ ಹೆಸರಾಂತ ವಾದಕರಾದ ಪ್ರವೀಣ್ ಸರ್ ಹತ್ರ ಅವರು ಗೈಡೆನ್ಸ್ ನ ತಗೋತಾ ಇದ್ದಾರೆ. ಅವರ ಶಿಷ್ಯರಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗತ್ತೆ. ಬನ್ನಿ, ಸಾಧಕರಾಗಿ ಸಮೀರ್ ಅವ್ರನ್ನ ನಮ್ಮ ಒಂದು ಸಂದರ್ಶನಕ್ಕೆ ಇನ್ವೈಟ್ ಮಾಡೋಣ. ನಮಸ್ಕಾರ ಸಮೀರ್. ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆರಾಮು. ನಿಮಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ, ಅಂಡ್ ನಮ್ಮ ಚಾನಲಲ್ಲಿ ಇನ್ನೇನು ರೌಂಡ್ ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಸೊ ನಮ್ಮ ಚಾನಲ್ ಅಂಡ್ ನಮ್ಮ ಥೀಮಿಗೆ ನಿಮಗೆ ಸ್ವಾಗತ ಸಮೀರ್. ಥ್ಯಾಂಕ್ ಯು ಅಶ್ವಿನಿ ಅವರೇ. ರೈಟ್. ಸಮೀರ್ ಹುಟ್ಟಿದಲ್ಲಿ ಬೆಳೆದಿದ್ದು ವಿದ್ಯಾಭ್ಯಾಸ ಆ್ಯಂಡ್ ಅಟ್ಲಾಂಟಾ ಜಾರ್ಜಿಯಾ ಟೆಕ್ ಯೂನಿವರ್ಸಿಟಿನಲ್ಲಿ ಉನ್ನತ ಶಿಕ್ಷಣಕ್ಕೆ ಬಂದಿರೋದು ಹೇಗೆ ಪರಿಚಯ ನಿಮ್ಮ ಕಡೆಯಿಂದ? ಓಕೆ, ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಓಕೆ. ನಾನು ಹುಟ್ಟಿದ್ದು 2001 ಆದ್ರೂ. ಸೊ ನಮ್ಮಪ್ಪ ಹಾಗೂ ಅಮ್ಮ ಬಹಳ ಮ್ಯೂಸಿಕಲ್ಲಿ ತುಂಬ ಆಸಕ್ತಿ ತೋರಿಸ್ತಿದ್ರು ಮುಂಚೆಯಿಂದ. ನಮ್ಮಪ್ಪ ಕಲಿದೇ ಇದ್ರು ಕ್ಲಾಸ್ ರೂಮ್ಗೆ ಹೋಗ್ಬಿಟ್ಟು ಹಾಡು ಆಡ್ತಿದ್ರಂತೆ. ಆ್ಯಂಡ್ ಟೀಚರ್ಸ್ಗೆ ಯಾವಾಗಲೂ ಬೋರ್ ಹೊಡಿತಿದ್ರೆ, ಇಲ್ಲ ಕ್ಲಾಸಲ್ಲಿ ಪಾಠ ಮಾಡೋಕ್ಕೇನೂ ಇರ್ತಿರ್ಲಿಲ್ಲ ಅಂತ ಹೇಳಿ ನಮ್ಮ ಅಪ್ಪನ ಕರೆದ್ಬಿಟ್ಟು ಜಯತೀರ್ಥ ಬಾರೋ ಹಾಡು ಹಾಡೋ ಅಂತ ಕರೀತಿದ್ರಂತೆ. ಸೊ ಅಪ್ಪಂಗೆ ಆ ಮ್ಯೂಸಿಕಲ್ಲಿ ಅದು ಲೈಕ್ ಇನ್ ಬ್ಲಡ್ ಅಂತ ಬರುತ್ತಲ್ಲ, ಆ ಥರ ಬರ್ತಿತ್ತು. ಅಂದರೆ ಅವು ನಮ್ಮ ಅಜ್ಜಿನೂ ಅಷ್ಟೇ, ಅವರು ಕುರುಡಿ ಆದ್ರೂ ಅವರು ತುಂಬ ಚೆನ್ನಾಗಿ ಹಾಡು ಆಡ್ತಿದ್ರು. ನಮ್ಮ ಅಪ್ಪಂಗೆ ಅವ್ರ ಇನ್ಸ್ಪಿರೇಷನ್. ಆ್ಯಂಡ್ ಅವರು ಬೆಂಗಳೂರಿಗೆ ಬಂದಾಗ 1-2 ವರ್ಷ ಕರ್ನಾಟಿಕ್ ಫ್ಲೂಟ್ ಕಲ್ತಿದ್ರು. ಸೊ ದೇರ್ ವಾಸ್ ಒನ್ ಫ್ಲೂಟ್ ಅಟ್ ಹೋಮ್.
ಸೊ ಹ್ಮ್. ಅದನ್ನ ನಾನು ಹೆಂಗೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಫ್ಲೂಟ್ ನೋಡ್ತಿದ್ದೆ, ಹ್ಮ್. ತೊಗೊಂಡು ನುಡಿಸ್ತಾ ಇದ್ದೆ. ಹ್ಮ್. ಸೊ ನಮ್ಮಪ್ಪ ನನ್ನಲ್ಲಿ ಸ್ವಲ್ಪ ಮ್ಯೂಸಿಕ್ ಟ್ಯಾಲೆಂಟ್ ಅಥವಾ ಏನಿದೆ ಹ್ಮ್. ದ ಸೆನ್ಸ್ ಆಫ್ ಮ್ಯೂಸಿಕ್ ಇದೆ ಅಂತ ರೈಟ್, ಅವರಿಗೆ ರೈಟ್. ರೆಕಗ್ನೈಸ್ ಮಾಡಿದ್ರು. ಹ್ಮ್. ಸೊ ಹಿ ಪುಟ್ ಮೀ ಟು ಮ್ಯೂಸಿಕ್ ಕ್ಲಾಸ್ ಕರ್ನಾಟಿಕ್ ವೋಕಲ್ಸ್ ಅಲ್ಲಿ ಹ್ಮ್. ಐ ವಾಸ್ 4. ಹ್ಮ್. 4 ವರ್ಷ ಹಾಕಿದ್ರು. ಸೊ ಅಲ್ಲಿಂದ ಆ, ನಾನು ವೋಕಲಲ್ಲಿ ಟ್ರೈನ್ ಆದೆ ಬಹಳಷ್ಟು ವರ್ಷ. ಓಹ್! ನೀವು ವೋಕಲ್ಲು ಕೂಡ ಹಾಡ್ತೀರಿ ನೀವು. ವೋಕಲ್ ಹಾಂ. ಸಂಗೀತ ಪ್ರಾಪರ್ ಟಿಪಿಕಲ್ ಸಂಗೀತಗಾರರು ನೀವು ಹಾಗಾರೆ. ಆ? ಅಂದರೆ ನನಗೇನು ಇವಾಗ ಇಷ್ಟು ವರ್ಷ ಕಲ್ತಾದ್ಮೇಲೆ ನನಗೇನು ರಿಯಲೈಸ್ ಆಗಿರೋದು ಅಂತ ಹೇಳಿದ್ರೆ, ಹ್ಮ್. ಹಾಡೋದು ಹ್ಮ್. ಬರೀ ಬರೀ ಗಾಯಕರಿಗಲ್ಲ, ಹ್ಮ್. ಹಾಡಿನ ಏನು ತಿಳುವಳಿಕೆ, ಹ್ಮ್. ಅದರಿಂದ ನಮಗೆ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಬರುತ್ತೆ. ಹ್ಮ್. ಸೊ ಯು ಕ್ಯಾನ್ ಲಿಸನ್ ಟು ಎನಿ ಸಾಂಗ್ ಆ್ಯಂಡ್ ಯು ಕ್ಯಾನ್ ಮೇಕ್ ಔಟ್ ಏನು ಸ್ವರ ನಡೀತಿದೆ ಅಲ್ಲಿ ಅಂತ. ನನಗೆ ಯಾವ ಸಾಂಗ್ ನುಡಿಸಿದ್ರು ಅದರ ಲಿರಿಕ್ಸ್ ನೆನಪಿಲ್ಲದೆ ಇರ್ಬೋದು, ಹ್ಮ್. ಬಟ್ ಇನ್ ರಿಯಲ್ ಟೈಮ್ ಇನ್ ಮೈ ಬ್ರೈನ್ ದೇರ್ ವಿಲ್ ಆಲ್ವೇಸ್ ಬಿ ಸ್ವರಾಸ್ ವಿಚ್ ಇಸ್ ಗೋಯಿಂಗ್ ಆನ್ ಇನ್ಸ್ಟಂಟೇನಿಯಸ್ಲಿ. ಸೊ ರೈಟ್. ದಟ್ ಈಸ್ ಹೌ ಐ ನೀವೀಗ ಕ್ಯಾನ್. ನಮ್ಗೆ ಹೇಳ್ಬಿಟ್ರಿ ನೀವು ವೋಕಲ್ ಹಾಡ್ತೀರಿ ಅಂತ. Uh-huh. ಸೊ ನಾವೀಗ ನಿಮ್ಮಿಂದ ಒಂದು ಪ್ರಾರ್ಥನಾ ಗೀತೆ ಓಂ ಪ್ರಥಮಂ ಶುರು ಮಾಡೋಣ. Sure. ರೈಟ್. ಒಂದು ಪ್ರಾರ್ಥನೆ ನಿಮ್ ಕಡೆಯಿಂದ. वातापि गणपतिं भजेनं वातापि गणपतिं भजेनं वातापि गणपतिं भजेनं वातापि गणपतिं. ಅಬ್ಬಾ! ಗಣೇಶನ್ಗೆ ಪ್ರೀತಿ ಆಯ್ತು. ಹಾ? ನಿಮ್ಮ ಒಂದು ಪ್ರಾರ್ಥನಾ ಗೀತೆ ಕೇಳೇನೆ ಆನಂದವಾಗತ್ತೆ. ಅಂದ್ರೆ ಎಷ್ಟು ಶ್ರಮ ಈ 4ನೇ ವಯಸ್ಸಿಂದ ಸಂಗೀತನ ಕಲ್ತ್ಕೊಂಡು ವಾದ್ಯದ ಕಡೆ ಒಲುಮೆಯನ್ನ ಪಡ್ಕೊಂಡಿರೋದು ಎಷ್ಟು ಧನ್ಯತೆ ಅಂತ ಅನ್ಸತ್ತೆ. Okay, ma'am. ಸೊ ರೈಟ್. ಸೊ ಆಗ ನಿಮ್ಗೆ ಏನೋ ಒಂದು ಸಂಗೀತ ಜ್ಞಾನ ಇದೆ ಅಂತಂತ ಹೇಳಿ ನಿಮ್ಮ ತಂದೆಯವರು ಆ, ನೀವು 4 ಇಯರ್ಸ್ ಇದ್ದಾಗ ಕೊಳಲಿಗೆ ಸೇರ್ಸಿದ್ರ ಹಾಗೆ? ಹೌದು. ಸೊ ಯಾರು ನಿಮ್ಮ ಗುರುಗಳು ಹಾಗಾದ್ರೆ? ಸೊ ನಾನು ವೋಕಲ್ಸ್ ಕಲ್ತಾದ್ಮೇಲೆ ಹ್ಮ್. ನಮ್ಮಪ್ಪ ಒಂದು ಕಾನ್ಸರ್ಟಲ್ಲಿ ಕೂತಾಗ ಹಿ ರಿಯಲೈಸ್ ದಟ್ ಓಕೆ, ನನ್ನ ಮಗಂಗೆ ಯಾಕೆ ಫ್ಲೂಟಲ್ಲಿ ಹಾಕಬಾರ್ದು, ಹ್ಮ್. ವೈ ನಾಟ್ ಪರ್ಸ್ಯೂಮ್ ಹಿಂಗ್ ಅಂಡರ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಂತ. ಹಿ ಪುಟ್ ಮಿ ಅಂಡರ್ ಪಂಡಿತ್ ಶ್ರೀನಿವಾಸ್ ಮುಖಾಶಿ ಅಂತ. ಸೊ ಅವರು ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರ ಶಿಷ್ಯರು. ಅಬ್ಬಾ! ಸೊ ಅವ್ರ ಕೆಳಗಡೆ ನಾನು 3 ವರ್ಷ ಕಾಲ ಅಭ್ಯಾಸ ಮಾಡಿದೆ ಫ್ಲೂಟಲ್ಲಿ. ಹ್ಮ್. ಸೊ ದಟ್ ಈಸ್ ವೇರ್ ಐ ಫೌಂಡ್ ಮೈ ಫೌಂಡೇಶನ್ ಫಾರ್ ಬ್ಲೋಯಿಂಗ್. ಅವರಿಂದನೇ ನನಗೆಲ್ಲ ಬ್ಲೋಯಿಂಗ್ ಟೆಕ್ನಿಕ್ಸ್ ಆಗಲಿ, ಒಂದು ಸ್ವರದ ಮೇಲೆ ಹೇಗೆ ನಿಲ್ಲೋದಾಗಲಿ, ಹ್ಮ್. ಅವರಿಂದನೇ ನನಗೆ ಬಂದಿದ್ದು. ಸೊ ಆಫ್ಟರ್ 3 ಇಯರ್ಸ್ ನಾನು ಶ್ರೀಮತಿ ಪೂರ್ಣಿಮಾ ಭಟ್ ಕುಲಕರ್ಣಿ ಅವರು ಹಾಗೂ ಪಂಡಿತ್ ಸಮೀರಾ ಅವ್ರ ಕೆಳಗಡೆ ಅಭ್ಯಾಸ ಮಾಡಿದೆ, ಮೈಸೂರಿನವರು. ಸೊ ಅವ್ರ ಕೆಳಗಡೆ ನನಗೆ ಒಂದು ವಿಶಾಲವಾದ ಏನಂತಾರೆ, there was a background as well as a lot of playground for me. So ವಾವ್! the reason was ಪೂರ್ಣಿಮಾ ಭಟ್ ಕುಲಕರ್ಣಿ ಅವರು ಗಾಯಕರಾಗಿರೋ ಕಾರಣ, ಹ್ಮ್. because I was singing and I was able to make out the notes, ರೈಟ್. I was able to learn from her even if she was singing. ಸೊ ಅವ್ರು ಹಾಡ್ತಿದ್ರು, ನಾನು ಅದನ್ನು ಫ್ಲೂಟಲ್ಲಿ ನುಡಿಸ್ತಿದ್ದೆ. ಸೊ ಇದು ವಿತೌಟ್ ಸಿಂಗಿಂಗ್ ಐ ವುಡ್ ಹ್ಯಾವ್ ನೆವರ್ ಬಿ ಏಬಲ್ ಟು ಡೂ ಇಟ್ ಫಸ್ಟಿಗೇನೆ. ರೈಟ್. ಬಿಕಾಸ್ ಐ ವಾಸ್ ಸಿಂಗಿಂಗ್, ನನಗೆ ಈ ಕಲಾಶಕ್ತಿ ಬಂತು. ಹ್ಮ್. ಮತ್ತೆ ಪಂಡಿತ್ ಸಮೀರಾ ಅವ್ರ ಜೊತೆ ನಾನು ಟೆಕ್ನಿಕಾಲಿಟೀಸ್ನ ಬೆಳೆಸ್ಕೊಂಡೆ. ಹ್ಮ್. ಆ್ಯಂಡ್ ಆಫ್ಟರ್ ಸಮ್ ಇಯರ್ಸ್ ಐ ಜಾಯಿಂಡ್ ಅಂಡರ್ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರು. ಇವಾಗ್ಲೂ ಅವ್ರ ಕೆಳಗಡೆನೇ ಅಭ್ಯಾಸ ಮಾಡ್ತಿದ್ದೀನಿ. ತುಂಬಾ ಖುಷಿಯಾಗತ್ತೆ, ಹೆಮ್ಮೆ ಅನ್ಸುತ್ತೆ. ಪ್ರವೀಣ್ ಸರ್ ಅಂತ ಸಂಗೀತ ವಾದ್ಯದಲ್ಲೇ ಯಜಮಾನ್ರು ಅವರು. ಹೌದು, ಸೊ ಹೌದು. ಅಂತ ದಿಗ್ಗಜರಲ್ಲಿ ನೀವು ವಿದ್ಯಾಭ್ಯಾಸ ಮಾಡ್ಕೋತಾ ಇರೋದು, ಅವರ ಒಂದು ಮಾರ್ಗದರ್ಶನ ಪಡಿತಾ ಇರೋದು ಎಂತ ಪುಣ್ಯತೆ ಅನ್ಸುತ್ತೆ. ಅಂದ್ರೆ ನೀವು ಧನ್ಯರು. Definitely. ಎಲ್ಲರಿಗೂ ಸಿಗೋದಿಲ್ಲ ಒಂದು ಹೌದು, ಹೌದು, ಸೌಭಾಗ್ಯ. ಹೌದು. ನಿಮ್ಗೆ ಅದು ಒದಗಿದೆ ಅಂತಂದ್ರೆ ಒಂದು ಕ್ಲಾಸಲ್ಲಿ ಅವ್ರ ಹತ್ರ ಕೂತ್ಕೊಂಡು ಅವರು ನುಡ್ಸೋದನ್ನ ನೋಡೋದಾಗ್ಲೇನೆ ಪ್ರತಿ ಸತಿ ಎವ್ರಿ ಕ್ಲಾಸ್ ಇಟ್ ಇಸ್ ಲೈಕ್ ಐ ಆಮ್ ಆಡ್. ಎವ್ರಿ ಬಿಗಿನಿಂಗ್. ಕ್ಲಾಸ್ ಒಂದೊಂದು ಅವರು ಯಾವುದೇ ರಾಗ ತಗೊಂಡ್ರು, ಅದೇ ರಾಗ 2 ಕ್ಲಾಸಲ್ಲಿ ಹೇಳ್ಕೊಟ್ರು, ಹ್ಮ್. ಯು ಫೀಲ್ ಲೈಕ್ ಇಟ್ ಇಸ್ ಅ ನ್ಯೂ ರಾಗ. ಬಿಕಾಸ್ ಪ್ರತಿ ಸತಿ ಅವ್ರ ಮೂಡ್ ಮೇಲೆ, ಅವ್ರು ವ್ಯಕ್ತಪಡಿಸೋದ್ರ ಮೇಲೆ ಹ್ಮ್. ಇಟ್ ಫೀಲ್ಸ್ ಲೈಕ್ ಯು ಆರ್ ಲರ್ನಿಂಗ್ ಸಮಥಿಂಗ್ ನ್ಯೂ ಎವ್ರಿ ಟೈಮ್. ದಟ್ ಈಸ್ ವೈ ಅವರು ಯಮನ್ ರಾಗ ಅವ್ರಿಗೆ ಬಹಳ ಪ್ರಿಯವಾದ ರಾಗ. ಓ ವಾವ್! ವೆನ್ ಸೊ ಎವರ್ ಹಿ ಇಸ್ ಪ್ಲೇಯಿಂಗ್ ದಟ್. ಬರೋಣ ಅದಕ್ಕೆ ಮುಂದೆ ಬರ್ತೀನಿ. ಅದಕ್ಕೆ ವಿಭಾಗಕ್ಕೆ ಬರೋಣ. ಕೆದ್ಕೋದಿಕ್ ತುಂಬಾ ಇದೆ. ರೈಟ್. ಸೊ ನೀವು ವೋಕಲಿಸ್ಟ್ ಅಂತ ಹೇಳಿದ್ರಿ. ಬಿಗಿನಿಂಗ್ ನಿಮ್ ಸಂಗೀತದ ಒಲುಮೆ ಶುರುವಾಗಿದ್ದು ಹಾಡು ಗಾಯನದಿಂದ. Correct. ಸೊ ನೀವು ವಾದ್ಯನ ಕೊಳಲನ್ನ ಆಯ್ಕೆ ಮಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ನಾನು ಹಾಡೋದನ್ನ ಬಿಡ್ತಾ ಇದ್ದೀನಿ, ಕೊಳಲನ್ನ ಯಾಕೆ ಆಯ್ಕೆ ಮಾಡ್ಕೋತಿದ್ದೀನಿ ಅನ್ನೋ ಒಂದು ಕ್ವಶನ್ ಬರ್ಲಿಲ್ವಾ ನಿಮ್ಗೆ ಅಂತ? ಐ ಆಲ್ವೇಸ್ ಟೆಲ್ ಟು ಮೈ ಸೆಲ್ಫ್ ದಟ್ ನಾನು ಫ್ಲೂಟ್ ನುಡ್ಸೋದು ಬೇರೆಯವ್ರು ಆಗಿರ್ಬೋದು, ಬಟ್ ನಾನು ಹಾಡೋದು ನನಗೋಸ್ಕರ ಅಂತ. ವಾವ್! ಸೊ ಐ ಫೈಂಡ್ ದಟ್ ಪ್ಲೆಷರ್ ಇನ್ ಸಿಂಗಿಂಗ್, ಬಿಕಾಸ್ ನಾನು ಯಾವಾಗಲೂ ಫ್ಲೂಟ್ ಇಟ್ಕೊಂಡು ತಿರ್ಗಾಡಕ್ಕಾಗಲ್ಲ. ಆ್ಯಂಡ್ ದ ವೇ ಐ ಎಕ್ಸ್ಪೆರಿಮೆಂಟ್ ವಿತ್ ಮ್ಯೂಸಿಕ್ ಇನ್ ಮೈ ಹೆಡ್ ಆರ್ ವಿತ್ ಮೈ ಓನ್ಸ್ ಇಸ್ ಥ್ರೂ ವೋಕಲ್ಸ್ ಓನ್ಲಿ. ನನಗೆ ಅಷ್ಟು ಚೆನ್ನಾಗಿ ಹಾಡಕ್ ಬರದೇ ಇದ್ರು ಐ ಟ್ರೈ ಟು ಎಕ್ಸ್ಪೆರಿಮೆಂಟ್ ವಿತ್ ನ್ಯೂ ಫ್ರೇಸಸ್, ವಾವ್! ಅಂಡ್ ಅದು ನನ್ನ ತಲೆಯಲ್ಲಿ ಉಳ್ಕೊಳತ್ತೆ. ಅಂಡ್ ಐ ಗೋ ಬ್ಯಾಕ್ ಅಂಡ್ ಐ ಟ್ರೈ ಇಟ್ ಆನ್ ದ ಫ್ಲೂಟ್.
So ರೈಟ್. this is the like my personal connection with vocals actually. ವಾವ್! ಸೊ ಅದೊಂದು ನಿಮ್ಗೆ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಸ್ವರಗಳನ್ನ Definitely. ಹಾಡೋದನ್ನ ಗಮನದಲ್ಲಿಟ್ಕೊಂಡು, ತಲೆಲಿಟ್ಕೊಂಡು ಅದನ್ನ ಪ್ರಾಕ್ಟಿಕಲ್ ಆಗಿ ಕೊಳಲ ಮುಖೇನ Definitely. ಬರ್ಸೋದಿದೆಯಲ್ಲ, ಅದು ಒಂದು ದೈವಿಕ ಕಲೆ ಅದು. ಹೌದು ಮ್ಯಾಮ್, ಹೌದು. ಆ! ಅಂದ್ರೆ ದ ರೀಸನ್ ಐ ಆಮ್ ಏಬಲ್ ಟು ಗ್ರಾಸ್ಪ್ ಅಂದ್ರೆ ಇಷ್ಟು ಯಾರಾದ್ರೂ ಏನಾದ್ರು ನುಡ್ಸಿದ ತಕ್ಷಣ, ಇಲ್ಲ ನಾನು ಒಂದು ಫಿಲ್ಮ್ ಸಾಂಗ್ ಕೇಳಿದ ತಕ್ಷಣ ಹೌ ಐ ಆಮ್ ಏಬಲ್ ಟು ರಿಪ್ರೊಡ್ಯೂಸ್ ಇಟ್ ಬಿಕಾಸ್ ಆಫ್ ದಿಸ್ ಕಲಾ. ಹ್ಮ್. ಅಂಡ್ ನನಗೆ ಗೊತ್ತಾಗ್ಬಿಡತ್ತೆ ಯಾವ ಸ್ವರ ಬರ್ತಿದೆ ಅಂತ, ಹೌ ಐ ಕ್ಯಾನ್ ಡೂ. ಎಸ್ಪೆಷಲಿ ಸ್ವರಗಳು ಗೊತ್ತಾದ್ರೂ ಸ್ವಲ್ಪ ಮುರ್ಖಿಗಳು, ಮೀಂಡ್ಗಳು, ಗಮಕಗಳು, ಅದ್ರೊಳಗೆ ಯಾವ ರಾಗ ಅಥವಾ ಯಾವ ಸ್ವರ ಬರ್ತಿದೆ, ಎಸ್ಪೆಷಲಿ ದ ರಾಗ. ಯಾವುದೋ ಒಂದು ಸಾಂಗ್ ನುಡಿಸ್ಬೇಕಾದ್ರೆ ಹ್ಮ್. ಇಫ್ ಯು ಹ್ಯಾವ್ ಟು ಗೋ ಟು ದ ಡೆಪ್ತ್ ಆಫ್ ದ ಸಾಂಗ್, ರೈಟ್. ನೀವು ಅದ್ರೊಳಗೆ ಅದ್ರ ಹಿಂದೆ ಇರೋ ರಾಗ ಯಾವುದು ಅಂತ ಅರ್ಥ ಮಾಡ್ಕೊಂಡ್ರೆ ಅದ್ರ ಭಾವ ಇನ್ನ ಜಾಸ್ತಿ ಬರುತ್ತೆ. ಯೆಸ್. ಸೊ ರೈಟ್. ಯು ಕ್ಯಾನ್ ಎಕ್ಸ್ಪೆರಿಮೆಂಟ್, ಯು ಕ್ಯಾನ್ ಹ್ಮ್. ಮೇಕ್ ದಟ್ ಸಾಂಗ್ ಯುವರ್ ಓನ್, ಯು ಕ್ಯಾನ್ ಮೇಕ್ ಇಟ್ ಯುವರ್ ಓನ್ ಒರಿಜಿನಲ್. ಯಾಕೆಂದ್ರೆ ಆ ರಾಗ ಅರ್ಥ ಮಾಡ್ಕೊಂಡ್ರೆ ಅದ್ರ ಭಾವ ಇನ್ನ ಜಾಸ್ತಿ, ಇನ್ನೂ ಉನ್ನತವಾಗಿ ಹೊರಗಡೆ ಬರುತ್ತೆ. ರೈಟ್. ಸಮೀರ್ ಅವರಿಗೆ ಸಂಗೀತನೇ ಉಸಿರೋ ಅಥವಾ ಉಸಿರೇ ಸಂಗೀತವೋ? ಎರಡೂ ಹೇಳ್ಬೋದು. ರೈಟ್. ಸೊ ಕೊಳಲು ಅಂತ ಬಂದಾಗ ಎಷ್ಟು ಮುದಾದ ವಾದ್ಯ ಅದು. ಬಿದಿರಿಂದ ಮಾಡಿರ್ತಾರೆ, ಬ್ಯಾಂಬೋ ಇಂದ. ಅಂಡ್ ಕೊಳಲಲ್ಲಿ ಹಲವಾರು ವಿಧದ ಕೊಳಲನ್ನ ನಾವು ನೋಡ್ತಾ ಇರ್ತೀವಿ. ಮ್ಹೂ. ನಿಮಗೆ ಯಾವ ತರದ ಕೊಳಲು ಇಷ್ಟ ಆಯ್ತು? ಯಾವ ತರದ ಕೊಳಲನ್ನ ನೀವು ಪ್ರಯತ್ನ ಮಾಡಿದ್ದೀರಿ, ಮ್ಹೂ. ಟ್ರೈ ಮಾಡಿದ್ದೀರಾ ಮ್ಹೂ. ನುಡ್ಸೋದಕ್ಕೆ ಅಂತ? ಇಲ್ಲಿ ಒಂದು ಒಳ್ಳೆ ಕತೆ ಹೇಳಕ್ ಬಯಸ್ತೀನಿ. ಸೊ ಹ್ಮ್. ಕೊಳಲ್ ಮಾಡೋದು ಒಂದು ಕಲೆ. ಅದು ರೈಟ್. ತುಂಬಾ ಕಷ್ಟ. ಆಲ್ಸ್ ಡೌನ್ ಟು ಯಾವ ತರ ಬ್ಯಾಂಬು ತಗೊಂತಿದ್ದೀರಾ, ಎಲ್ಲಿ ರೈಟ್. ಬೆಳೆದಿದೆ, ಹ್ಮ್. ತಮಿಳ್ನಾಡು ಬ್ಯಾಂಬುನ ಇಲ್ಲ ಹ್ಮ್. ಶಿರ್ಸಿದ ಇಲ್ಲ ಹ್ಮ್. ಅಸ್ಸಾಂದ, ಇಟ್ ಓಕೆ. ಡಿಪೆಂಡ್ಸ್ ಆನ್ ದಟ್. ಆಮೇಲೆ ರೈಟ್. ಒಂದೊಂದು ಬ್ಯಾಂಬುಗೆ ಡಿಫ್ರೆಂಟ್ ಥಿಕ್ನೆಸ್ ಇರುತ್ತೆ. ಥಿಕ್ನೆಸ್ ಆಫ್ ದಿ ಸೊ ಬ್ಯಾಂಬೂ. ಆ ಹ್ಮ್. ಥಿಕ್ನೆಸ್ ಇಂದ ನಿಮ್ದು ಸೌಂಡ್ ಕ್ವಾಲಿಟಿ ಡಿಫರ್ಸ್ ಅ ವಾವ್! ಲಾಟ್. ವಾವ್! ಸೊ ಹ್ಮ್. ಇಟ್ ಇಸ್ ಅ ಕಲಾ. ಹ್ಮ್. ಬಟ್ ಬಿಕಾಸ್ ಆಬ್ವಿಯಸ್ಲಿ ಬೆಂಗಳೂರಲ್ಲಿ ಇದಕ್ಕೆ ಯಾವುದಕ್ಕೂ ಅವಕಾಶ ಆಗಲಿ, ಇಲ್ಲ ಅಂದ್ರೆ ರಾ ಮೆಟೀರಿಯಲ್ಸ್ ಇಲ್ಲದೆ ಇರೋ ಹ್ಮ್. ಕಾರಣಕ್ಕೆ ನಮ್ಮಪ್ಪ ಹ್ಮ್. ಏನ್ ಮಾಡಿದ್ರು, ಹ್ಮ್. ಈ ಜಸ್ಟ್ ವಾಂಟೆಡ್ ಟು ಮೇಕ್ ಅ ಫ್ಲೂಟ್, ಬಿಕಾಸ್ ಹ್ಮ್. ನನ್ನ ಹತ್ರ ಸಿ ಶಾರ್ಪ್ ಅಂತ ಒಂದು ಫ್ಲೂಟ್ ಇರಲಿಲ್ಲ, ಹ್ಮ್. ಅಂಡ್ ಐ ನೀಡೆಡ್ ದಟ್. ಹ್ಮ್. ಸೊ ನಮ್ಮ ತಂದೆಯವರು ಏನ್ ಮಾಡಿದ್ರು, ಒಂದು PVC ಪೈಪ್ ಅನ್ನ ತಂದುಬಿಟ್ಟು, ಹಿ ಹೀಟೆಡ್ ದ ಸಾಲ್ಡ್ರಿಂಗ್ ಗನ್ ಇರುತ್ತಲ್ಲ, ಅದರ ಟಿಪ್ ಅನ್ನು ತೆಗೆದುಬಿಟ್ಟು ಹಿ ಹ. ಹೀಟೆಡ್ ದಟ್ ಸಾಲ್ಡ್ರಿಂಗ್ ಗನ್ ಹ. ಅಂಡ್ ಹಿ ಮೇಡ್ ದ ಹೋಲ್ಸ್ ಬೈ ಲುಕಿಂಗ್ ಅಟ್ ಅನದರ್ ಫ್ಲೂಟ್. ಓಕೆ, ಒಂದು ಸಿ ಶಾರ್ಪ್ ಫ್ಲೂಟ್ನ ಎಲ್ಲಿಂದ ತಂದು ಹ್ಮ್. ಅದ್ರ ಪಕ್ಕದಲ್ಲಿ ಇಟ್ಟು ಹ್ಮ್. ಅದನ್ನ ಲೆಂತ್ ಮೆಷರ್ ಮಾಡಿ, ಬ್ರೆತ್ ಮೆಷರ್ ಮಾಡಿ, ಹ್ಮ್. ಹಿ ಮೇಡ್ ದ ಹೋಲ್ಸ್. ಅಂಡ್ ಇಟ್ ಇವತ್ತಿಗೂ ನನ್ನ ಹತ್ರ ಇದೆ. ಅಂಡ್ ದಟ್ ಈಸ್ ಸ್ಟಿಲ್ ಐ ಯೂಸ್ ದಟ್ ಫ್ಲೂಟ್ ಫಾರ್ ಹ್ಮ್. ಸಿ ಶಾರ್ಪ್, ಇಫ್ ಮೇಡ್ ಎಂಟೈರ್ಲಿ ಫ್ರಮ್ PVC ಪೈಪ್. ಹ್ಮ್. ಆಮೇಲೆ ಅದಕ್ಕೆ ಕವರ್ ಮಾಡಬೇಕು. ಒಂದು ಫ್ಲೂಟ್ ಅಲ್ಲಿ, ಹಿಂದೂಸ್ತಾನಿ ಫ್ಲೂಟ್ ಅಲ್ಲಿ ಹ್ಮ್. 6 ಹೋಲ್ ಇರುತ್ತೆ, ಹ್ಮ್. ಒಂದು ಬ್ರೆತ್ ಹೋಲ್ ಇರುತ್ತೆ. ಹ್ಮ್. ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರ ಸಾಧನೆಯಿಂದ ಐ ಹ್ಮ್. ಆಲ್ಸೋ ಹ್ಯಾವ್ ಅ ಥಂಬ್ ಹೋಲ್ ವಿಚ್ ಐ ಕ್ಯಾನ್ ಯೂಸ್, ವಾವ್! which we can talk about further. ಯಾ. ಅದಲ್ದೇನೆ ಒನ್ ಎಂಡ್ ಆಫ್ ದ ಫ್ಲೂಟ್ ವಿಲ್ ಬಿ ಕವರ್ಡ್. ಹ್ಮ್. ಅದು ಯೂಶಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಯೂಸ್ ವ್ಯಾಕ್ಸ್ ಇಲ್ಲ ಹ್ಮ್. ಪ್ಯಾರಫಿನ್ ವ್ಯಾಕ್ಸ್, ವ್ಯಾಕ್ಸ್ ಯೂಸ್ ಮಾಡಿ ಕವರ್ ಹ್ಮ್. ಮಾಡ್ತಾರೆ. ಹ್ಮ್. ನಮ್ಮಪ್ಪ ವ್ಯಾಕ್ಸ್ ಇರಲಿಲ್ಲ. ವ್ಯಾಕ್ಸ್ ಇರ್ಲಿಲ್ವಲ್ಲ? ಹಾ. ಸೊ ಅವ್ರೇನ್ ಮಾಡಿದ್ರು, ಒಂದು ಪೆನ್ಸಿಲ್ ರಬ್ಬರ್ ಇರುತ್ತಲ್ಲ, ಹ್ಮ್. ರಬ್ಬರ್ನ ಕಟ್ ಮಾಡಿ ಹ್ಮ್. ಹಿ ಪುಟ್ ಇಟ್ ಇನ್ಸೈಡ್ ಹ್ಮ್. ಅಂಡ್ ಹಿ ಕವರ್ಡ್ ವಿತ್ ವ್ಯಾಕ್ಸ್ ಆಫ್ ಅ ಕ್ಯಾಂಡಲ್. ಮೈ ಗುಡ್ನೆಸ್! ಗ್ರೇಟ್ ಅಪ್ಲಾಸ್. ಯಾಕಂದ್ರೆ ನಿಮ್ ಸೀರಿಯಸ್ಲಿ. ತಂದೆ ಸೈಂಟಿಸ್ಟ್ ಅಲ್ರಿ? ಹೌದು, ಆ? ಒಂಥರ ಹಂಗೆ ಹೇಳ್ಬೋದು. ಓ ಒಂಥರ ಮೈ ಹಂಗೆ ಗಾಡ್! ಹೇಳ್ಬೋದು. ಇದು ಮಗನಿಗೋಸ್ಕರ ಹೌದು ಆ, ಒಂಥರ ಎಷ್ಟು ಖುಷಿ ಆಗತ್ತೆ ಹೌದು ಅಲ್ವಾ ಹೌದು ಸಮೀರ್ ಅವರೇ? ಹೌದು ಇಂಥ ಹೌದು ತಂದೆ ಹೌದು. ತಾಯಿ ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇರುವಂತ, ನಿಜವಾಗ್ಲು ಅವ್ರಿಗೆ ಅಷ್ಟು ಪ್ರೋತ್ಸಾಹ ನಿಜವಾಗ್ಲು ಸಿಕ್ಕಿತ್ತೋ ಇಲ್ವೋ, ನನ್ ಮಗನಿಗೆ ಅಷ್ಟು ಪ್ರೋತ್ಸಾಹ ಆಗ್ಬೇಕು ಅಂತ ಎಷ್ಟು ಮನಸ್ಸಲ್ಲಿ ಎಷ್ಟು ಆಸೆ ಇದೆ. ಡೆಫಿನೆಟ್ಲಿ. ಇವತ್ತಿಗೆ ನಾನು ಇಷ್ಟಾದ್ರೂ ನಾನು ನುಡ್ಸಕ್ ಆಗ್ತಿದೆ ಅಂತ ಹೇಳಿದ್ರೆ, ನನ್ನ ತಾಯಿ ಆಗ್ಲಿ ತಂದೆ ಪ್ರತಿ ದಿವಸ ಕ್ಲಾಸ್ ಯಾವಾಗಲೇ ಇರಲಿ, ಯಾವುದೇ ವೀಕೆಂಡ್ ಯಾವುದೇ ವೀಕ್ ಇರಲಿ, ಹ್ಮ್. ಟೈಮ್ ಮಾಡಿಕೊಂಡು ಆಫೀಸಿಂದ ಮನೆಗೆ ಬಂದಾದ್ರೂ ಇರಲಿಲ್ಲ, ನಮ್ಮಪ್ಪ ವೀಕೆಂಡ್ಸಲ್ಲಾಗಲಿ ನನ್ನ ಕರ್ಕೊಂಡು ಹೋಗಿ ಪ್ರತಿ ದಿವಸ ಬಿಡದೇ ಇದ್ದಂಗೆ 1 hour ಮ್ಯಾಂಡೇಟರಿ ಫ್ಲೂಟ್ ಪ್ರಾಕ್ಟೀಸ್ ಎವ್ರಿ ಡೇ. ನಮ್ಮ ಅಮ್ಮ ಎದುರುಗಡೆ ಕೂತ್ಕೊಂಡು ಮಾಡಿಸೋರು. ದಟ್ ಡಿಸಿಪ್ಲಿನ್ ಅವ್ರ ಕಡೆಯಿಂದ ನನಗೇನು ಬಂದಿದೆ, ದಟ್ ಇಸ್ ದ ಓನ್ಲಿ ವೇ. ನನಗೆ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಸುಮಾರು ವಾದ್ಯಗಾರನ, ಸಂಗೀತಗಾರರನ್ನ ನಾನು ಸಂದರ್ಶನ ಮಾಡಿದಾಗ ಅವರೆಲ್ಲರೂ ಇದೇ ಚರಿತ್ರೆ ಹೇಳೋದು. ನಮ್ಮ ತಂದೆ ತಾಯಿ ತುಂಬಾ ಶಿಸ್ತಿನಿಂದ ಬೆಳೆಸಿದ್ದಾರೆ. ನಿಜವಾಗ್ಲು. ಅವ್ರು ಕೂರಿಸ್ಬಿಟ್ಟು ಎದುರು ಕೂತ್ಕೊಂಡು ಹೌದು ನೀನು ಹೋಮ್‌ವರ್ಕ್ ಮಾಡ್ದಂಗೆ ನೀನು ಹೌದು ಸಂಗೀತ ಕಲಿ. ಹೌದು ಆಶ್ಚರ್ಯ, ನನಗೆ ಒಂಥರ ಖುಷಿ ಆಗತ್ತೆ. ಅಂದ್ರೆ ಸಂಗೀತ ಅನ್ನೋದು ದೈವಿಕ ಕಲೆ. ಅದು ಎಷ್ಟು ಪರಿಸರದಿಂದ ಅಥವಾ ಒಂದು ಫ್ಯಾಮಿಲಿಯಿಂದನೇನೆ, ಕುಟುಂಬದಿಂದನೇ ಅದು ಉದ್ಭವ ಆಗಿದೆ ಅನ್ನೋದಕ್ಕೆ ಕರೆಕ್ಟ್. ಇಷ್ಟು ಸಾಕು ನಿದರ್ಶನ. ರೈಟ್. ಸೊ ಕೊಳಲನ್ನ ಥಿಕ್ನೆಸ್ ಮೇಲೆ ಡಿಸೈಡ್ ಮಾಡ್ತಾರಾ? ಅಥವಾ ಯಾವ್ದ್ರ ಬೇಸ್ ಮೇಲೆ ಇದು ಒಳ್ಳೆ ಒಂದು ಸ್ವರವನ್ನ ನುಡಿಸಬಹುದಾದಂತಹ ಸಿದ್ಧವಾಗಿರೋ ಕೊಳಲು ಅಂತ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ? ಸೊ ಯೂಶಲಿ ಹೆಂಗಾಗುತ್ತೆ ಅಂದರೆ, ಫ್ಲೂಟ್ಸ್ ಕಮ್ ಇನ್ ಡಿಫ್ರೆಂಟ್ ಸೈಜಸ್. ಮ್ಹೂ. ಅದು ಲೆಂತ್ ಆಫ್ ದ ಫ್ಲೂಟ್ ಡಿಕ್ರೀಸ್ ಆಗ್ತಿದ್ದಂಗೂ, ಚಿಕ್ಕದಾಗ್ತಿದ್ದಂಗೂ ಅದರ ಪಿಚ್ ಅಥವಾ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ರೈಟ್. ನಾವು ಪ್ರವೀಣ್ ಸರ್ ಇಟ್ಕೊಂಡಿರೋ ಫ್ಲೂಟ್ ನೋಡಿದ್ರೆ ನನ್ನ ಕೈ ಅಷ್ಟು ಉದ್ದ ಇರತ್ತೆ. ಹೌದು ಆ? ಕೈಕಿಂತಾನೂ ಉದ್ದ ಇರುತ್ತೆ ಅವ್ರದ್ದು. ರೈಟ್. ಅಂಡ್ ಡಿಫ್ರೆಂಟ್ ಸೈಜಸ್. ಅಂಡ್ ಮಗು ಕೂಡ, ಹೌದು ನಾನು ಒಬ್ಬ ಫ್ಲೂಟ್ ಆರ್ಟಿಸ್ಟ್
ಒಂದು ಸಂದರ್ಶನ ಮಾಡಿದ್ದೆ ಹ್ಮ್ ಕೆನಡಾದಲ್ಲಿ. ಹ್ಮ್ ಸ್ವಾತಿ ಅಂತ ಫ್ಲೂಟ್ ಆರ್ಟಿಸ್ಟ್ ಅವರು. ಹ್ಮ್ ಸೊ ಅವರ ಒಂದು ಫ್ಲೂಟು ಜರ್ನಿನೂ ಕೇಳಿದ್ದೀನಿ. ಆ್ಯಂಡ್ ಹ್ಮ್ ಅವ್ರ ಮಗ ಹ್ಮ್ ಹ್ಮ್ ಇಷ್ಟೇ ಉದ್ದದ್ದು ಫ್ಲೂಟನ್ನ ಹ್ಮ್ ನುಡ್ಸಿದ್ದಾರೆ. ಕರೆಕ್ಟ್. ಸೊ ಅದು ಯಾಕೆ ಈ ಥರ ವಿಭಿನ್ನತೆ ಸೈಜಸಲ್ಲಿ ಯಾಕೆ ವಿಭಿನ್ನತೆ ಬರುತ್ತೆ? ಆ್ಯಂಡ್ ವಾಟ್ ಈಸ್ ದ ಸ್ಯಾಂಟಿಟಿ ಆಫ್ ದಟ್ ಸೈಜಸ್ ಅಂತ? ಓಕೆ. ಸೊ ಆಸ್ ಎ ಸೆಡ್, ಒಂದು ಫ್ಲೂಟ್ ಚಿಕ್ಕದಾಗ್ದಿದ್ದಂಗೂ ಅದು ಪಿಚ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಹ್ಮ್. ದೊಡ್ಡದಾಗ್ತಿದ್ದಂಗೂ ಬೇಸ್ ಆಗುತ್ತೆ. ವಾವ್! ಸೊ ನಮ್ಮಲ್ಲಿ ಫ್ಲೂಟ್ಸ್ ಅಂತ ಕರಿತೀವಿ, ಹ್ಮ್. ಬಟ್ ಹಿಂದೂಸ್ತಾನಿ ಕ್ಲಾಸಿಕಲ್ ಟರ್ಮ್ಸ್ ಅಲ್ಲಿ ಅದನ್ನ ಬಾನ್ಸುರಿ ಅಂತ ಕರಿತೀವಿ. ರೈಟ್. ಸೊ ದೊಡ್ಡದಾಗ್ತಿದ್ದಂಗೂ ಹ್ಮ್. ಅದ್ರ ಜೊತೆಗೆ ಥಿಕ್ನೆಸ್ ಜಾಸ್ತಿ ಆಗಬೇಕು. ಸೊ ಒಂದು ಫ್ಲೂಟಲ್ಲಿ ನಿಮಗೆ ಬೇಸ್ ವಾಯ್ಸ್ ಸಿಗ್ತಿದೆ, ಎಸ್ಪೆಷಲಿ ಇಫ್ ಯು ಸಿ ಎನಿ ಮೂವಿ, ಯಾವುದೋ ಮೂವಿನಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಹ್ಮ್. ಆಗಲಿ ಅಥವಾ ಒಂದು ಸ್ಯಾಡ್ ಸಾಂಗ್ ಬಂದಾಗ ಹ್ಮ್. ನೀವು ಒಂದು ದೊಡ್ಡ ಫ್ಲೂಟ್ ಯೂಸ್ ಮಾಡಿದಾಗ ಅದು ಮಂದ್ರ ಸೌಂಡ್ ಬರುತ್ತೆ ಕೆಳಗಡೆದು. ಸೊ ವಾವ್! ವಿಚ್ ಹ್ಯಾಸ್ ಮೋರ್ ಬೇಸ್. ವಾವ್! ಸೊ ಅದರಿಂದ ನಿಮಗೆ ಆ ರೊಮ್ಯಾಂಟಿಕ್ ಫೀಲಿಂಗ್ ಇಲ್ಲ ಸ್ಯಾಡ್ ಫೀಲಿಂಗ್ ಬರುತ್ತೆ. ಸೊ ದಟ್ ಕ್ಯಾನ್ ಬಿ ಓನ್ಲಿ ಪ್ರೊಡ್ಯೂಸ್ ಬೈ ಅ ಬಿಗ್ ಫ್ಲೂಟ್. ಬಟ್ ಇಫ್ ಯು ಒಂದು ದನ ಕರಿಯೋದಾಗ ಹ್ಮ್. ಕಾಯಕ್ಕೆ ಹೋಗ್ತಾರಲ್ಲ ಹ್ಮ್. ಅವರಾಗ್ಲಿ, ಇಲ್ಲ ಹ್ಮ್. ಅಂತ ಹೇಳಿದ್ರೆ ಪಹಾಡಿ ಹ್ಮ್. ನುಡಿಸ್ಬೇಕಾಗ್ಲಿ, ಹ್ಮ್. ಸೊ ಇಫ್ ಯು ಟೇಕ್ ಅ ಸ್ಮಾಲ್ ಫ್ಲೂಟ್, ಹ್ಮ್. ಅದ್ರದ್ದು ವಾಲ್ಯೂಮ್ ಹಾಗೂ ಪಿಚ್ ತುಂಬಾ ಜಾಸ್ತಿ ಇರೋ ಕಾರಣಕ್ಕೆ ಹ್ಮ್. ಈ ದನಕಳಕ್ಕೆ ಅಥವಾ ಮೇಯವರೆಲ್ಲ ಇರ್ತಾರಲ್ಲ, ಹ್ಮ್. ಸೊ ಅವ್ರು ಜಾಸ್ತಿ ಜನಕ್ಕೆ ಅಥವಾ ಜಾಸ್ತಿ ಜಾಗ ಕೇಳಲಿ ಅಂತ ಚಿಕ್ಕ ಫ್ಲೂಟಲ್ಲಿ ನುಡಿಸ್ತಾರೆ. ವಾವ್! ಸೊ ಅದು ದಟ್ ಗಿವ್ಸ್ ಯು ಅ ಜಾಯ್. ಡೈನಮಿಕ್ ರಾಗಗಳಾಗ್ಲಿ, ಭೂಪಾಲಿ, ಹ್ಮ್. ಇಲ್ಲ ಅಂದ್ರೆ ದುರ್ಗ, ಹ್ಮ್. ಸೊ ಈ ತರ ರಾಗಗಳೆಲ್ಲ ಚಿಕ್ಕ ಫ್ಲೂಟ್ ಅನ್ನು ನುಡಿಸಿದ್ರೆ ಅದರ ಆನಂದನೇ ಬೇರೆ ಇರುತ್ತೆ. ವಾವ್! ಸೊ ಚಿಕ್ಕ ವಯಸ್ಸಿಂದನೇ ಕೊಳಲನ್ನ ಕಲೀಲಿಕ್ಕೆ ಪ್ರಾರಂಭವಾಯ್ತು ನಿಮ್ಮ ಮ್ಹೂ. ಒಂದು ಜರ್ನಿನಲ್ಲಿ. ಸೊ ಮೊದಲು ಕೊಳಲು ಕೈಯಲ್ಲಿ ಹಿಡಿದಾಗ ಮ್ಹೂ. ಮನಸ್ಸಿನಲ್ಲಿ ಮ್ಹೂ. ಏನ್ ನಡೀತು? ಬೆಂಗಳೂರಲ್ಲಿ ಇದ್ದಾಗ ಕೆಲಸ ಮಾಡೋತ್ತಿಗೆ ಐ ಯೂಸ್ ಟು ಟೇಕ್ ಫ್ಲೂಟ್ ಕ್ಲಾಸಸ್. ಹ್ಮ್. ಮನೆ ಹತ್ರ ಇರೋ ಮಕ್ಕಳಿಗೆಲ್ಲ ಹ್ಮ್. ಕರ್ಕೊಂಬಂದ್ಬಿಟ್ಟು ಐ ಯೂಸ್ ಟು ಗಿವ್ ದೆಮ್ ಮೈ ಫ್ಲೂಟ್ಸ್. ಹ್ಮ್. ಫ್ಲೂಟ್ಸ್ ಕೊಟ್ಬಿಟ್ಟು ಒಂದೆರಡು ವಾರ 3 ವಾರ ಅಥವಾ ಲೈಕ್ ಅಟ್ಲೀಸ್ಟ್ ವಾರಕ್ಕೆ 2 ಕ್ಲಾಸ್ ಅಥವಾ ವಾರಕ್ಕೆ 1 ಕ್ಲಾಸ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದೆ. ಆ್ಯಂಡ್ ವಾಟ್ ಐ ನೋಟಿಸ್ಡ್ ಇಸ್, ಅವರಿಗೆ ಇನಿಷಿಯಲಿ ಒಂದು ಸೌಂಡ್ ತರ್ಸಕ್ಕೆ ಹ್ಮ್. ಔಟ್ ಆಫ್ ಅ ಫ್ಲೂಟ್ ಹ್ಮ್. ಇಸ್ ವೆರಿ ಡಿಫಿಕಲ್ಟ್. ಹ್ಮ್. ಒಬ್ಬೊಬ್ರು ಕೇಳ್ತಾರೆ ಆನ್ಲೈನ್ ಮಾಡ್ಬೋದಾ ಫ್ಲೂಟ್ ಕ್ಲಾಸ್ ಅಂತ. ದೆರ್ ಇಸ್ ನೋ ವೇ ವಿ ಕ್ಯಾನ್ ಡೂ ದಟ್. ಯಾಕೆ ಅಂತ ಹೇಳಿದ್ರೆ ಒಬ್ಬ ಗುರು ಎದುರುಗಡೆ ಕೂತ್ಕೊಂಡು ಒಂದು ಫ್ಲೂಟ್ ಅನ್ನು ಹೆಂಗ್ ಹಿಟ್ಕೊಳ್ಳೋದು, ಹ್ಮ್. ಅದು ಯಾವ ಆಂಗಲ್ ಅಲ್ಲಿ ಇಟ್ಕೋಬೇಕು, ರೈಟ್. ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ಯಾಕೆ ಅಂತ ಹೇಳಿದ್ರೆ ದ ಕ್ವಾಲಿಟಿ ಆಫ್ ಸೌಂಡ್ ಹ್ಮ್. ಫ್ಲೂಟ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಹೆಂಗ್ ಇಟ್ಕೊಳ್ಳೋದು, ನಿಮ್ಮ ಫಿಂಗರಿಂಗ್ ಪೊಸಿಷನ್ಸ್ ಯಾವ ತರ ಇರಬೇಕು, ಹ್ಮ್. ಫ್ಲೂಟ್ ಆಂಗಲ್ ಯಾವ ತರ ಇರಬೇಕು, ಮಕ್ಕದ ಹತ್ರ, ಬಾಯಿ ಹತ್ರ, ಹ್ಮ್. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೈಟ್. ರೈಟ್. ಅಂಡ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಪ್ರೊಡ್ಯೂಸ್ ದಟ್ ಫಸ್ಟ್ ಸೌಂಡ್. Correct. ಬಟ್ ಇಟ್ ಕೇಮ್ ಟು ಮೀ ಡೈರೆಕ್ಟ್ಲಿ. ಐ ಡೋಂಟ್ ನೋ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಲತಾ ಮಂಗೇಶ್ಕರ್ ಅವ್ರದ್ದು ಹಾಡಾಗ್ಲಿ ಇಲ್ಲ ಯೇಸುದಾಸ್ ಅವ್ರ ಹಾಡಾಗ್ಲಿ ಕೇಳಿಸ್ತಿದ್ರು. ಹ್ಮ್. ನಮ್ಮ ಅಪ್ಪ 2 ವರ್ಷ ಫ್ಲೂಟ್ ಕಲ್ತಿದ್ರು. ವಾವ್! ಅಂಡ್ ದೇರ್ ವಾಸ್ ಆಲ್ವೇಸ್ ಅ ಫ್ಲೂಟ್ ವಿಚ್ ವಾಸ್ ಲೈಂಗ್ ಅರೌಂಡ್ ಇನ್ ಮೈ ಹೌಸ್. ಹ್ಮ್. ಅದು ನೋಡಿನೇ ಐ ವಾಸ್ ಏಬಲ್ ಟು ಪ್ರೊಡ್ಯೂಸ್ ಸೌಂಡ್ಸ್ ವೆರಿ ಈಸಿಲಿ ವಿದಿನ್ ಅ ಸೊ ನಿಮ್ ಕಪಲ್ ಆಫ್ ತಂದೆ ಡೇಸ್. ಫ್ಲೂಟನ್ನ ನುಡಿಸ್ತಾ ಇದ್ರ ಅವರು? ಹೌದು, ಅವರು ಒಂದು 2 ವರ್ಷ ಕರ್ನಾಟಿಕ್ ಫ್ಲೂಟ್ ಕಲ್ತಿದ್ರು. ಹೌದು. ಓ, ಅಲ್ಲಿದೆ ಒಂದು ಸತ್ಯ. ನಂಟು ಅಲ್ಲಿದೆ. ರೈಟ್. ನೀವು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಯಾವಾಗ ಬಂದಿದ್ದು? ನಾನು 2024 ಅಲ್ಲಿ ನನ್ನ ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಅಲ್ಲಿ ಮುಗಿಸಿ ಆರ್ ವಿ ಹ್ಮ್. ಕಾಲೇಜಲ್ಲಿ ಹ್ಮ್. ಒಂದೆರಡು ವರ್ಷ ಕೆಲಸ ಮಾಡಿದೆ. ಹ್ಮ್. ಕೆಲಸ ಮಾಡಿ ನನಗೆ ಇನ್ನರ್ ಕಾಲ್ ಬಂತು, ಲೈಕ್ ನಾನು ಇನ್ನೂ ಸ್ವಲ್ಪ ಓದಬೇಕು, ಇನ್ನು ಸಾಧನೆ ಮಾಡೋದಿದೆ. ಹ್ಮ್. ನನಗೆ ಹಾರ್ಡ್ವೇರ್ ಹಾಗೂ ಸಾಫ್ಟ್ವೇರ್ ಎರಡರಲ್ಲೂ ತುಂಬ ಇಂಟ್ರೆಸ್ಟ್ ಇತ್ತು. ಹ್ಮ್. ಸೊ ಯಾಕೆ ಇದನ್ನು ಇಲ್ಲಿಗೆ ಬಿಡಬೇಕು, ಇನ್ನು ಮುಂದೆ ಓದ್ಬೋದಲ್ಲ ಅಂತ. ರೈಟ್. ಆ್ಯಂಡ್ ಜಾರ್ಜಿಯಾ ಟೆಕ್ನಾಲಜಿ ವಾಸ್ ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಫಾರ್ ಈ ಫೀಲ್ಡಲ್ಲಿ. ಹ್ಮ್. ಸೊ ಐ ಅಪ್ಲೈಡ್ ಆ್ಯಂಡ್ ಐ ಗಾಟ್ ಇನ್. ಸೊ ಐ ಆಮ್ ಹಿಯರ್. ಸೊ ನೀವೇನು ಅಲ್ಲಿ ಇಂಡಿಯಾದಲ್ಲಿ ಪ್ರಾರಂಭ ಮಾಡ್ಕೊಂಡ್ರಿ, ಹಲವಾರು ಕಾನ್ಸರ್ಟ್ಗಳನ್ನ ಕೊಟ್ಟಿದ್ದೀರಾ. ಮ್ಹೂ. ರೈಟ್. ಅದೊಂದು ಜರ್ನಿ ಆಗ್ತಿತ್ತು. ಬಟ್ ಇಲ್ಲಿಗೆ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಕೊಳಲು ವಾದ್ಯ ನಿಮ್ಮನ್ನ ದೂರ ಮಾಡ್ತಾ ಇದೆ ಅಂತ ಅನ್ನಿಸ್ತಾ? ಇಟ್ ಈಸ್ ಅಂದರೆ ನಮ್ಮ ದಿನಚರಿಯಲ್ಲಿ ಆ, ಬಹಳಷ್ಟು ಪ್ರೆಷರ್ ಆಗಲು ಕೆಲಸ ಸ್ಟ್ರೆಸ್ ಇದ್ರೂ ಐ ಥಿಂಕ್ ಇಟ್ ಫಾಲ್ಸ್ ಆನ್ ದ ಮ್ಯೂಸಿಷಿಯನ್ ರೈಟ್. ಟು ಹೌ ಟು ಮ್ಯಾನೇಜ್ ದಿ ಟೈಮ್ ಮ್ಯಾನೇಜ್ ದ ಅಂಡ್ ಟೈಮ್, ಅಟ್ಲೀಸ್ಟ್ ಬಿಕಾಸ್ ಇದರಿಂದ ನಮಗೆ ಒಳ್ಳೆ ಶಾಂತಿ ಸಿಗುತ್ತೆ. ನಮ್ಮಪ್ಪ ಅಂತೂ ಯಾವಾಗ ಕಾಲ್ ಮಾಡಿದ್ರು, ಸಮೀರಾ ಫ್ಲೂಟ್ ಆಯ್ತಾ, ಸಮೀರಾ ಫ್ಲೂಟ್ ಆಯ್ತಾ, ಇವತ್ತಿಂದ 1 ಅವರ್ ಫ್ಲೂಟ್ ಪ್ರಾಕ್ಟೀಸ್ ಆಯ್ತಾ ಅಂತ. ಯಾಕಂದ್ರೆ ಅದು ನಾನು ಕೇಳಿದ್ದೆ, ಒಂದು CCRT ಅಂತ ನ್ಯಾಷನಲ್ ಸ್ಕಾಲರ್ಶಿಪ್ ಇತ್ತು, ಅದ್ರದ್ದು ಆಡಿಷನ್ ಮಾಡೋತ್ತಿಗೆ ಒಬ್ರು ತಬ್ಲಾ ಪ್ಲೇಯರ್ ಸಿಕ್ಕಿದ್ರು ನನಗೆ. ಅವ್ರು ಹೇಳಿದ್ರು, ನೀನು ಸಮೀರಾ ಒಂದು ದಿವಸ ನೀನು ಪ್ರಾಕ್ಟೀಸ್ ಬಿಟ್ರೆ 1 ವಾರ ಪ್ರಾಕ್ಟೀಸ್ ಬಿಟ್ಟಂಗಾಗತ್ತೆ, ಕೈ ಹೋಗ್ಬಿಡುತ್ತೆ. ಎಸ್, ಗುರುಕುಲ ಶೈಲಿಯಲ್ಲಿ ನಿಮ್ಮ ಒಂದು ಎಕ್ಸಾಕ್ಟ್ಲಿ. ಪ್ರಾಕ್ಟೀಸ್ ಆಯ್ತು ಅಂಡ್ ಸ್ಕಾಲರ್ಶಿಪ್ ನಿಮ್ಗೆ ಸಿಕ್ಕಿದೆ ಒಡಿಸ್ಸಾ. ಕರೆಕ್ಟ್. ಅಲ್ಲಿಂದ ಕೂಡ ನೀವು ಸ್ಕಾಲರ್ಶಿಪ್ನ ಪಡ್ಕೊಂಡ್ರಿ. ಕರೆಕ್ಟ್. ನೀವು ಹಲವಾರು ಕಾನ್ಸರ್ಟ್ಗಳನ್ನ, ಒಂದು 100ಕ್ಕೂ ಹೆಚ್ಚು ಕಾನ್ಸರ್ಟ್ಸ್ನ ಕೊಟ್ಟಿದ್ದೀರಾ ಭಾರತದಲ್ಲಿ ಅಂತ ಕೇಳ್ಪಟ್ಟೆ. ಹೇಗಿತ್ತು ಅದರ ಅನುಭವ? ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ನಾನು ಪ್ರವೀಣ್ ಗೋಡ್ಖಿಂಡಿ ಅವ್ರ ಹತ್ರ ಕಲಿಯೋತ್ತಿಗೆ ಹ್ಮ್. ನನಗೆ ಈ ಸ್ಕಾಲರ್ಶಿಪ್ ಸಿಕ್ತು. ಆ್ಯಂಡ್ ದೇವ್ರ ದಯೆಯಿಂದ, ಅನುಗ್ರಹದಿಂದ ಐ ವೆಂಟ್ ಟು ಒರಿಸ್ಸಾ ಹ್ಮ್. ಟು ಲರ್ನ್ ಫ್ರಮ್
ದ ಫ್ಲೂಟ್ maestro ಪಂಡಿತ್ ಹರಿಪ್ರಾಜ್ ಚೌರಾಸಿಯಾ ಜಿ, ಹ್ಮ್. ಪಂಡಿತ್ ರಾಕೇಶ್ ಚೌರಾಸಿಯಾ ಜಿ, ಹ್ಮ್. ಪಂಡಿತ್ ವಿವೇಕ್ ಜಿ ಆ್ಯಂಡ್ ಪಂಡಿತ್ ಸಮೀರ್ ರಾವ್ ಜಿ. ಅವಾಗ ಗುರುಕುಲಕ್ಕೆ ಬಂದು ಹ್ಮ್. ಹೇಳ್ಕೊಡ್ತಿರ್ತಾರೆ. And ಗುರುಕುಲದಲ್ಲಿ 24/7 ದೇರ್ ಯೂಸ್ ಟು ಬಿ ಸಮ್ ಫ್ಲೂಟ್ ಸೌಂಡ್ ಕಮಿಂಗ್ ಫ್ರಮ್ ವಾವ್. ಮಲ್ಟಿಪಲ್ ರೂಮ್ಸ್. ಅಲ್ಲಿ ಒಂದು 20-25 ಜನ ಅಲ್ಲೇ ಹ್ಮ್. ಉಳ್ಕೊಂಡು ಹ್ಮ್. ಗುರುಕುಲದಲ್ಲಿ ಅವರೇ ಅಡುಗೆ ಮಾಡಿಕೊಂಡು ವಾವ್. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಅಥವಾ 8 ಗಂಟೆವರೆಗೂ ದೇ ವಿಲ್ ಬಿ ಪ್ರಾಕ್ಟಿಸಿಂಗ್. ದಟ್ ರಿಯಲಿ? ಈಸ್ ದ ಕೈಂಡ್ ಆಫ್ ಡೆಡಿಕೇಶನ್ ಅಂಡ್ ಡಿಸಿಪ್ಲಿನ್ ಐ ಸಾ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಓ ಮೈ ಗಾಡ್. ಮ್ಯೂಸಿಕಲ್ಲಿ ಇಷ್ಟು ಸಾಧನೆ ಮಾಡೋರು ಇದ್ದಾರೆ ಅಂತ ನನಗೆ ಅಲ್ಲೇ ಹೋದ್ಮೇಲೆ ಅದೇ ಆ ಗೊತ್ತಾಗಿದ್ದು. ಶಿಸ್ತು, ಒಂದು ಶ್ರದ್ಧೆ, ಹೌದು, ಆ ಹೌದು. ಒಂದು ದೈವಿಕತ್ವ, ಮತ್ತೆ ಆ ಒಂದು ಆಸಕ್ತಿ, ನಿಜವಾಗ್ಲು ಆ ನಿಜವಾಗ್ಲು ಕಲೆಗೆ ಕೊಡ್ತಾ ಇರುವಂತಹ ಒಂದು ಫುಲ್ ಗೌರವ, ಡೆಡಿಕೇಶನ್. ಏನು ಕೆಲಸ ಇಲ್ಲ, ಏನು ಇಲ್ಲ. ದೇ ಆರ್ ನನ್ನ ಜೀವನ ಮ್ಯೂಸಿಕ್ಗೋಸ್ಕರ ಅಂತ ಮುಡುಪಾಕಿರ್ತೀನಿ ಅಂತ ಮುಡುಪಾಗಿಟ್ಟಿರೋದು. ಬಂದು ಕೂತಿರೋರು ಅವರೆಲ್ಲರೂ. ಆಯ್ತಾ, ಆಲ್ ಇಯರ್ ರಾಂಗ್ 365 ಡೇಸ್ ದೇ ಆರ್ ಡೂಯಿಂಗ್ ಫ್ಲೂಟ್ ಪ್ರಾಕ್ಟಿಸ್ ಆಲ್ ಡೇ ಲಾಂಗ್. ಏನ್ ಹೇಳೋದು, ಅವ್ರು ಕೃಷ್ಣನ್ಗೆ ಬಹಳ ನಿಜವಾಗ್ಲು ಹತ್ರವಾದವರು. ನಿಜವಾಗ್ಲು ನಿಜವಾಗ್ಲು ಹಾ. ನಿಜವಾಗ್ಲು. ಸೊ ಯಾ ನೀವು ಆ ಕೊಳಲನ್ನ ಆಯ್ಕೆ ಮಾಡ್ಕೊಂಡ್ರಿ. ಕೊಳಲಲ್ಲಿ ನಾನು ಮಾತಾಡ್ತಿದ್ದ ಹಾಗೇನೆ ವಿಭಿನ್ನವಾದ ಕೊಳಲಿದೆ. ಮ್ಹೂ. ಸೊ ನೀವು ಯಾವ್ದೇ ಒಂದು ಕೊಳಲನ್ನ ನುಡ್ಸಿದಿರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ಆ, ನಾನು ಜಾಸ್ತಿ ನೋಡ್ಸೋದು ಬ್ಯಾಂಬೂ ಫ್ಲೂಟ್ ಅಲ್ಲೇ. ಹ್ಮ್. ಬಟ್ ನಾನು ಗ್ಲಾಸ್ ಫ್ಲೂಟಲ್ಲೂ ಒಂದೆರಡು ಸತಿ ನೋಡ್ಸಿದ್ದೀನಿ. ದಟ್ ಈಸ್ ಮೆಟಲ್. ಮೆಟಲ್ ಫ್ಲೂಟ್ ಆಲ್ಸೋ. ಸೊ ಇಟ್ ಗಿವ್ಸ್ ಡಿಫ್ರೆಂಟ್ ಟೋನಲ್ ಕ್ವಾಲಿಟೀಸ್ ಇರುತ್ತೆ ಅದರೊಳಗೆ. ಹ್ಮ್. ಬಿಕಾಸ್ ಮೆಟಲ್ ಫ್ಲೂಟ್ಸ್ ಯೂಶಲಿ ಆರ್ ಥಿನ್ನರ್, ಸ್ವಲ್ಪ ಹ್ಮ್. ತೆಳ್ಳಗಿರುತ್ತೆ. ಹ್ಮ್. ಸೊ ಅದರ ಶ್ರೀಕ್ ವಾಯ್ಸ್ ಜಾಸ್ತಿ ಕೊಡುತ್ತೆ. ಬಟ್ ಬಾನ್ಸುರಿಯಲ್ಲಿ ಒಂದು ಏನು ದೈವಿಕತ್ವ ಅಥವಾ ಆ ಮಾಧುರ್ಯತೆ ಏನಿದೆ, ಹ್ಮ್. ಐ ಹ್ಯಾವ್ ನಾಟ್ ಸೀನ್ ಇನ್ ಎನಿ ಅದರ್ ಕೈಂಡ್ಸ್ ಆಫ್ ಫ್ಲೂಟ್ಸ್. ಸೊ ಎಲೆಕ್ಟ್ರಿಕ್ ಫ್ಲೂಟ್ಸು ಆ ಥರ ಏನಾದ್ರು ಇದೆಯಾ? ನಮ್ಮ ಗುರುಗಳು ಅದನ್ನು ನುಡಿಸ್ತಾರೆ. ಸೊ ಬಟ್ ಐ ಹ್ಯಾವ್ ನಾಟ್ ಗಾಟ್ ದ ಚಾನ್ಸ್ ನಿಮಗೂ ಟು ಆ ಪ್ಲೇ ಒಂದು ದಟ್. ಭಾಗ್ಯ ಸಿಗ್ಲಿ ಅಂತ Yes, ಮುಂದೆ definitely. ಕೇಳ್ಕೊತೀವಿ. ರೈಟ್. ಸೊ ಈಗ ಕೊಳಲಂತ ಬಂದಾಗ ನೀವು ಹೇಳಿದ ಹಾಗೇನೆ ಅದಕ್ಕೆ ಆದ ಒಂದು ಪೋಸ್ಚರ್ ಇರುತ್ತೆ ಕುತ್ಕೊಳ್ಳೋದಕ್ಕೆ. ಆ್ಯಂಡ್ ಒಂದು ಆ್ಯಂಗಲಲ್ಲಿ 45 ಡಿಗ್ರಿನಲ್ಲಿ ಕೊಳಲನ್ನು ಇಟ್ಕೊಳ್ಬೇಕು. ಮತ್ತು ಬ್ರೆತ್ ಕಂಟ್ರೋಲ್ ತುಂಬ ಇಂಪಾರ್ಟೆಂಟು. ಸೊ ಇದೆಲ್ಲ ಬೇಸಿಕ್ಸ್ ಗೊತ್ತಿರೋದು. ಸೊ ನಿಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಪಾರ್ಟ್ ಫ್ರಮ್ ದಿಸ್? ಫಸ್ಟ್ ಫ್ಲೂಟ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ಶ್ರೀನಿವಾಸ್ ಮೊಕಾಶಿ ಅವ್ರ ಕೆಳಗಡೆ ನಾನು ಗೊತ್ತಿಲ್ಲದಿದ್ದಂಗೆ ಐ ಫಾಲೋಡ್ ಅ ರಾಂಗ್ ಪ್ರಾಕ್ಟಿಸ್ ಆಫ್ ಹೋಲ್ಡಿಂಗ್ ದ ಹೋಲ್ಸ್. ವಾವ್. ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವು ಚಿಕ್ಕವನಿದ್ದಾಗ ಚಿಕ್ಕ ಹ್ಮ್. ಫ್ಲೂಟ್ ನುಡಿಸ್ತೀನಿ. ಹ್ಮ್. ಅದಕ್ಕೆ ಫಿಂಗರಿಂಗ್ ಟೆಕ್ನಿಕ್ಸ್ ಯಾವ ಥರ ಇದ್ರೂ ಪರವಾಗಿಲ್ಲ, ಬಿಕಾಸ್ ದ ಹೋಲ್ಸ್ ಆರ್ ವೆರಿ ನಿಯರ್ ಟು ಈಚ್ ಅದರ್. ರೈಟ್. ತುಂಬ ಹತ್ರ ಇರುತ್ತೆ. ಹ್ಮ್. ಸೊ ನಾವು ಇಲ್ಲಿಂದ ಕವರ್ ಮಾಡಿದ್ರು ಇಟ್ ಡಸಂಟ್ ಮೇಕ್ ದಟ್ ಮಚ್ ಆಫ್ ಎ ಡಿಫರೆನ್ಸ್. ಹ್ಮ್. ಬಟ್ ನೀವು ಬಾನ್ಸುರಿ ಅಥವಾ ದೊಡ್ಡ ಕೊಳಲ್ ನುಡ್ಸೋತ್ತಿಗೆ ಹ್ಮ್. ದ ಸ್ಪೇಸಿಂಗ್ಸ್ ವಿಲ್ ಬಿ ವೆರಿ ಲಾರ್ಜ್. ರೈಟ್. ಸೊ ನಾವು ಟೆಕ್ನಿಕ್ ಅನ್ನು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಹ್ಮ್. ಮುಂದೆ ಹೋಗ್ತಾ ಕ್ಲಿಷ್ಟವಾದ ರಾಗಗಳನ್ನು ನುಡಿಸೋತ್ತಿಗೆ ದ ಫಿಂಗರ್ ಮೂವ್ಮೆಂಟ್ ವಿಲ್ ಬಿಕಮ್ ಅ ಬ್ಲಾಕೇಜ್ ಫಾರ್ ವಾವ್. ಸರ್ಟನ್ ಫ್ರೇಸಸ್. ಹ್ಮ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವ ಥರ ಫಿಂಗರಿಂಗ್ ಟೆಕ್ನಿಕ್ಸ್ ನೀವು ಹೆಂಗೆ ಕಲಿತೀರಾ, ಯಾವ ಥರ ಪ್ರಾಕ್ಟೀಸ್ ಮಾಡ್ತೀರಾ ಅಂತ. ಯಾಕಂದ್ರೆ ಒಂದು ಸತಿ ಒಂದು ತಪ್ಪು ದಾರಿ ಹಿಡಿದು ಬಿಟ್ರೆ ಹ್ಮ್. ಅದನ್ನ ಚೇಂಜ್ ಮಾಡ್ಕೊಳ್ಳೋದು ಬಹಳಷ್ಟು ಕಷ್ಟ. ರೈಟ್. ರೈಟ್. ನೀವು ಗೊತ್ತಿರ್ಬೋದು, ಪಂಡಿತ ಹರಿಪ್ರಸಾದ್ ಚೌರಾಸಿಯಾ ಅವರಿಗೆ ಫಸ್ಟ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡೋತ್ತಿಗೆ ಹ್ಮ್. he was learning somewhere else, and but one day he went to his guruji as a sitar player, ಹ್ಮ್. and ಅವರು ನನಗೆ ಹೇಳ್ಕೊಡಿ ಅಂತ ಕೇಳಿದಾಗ ನೀನು ಕಲ್ತಿರೋದನ್ನೆಲ್ಲ ಮರಿಬೇಕು, ಅವಾಗ ಮಾತ್ರ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಓ ಮೈ ಗಾಡ್. ಇದೊಳ್ಳೆ And ಒಂಥರ ಪೂರ್ವಿಕರ ನಿಜವಾಗ್ಲು ಮೈಥಾಲಜಿಕಲ್ ಸ್ಟೋರಿ ಅನ್ಸ್ತು ನಿಜವಾಗ್ಲು ನನಗೆ. ಯಾಕೆ ಇದು ಅಂತ ಹೇಳಿದ್ರೆ ಪ್ರತಿ ಘರಾನದು ಶೈಲಿ ಡಿಫ್ರೆಂಟ್ ಇರುತ್ತೆ, ವಿಭಿನ್ನವಾಗಿರುತ್ತೆ. ಹ್ಮ್. ಸೊ ಒಂದು ಶೈಲಿಯಿಂದ ಇನ್ನೊಂದು ಶೈಲಿ ಡಿಫ್ರೆಂಟ್ ಇರೋ ಕಾರಣ ನನ್ನ ಶೈಲಿ ನೀನು ಕಲಿಬೇಕು ಅನ್ನೋ ಕಾರಣಕ್ಕೆ ಹ್ಮ್. ದ ಸಂತೂರ್ ಪ್ಲೇಯರ್ ಆಸ್ಡ್ ಹಿಮ್ ಹ್ಮ್. ಟು ಚೇಂಜ್ ಆರ್ ಟು ಫರ್ಗೆಟ್ ವಾಟ್ ಹಿ ಹ್ಯಾಸ್ ಲರ್ನ್ಡ್. ಹ್ಮ್. ಅಂಡ್ ದ ವೇ ಹಿ ಡಿಡ್ ದಟ್ ವಾಸ್ he completely changed how he holds the flute. He flipped the direction. ಹ್ಮ್. ಲೆಫ್ಟ್ ಅಲ್ಲಿ ಏನು ಇಟ್ಕೋಬೇಕಾಗಿತ್ತು ಅದನ್ನ ರೈಟ್ ಅಲ್ಲಿ ಇಟ್ಕೊಂತಾರೆ, ರೈಟ್ ಅಲ್ಲಿ ಏನು ಇಟ್ಕೋಬೇಕಾಯ್ತು ಅದನ್ನ ಲೆಫ್ಟ್ ಅಲ್ಲಿ ಇಟ್ಕೊಂತಾರೆ. ಅಂಡ್ ದಟ್ ಇಸ್ ದ ವೇ ಹಿ ಚೋಸ್ ಟು ಫರ್ಗೆಟ್ ವಾಟ್ ಎವರ್ ಹಿ ಹ್ಯಾಸ್ ಲರ್ನ್ಡ್. ಅಷ್ಟು ಡೆಡಿಕೇಶನ್ ಇತ್ತು. ವಾವ್. ಸೊ ದಿಸ್ ಬಿಕಮ್ಸ್ ಅ ವೆರಿ ಬಾಟಲ್ ನೆಕ್ ಅಂತ ಏನು ಹೇಳ್ತಾರೆ ನುಡ್ಸೊತ್ತಿಗೆ. ಯಾವ ಥರ ಇಟ್ಕೊಂತೀರಾ ನಿಮ್ಮ ಬ್ಲೋಯಿಂಗ್ ಟೆಕ್ನಿಕ್ಸ್. ದಟ್ ಐ ಆಲ್ವೇಸ್ ಗೋ ಬ್ಯಾಕ್ ಟು ಪಂಡಿತ್ ಶ್ರೀನಿವಾಸ್ ಮೊಕಾಶಿಜಿ. ಅವರು ನನಗೆ ಹೇಳ್ಕೊಟ್ಟಿರೋ ಬ್ಲೋಯಿಂಗ್ ಟೆಕ್ನಿಕ್ಸ್ ಇವಾಗಲೂ ನಾನು ಯಾವುದೇ ಕಾನ್ಸರ್ಟಲ್ಲಿ ನುಡಿಸೋದಾಗ್ಲೂ ಎಲ್ಲರೂ ಬಂದು ಹೇಳೋದು ಒಂದು ಮಾತು ಏನಂತ ಹೇಳಿದ್ರೆ, ಸಮೀರಾ ನಿನ್ನ ಫ್ಲೂಟ್ ಬ್ಲೋಯಿಂಗ್ ಟೆಕ್ನಿಕ್ಸ್ ಅಥವಾ ಮಾತುಕತೆ ಒಂಥರ ಡಿಫ್ರೆಂಟ್ ಇದೆ ಸಮೀರಾ. ಏನ್ ಡಿಫ್ರೆನ್ಸ್ ಇರಬಹುದು ಅಂತೀರಿ? ಶ್ರೀನಿವಾಸ್ ಮೊಕಾಶಿಜಿ ಟಾಟ್ ಮಿ ಪೇಷನ್ಸ್. ಹ್ಮ್. ಒಂದೇ ಸ್ವರನ 1 hour ಹ್ಮ್. ಕ್ಲಾಸಲ್ಲಿ ಹೇಳ್ಕೊಡೋರು ಅವರು. ಸಮೀರಾ ಶ್ರುತಿಗೆ ಕೂರ್ತಿಲ್ಲ, ಒಂದೇ ಸಮೀರಾ ಸ್ವರ. ಒಂದೇ ಸ್ವರ. ಐ ಹ್ಯಾವ್ ಲರ್ನ್ಡ್ ದ ಸಿಂಗಲ್ ರಾಗ ಫಾರ್ 3 years. ಮೋಹನ ಅಂದ್ರೆ ರಾಗನ 3 ವರ್ಷ ಕಲ್ತಿದ್ದೀನಿ ನಾನು. ಇನ್ ಡೆಪ್ತ್ ರೇಂಜ್ ಅಲ್ಲಿ ಕೂರಿಸ್ಲಿಕ್ಕೆ, ಹ್ಮ್. ರಿದಮ್ ಅಲ್ಲಿ ಕೂರಿಸ್ಲಿಕ್ಕೆ, ಡೈನಮಿಕ್ಸ್ ಎಲ್ಲ ಹಾಕಿ ಏನು ಮಾಡಿದ್ರೆ ಆ ತರ ಆಗತ್ತೆ ಅಂತ. ಸೊ ಫ್ಲೂಟ್ ಒಂದು ಮೆಡಿಟೇಷನ್ ತರ. ಸೊ ಹ್ಮ್. ಹೆಂಗೆ ನೀವು ಬ್ರೆತ್ ಕಂಟ್ರೋಲ್ ಮಾಡ್ತೀವಿ ನಾವೆಲ್ಲ, ಹ್ಮ್. ಸೊ ಫ್ಲೂಟಲ್ಲೂ ಅದೇ ತರ ಇರುತ್ತೆ. ಬಟ್
ಒಂದು ಡಿಫ್ರೆನ್ಸ್ ಏನು ಬರುತ್ತೆ ಅಂತ ಹೇಳಿದ್ರೆ, ಮೆಡಿಟೇಷನಲ್ಲಿ ಸ್ವಲ್ಪ ಏರುಪೇರು ಆದರೆ ಗೊತ್ತಾಗಲ್ಲ ನಮಗೆ. ಹ್ಮ್ ಯಾಕಂದರೆ ಇಟ್ ಇಸ್ ಫ್ರಮ್ ದ ನೋಸ್ ಆರ್ ದ ಮೌತ್, ಅಷ್ಟು ರೈಟ್ ಸೆನ್ಸಿಟಿವಿಟಿ ಇರಲ್ಲ. ಕರೆಕ್ಟ್ ಬಟ್ ಫ್ಲೂಟಲ್ಲಿ ಹ್ಮ್ ಅ ಮೈನರ್ ಚೇಂಜ್ ಹ್ಮ್ ವಿಲ್ ಕಾಸ್ ಅ ಹ್ಯೂಜ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ. ನಿಮ್ಮ ಶ್ರುತಿ ಹೋಗ್ಬೋದು, ಇಲ್ಲಾಂದರೆ ವಾಲ್ಯೂಮ್ ಚೇಂಜಸ್ ಆಗುತ್ತೆ. ಹ್ಮ್ ಸೊ ಒಂದು ಶ್ರುತಿ ಹಾಕಿದಾಗ ಒಂದು ಸ್ವರನ ಎಷ್ಟೊತ್ತು ಇಟ್ಕೊಳಕ್ಕಾಗತ್ತೋ ಹ್ಮ್ ಇನ್ ಒನ್ ಸಿಂಗಲ್ ಬ್ರೆತ್ ರೈಟ್ ವಿತೌಟ್ ವೇರಿಯೇಷನ್ಸ್, ವಾವ್ ದಟ್ ಈಸ್ ದ ಸಾಧನ. ಅಂಡ್ ಅದು ಒಂದು ದಟ್ ಈಸ್ ದ ಫೌಂಡೇಶನ್. ಅದು ಹ್ಮ್ ಒಂದು ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಹ್ಮ್ ಯಾವುದೇ ರಾಗಕ್ಕಾಗಲಿ ಯಾವುದೇ ಮಾಧುರ್ಯತೆಯಿಂದ ನೀವು ನುಡಿಸ್ಬೋದು. ದಟ್ ಈಸ್ ದ ಸಾಧನ. ಆಸಮ್ ಯಾ ಒಳ್ಳೆ ಟಿಪ್ಸ್ ಹೇಳ್ಬಿಟ್ರಿ ನೀವು ಬಿಗಿನರ್ಸಿಗೆ ರೈಟ್ ಉಸಿರಾಟದ ತೊಂದರೆ ಆದಾಗ ಇದನ್ನ ನುಡಿಸ್ಲಿಕ್ಕೆ ಭಾರಿ ಕಷ್ಟ ಆಗತ್ತೆ. ಆಮೇಲೆ ಒಂದು ದೊಡ್ಡ ಕಾನ್ಸರ್ಟ್ ಅಲ್ಲಿ ಇಟ್ ಮೇ ಬಿ ಫನಿ ನಾನು ಕೇಳ್ತಿರೋ ಕ್ವಶನ್, ಒಂದು ದೊಡ್ಡ ಕಾನ್ಸರ್ಟ್ ಆಗಲಿ ಒಂದು ಲೈವ್ ಶೋಸ್ ಅಲ್ಲಿ ಮಾಡ್ತಿರುವಾಗ ಅಕಸ್ಮಾತ್ ಆಗಿ ಒಂದು ಕೆಮ್ಮು ಬಂತು ಅಥವಾ ಸೀನ್ ಬಂತು ಅಥವಾ ತೇಗ್ ಬಂತು ಅಥವಾ ಹೌದು ಲೈಕ್ ಹೌದು ಏನೋ ಹೌದು ಒಂದು ಹೌದು 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 ಹೌದು. ಬಾಡಿನಲ್ಲಿ ಅದು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಎಸ್ ಸೊ ಅಂತ ಎಸ್. ಸಿಚುವೇಶನ್ ಅಲ್ಲಿ ಒಳ್ಳೆ ಕಾನ್ಸರ್ಟ್ ನಡೀತಾ ಇರತ್ತೆ, ಹ್ಮ್ ಮಧ್ಯದಲ್ಲಿ ಈ ತರ ಆದಾಗ ಹೌ ಡು ಯು ಹ್ಮ್ ಬ್ಯಾಲೆನ್ಸ್? ಆಗಿದೆ. ಇಸ್ ಸುಮಾರು ಇಟ್ ಸತಿ ಆಗಿದೆ. ವಾವ್ ಅದು ಒಂದೊಂದು ಕಡೆ ಆ, ಬೆವರಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಕೆಮ್ಮಿರ್ಬೋದು, ಇಲ್ಲ ಒಂದೊಂದು ಸತಿ ಹುಷಾರಿಲ್ಲದೆ ಇರ್ಬೋದು. ಬಟ್ ಐ ಹ್ಯಾವ್ ನೆವರ್ ಫೆಲ್ಟ್ ದಟ್ ಇಟ್ ಹಸ್ ಅಫೆಕ್ಟೆಡ್ ಮೈ ವೇ ಆಫ್ ಬ್ಲೋಯಿಂಗ್. ವಾವ್ ಸೊ ಕೆಮ್ಮು ಬಂದಾಗಲೇ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಪಾಸ್ ಫಾರ್ ಮೊಮೆಂಟ್, ನೀರು ಕುಡಿತೀವಿ, ಸುಧಾರಿಸ್ಕೊಂಡು ನುಡಿಸ್ಬೋದು, ಇಲ್ಲ ಹ್ಮ್ ಅಂತ ಇಲ್ಲ. ಬಟ್ ಆ ಫೀಲ್ ವಿಲ್ ಬಿ ಲಾಸ್ಟ್ ಎಸ್ ಆಬ್ವಿಯಸ್ಲಿ. ಅದು ಎಸ್ಪೆಷಲಿ ಆ ಇಫ್ ಯು ಆರ್ ಫ್ಲೋ ಡೂಯಿಂಗ್ ಆಲಾಪ್. ಹೊಟ್ಟೋಗ್ಬಿಡುತ್ತೆ. ಎಸ್ ಡೆಫಿನೆಟ್ಲಿ. ಹಾ ಇಲ್ಲಾಂದ್ರೆ ಯಾವುದೋ ಒಂದು ಫಾಸ್ಟ್ ಆಗಿರೋ ತಾನು ನುಡಿಸ್ತಿದ್ರೆ ರೈಟ್ ಅದ್ರದ್ದು ಏನು ಬಿಲ್ಡಪ್ ಮಾಡಿರ್ತೀವಿ ಆ ಒಂದು ಥಿಯಾಯಿ ತಗೊಳಕ್ಕೆ, ಹ್ಮ್ ದಟ್ ವಿಲ್ ಬಿ ಲಾಸ್ಟ್. ಆಲಾಪ್ ನುಡ್ಸೋತ್ತಿಗೆ ಆ ರಾಗದ ಛಾಯೆಯನ್ನು ಹ್ಮ್ ಎಸ್ಟಾಬ್ಲಿಷ್ ಮಾಡಿರ್ತೀವಿ, ದಟ್ ಹ್ಮ್ ವಿಲ್ ಬಿ ಲಾಸ್ಟ್ ಆಬ್ವಿಯಸ್ಲಿ. ಬಟ್ sometimes I have to push through that so that that feel is not lost for the audience ನಾನು especially. ಯಾಕೆ ಕೇಳಿದೆ ಅಂತಂದ್ರೆ ಬೇರೆ ವಾದ್ಯಗಳಿಗಿಂತ ಫ್ಲೂಟ್ ತುಂಬಾ ವಿಭಿನ್ನವಾಗಿದೆ. ಹೌದು ರೈಟ್, ವೀಣೆ ಹೌದು ಆಗಿರಬಹುದು, ವೈಲಿನ್ ಆಗಿರ್ಬೋದು, ಅದಾದ್ರೆ ಒಂದು ನಿಮಿಷ ಹೇಗೋ ಹೌದು. ಸ್ವಲ್ಪ ರೆಸ್ಟ್ ತಗೊಂಡು ಹೇಗೋ ಪ್ಯಾಚ್ ಅಪ್ ಮಾಡ್ಕೋಬಹುದು. ಹ್ಮ್ ಇದು ಹಾಗಲ್ಲ, ಹೌದು ಇದು ಹೌದು. ಸ್ವರ ಉಸಿರಾಟದಿಂದನೇ ಕರೆಕ್ಟ್ ಬರೋದಿಕ್ ಸಾಧ್ಯ. ಕರೆಕ್ಟ್ ಸೊ ಕರೆಕ್ಟ್. ಈ ತರ ಸಂದಿಗ್ಧ ಪರಿಸ್ಥಿತಿನಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಹೌದು ದಟ್ಸ್ ಅ ಚಾಲೆಂಜ್ ಆಫ್ ಅ ಹೌದು ಸಿಂಗರ್ ಅಂಡ್ ಡೆಫಿನೆಟ್ಲಿ ಅನ್ ಆರ್ಟಿಸ್ಟ್ ಡೆಫಿನೆಟ್ಲಿ ಅಂತ ಡೆಫಿನೆಟ್ಲಿ ಹೇಳ್ಬೋದು. ಡೆಫಿನೆಟ್ಲಿ ಡೆಫಿನೆಟ್ಲಿ. ಸೊ ಅದೇ ನಾನು ಐ ಕಮ್ ಬ್ಯಾಕ್ ಟು ದಿಸ್ ಫೌಂಡೇಶನ್ ಆಫ್ ಬ್ಲೋಯಿಂಗ್, ರೈಟ್. ಹ್ಮ್ ಹ್ಮ್ ಒಂದೇ ಸ್ವರನ ಹ್ಮ್ ಎಷ್ಟು ಸೆಕೆಂಡ್ ಇಟ್ಕೊಳಕ್ಕಾಗತ್ತೆ ಅಂತ. ಹ್ಮ್ ಹ್ಮ್ ಒಂದು ಸ್ವರನ ನಾನು ಲೈಕ್ ವೆನ್ ಐ ವಾಸ್ ಲರ್ನಿಂಗ್ ಟು ದ ಬ್ಲೋಯಿಂಗ್ ಟೆಕ್ನಿಕ್, ಹ್ಮ್ ಹ್ಮ್ ಒಂದು ಸ್ವರನ 60 ಸೆಕೆಂಡ್ಸ್, 50 ಸೆಕೆಂಡ್ಸ್, 40 ಸೆಕೆಂಡ್ಸ್ ಇಟ್ಕೊತಾ ಇದ್ದೆ. ಹ್ಮ್ ಹ್ಮ್ ಅಂಡ್ ದಟ್ ಇಸ್ ಅದು ಒಂದ್ಸತಿ ಹಿಡ್ಕೊಳ್ಳೋತ್ತಿಗೆ ಯು ಹ್ಮ್ ಹ್ಯಾವ್ ಟು ಮೇಕ್ ಶೋರ್ ದಟ್ ಬ್ಲೋಯಿಂಗ್ ಅಲ್ಲಿ ವೇರಿಯೇಷನ್ಸ್ ಬರಬಾರ್ದು ಅಂತ. ವಾವ್ ಅಂಡ್ ಇಫ್ ಯು ಆರ್ ಏಬಲ್ ಟು ಡೂ ದಟ್ ಹ್ಮ್ ಆನ್ ಸ್ಟೇಜ್, ಸ್ವಲ್ಪ ಹಿಕಪ್ಸ್ ಬಂದ್ರು ಯು ಕ್ಯಾನ್ ಮ್ಯಾನೇಜ್ ಬಿಕಾಸ್ ಯು ಹ್ಯಾವ್ ದಟ್ ಡಿಸಿಪ್ಲಿನ್ ಇನ್ ಬ್ಲೋಯಿಂಗ್ ಟೆಕ್ನಿಕ್ಸ್. ಆ ಶಾಸ್ತ್ರದ ಬಗ್ಗೆ ಅರಿವಿದೆ ಹೌದು ನಿಮ್ಗೆ. ಹೌದು ಹೌದು ಡೆಫಿನೆಟ್ಲಿ. ಸೊ ಕಂಟ್ರೋಲಿಂಗ್ ಟೆಕ್ನಿಕ್ಸ್ ಎಲ್ಲ ನಿಮ್ಗೆ ಹೌದು ಹೌದು. ಗೊತ್ತಿರೋದ್ರಿಂದ ಹ್ಮ್ ಅದೇನು ತುಂಬಾ ಎಸ್. ತೊಂದರೆ ಉಂಟು ಮಾಡ್ಲಿಕ್ಕಿಲ್ಲ. ಒಂದು ಕಡೆ ಫಿಂಗರಿಂಗ್ ಟೆಕ್ನಿಕ್ಸ್ ಆಯಿತು ಅಂತ ಹೇಳಿದ್ರೆ ಅಷ್ಟೇ ಇಂಪಾರ್ಟೆಂಟ್, ಇಲ್ಲ ಇಫ್ ನಾಟ್ ಮೋರ್ ಇಂಪಾರ್ಟೆಂಟ್ ಇಸ್ ದ ಬ್ಲೋಯಿಂಗ್ ಟೆಕ್ನಿಕ್ಸ್. ಹ್ಮ್ ಹ್ಮ್ ಡಿಫ್ರೆಂಟ್ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಪ್ಲೇಯಿಂಗ್ ಅ ಸ್ಮಾಲ್ ಫ್ಲೂಟ್, ಬ್ಲೋ ಶಾರ್ಪ್ ಆಗಿರಬೇಕು ಬಟ್ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಹ್ಮ್ ಹ್ಮ್ ಬಟ್ ದೊಡ್ಡ ಫ್ಲೂಟಲ್ಲಿ ಇಂಟೆನ್ಸಿಟಿ ಕಮ್ಮಿ ಇದ್ರೂ ದ ವಾಲ್ಯೂಮ್ ಆಫ್ ದ ಏರ್ ಯು ಆರ್ ಬ್ಲೋಯಿಂಗ್ ಇನ್ ಟು ದ ಫ್ಲೂಟ್ ಇಸ್ ಮಚ್ ಲಾರ್ಜರ್. ಹ್ಮ್ ಸೊ ಹ್ಮ್ ಅದಕ್ಕೆ ದೊಡ್ಡ ಫ್ಲೂಟ್ ಇಟ್ಕೊಂಡಾಗ ಯು ಕೆನಾಟ್ ಸಸ್ಟೈನ್ ಅ ಸಿಂಗಲ್ ನೋಟ್ ಫಾರ್ ಅ ವೆರಿ ಲಾಂಗ್ ಟೈಮ್ ಆಸ್ ಯು ಡೂ ಆನ್ ಅ ಸ್ಮಾಲರ್ ಫ್ಲೂಟ್. ವಾವ್, ಯಾ ದಟ್ಸ್ ಅ ಸೀಕ್ರೆಟ್ ಮ್ಯಾನ್. ನಮ್ಗೆ ಇದು ಗೊತ್ತಿರ್ಲಿಲ್ಲ. ರೈಟ್. ಸೊ ಈಗ ಕೊಳಲನ್ನು ನುಡಿಸ್ತಾ ಇರ್ಬೇಕಾದ್ರೆ ಜಾ ಪೇನ್ ಆಗಲ್ವಾ? ಜಾ ಪ್ರಾಕ್ಟಿಸ್ ಪ್ರಾಕ್ಟಿಸ್ ಇಫ್ ಯು ಕ್ಯಾನ್. ನಾ ಎಲ್ಲರೂ ಹೇಳೋದೇನೆ ಅಂದರೆ, ನೀನು ಒನ್ ಅವರ್ ಕಾನ್ಸರ್ಟಿಗೆ ಪ್ರಾಕ್ಟೀಸ್ ಮಾಡ್ತಿದ್ರೆ ಸಮೀರ, ಯು ಹ್ಯಾವ್ ಟು ಬಿ ರೆಡಿ ಫಾರ್ 2 hours. ಇಫ್ ಯು ಆರ್ ಪ್ರಾಕ್ಟೀಸಿಂಗ್ ಫಾರ್ ಅ 2 hour ಕಾನ್ಸರ್ಟ್, ಯು ಶುಡ್ ಬಿ ರೆಡಿ ಫಾರ್ 4 hours. ಯಾಕಂದರೆ ಪ್ರಾಕ್ಟೀಸ್ ನಾವು ಏನು ಮಾಡ್ತೀವಿ ದಟ್ ರಿಯರ್ಲಿ ಕಮ್ಸ್ ಔಟ್ ಆನ್ ದ ಸ್ಟೇಜ್. ಹ್ಮ್ ಹ್ಮ್ ನಾವು ಒಂದು 100% ಪ್ರಾಕ್ಟೀಸ್ ಮಾಡಿದ್ರೆ ಒಂದು 25 to 30% ಅಷ್ಟೇ ಬರೋದು ಸ್ಟೇಜ್ ಮೇಲೆ, ಎಷ್ಟೇ ಮಾಡಿದ್ರು. ಹ್ಮ್ ಸೊ ದ ಮೋರ್ ಯು ಪ್ರಾಕ್ಟೀಸ್, ಹ್ಮ್ ಮೋರ್ ಟೆಕ್ನಿಕ್ಯಾಲಿಟೀಸ್ ಆರ್ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಹ್ಮ್ ಅಷ್ಟು ಆಯುಧಗಳು ನಿಮ್ಮ ಹತ್ರ ಇರುತ್ತೆ ಸ್ಟೇಜ್ ಮೇಲೆ ನೋಡ್ಸೋಕ್ಕೆ. ಸೊ ಯಾ. ದ ಮೋರ್ ಪೇನ್ ದ ಮೋರ್ ಗೇನ್ ಅಂತ ಎಸ್ ಹೇಳ್ತೀರಾ? ಡೆಫಿನೆಟ್ಲಿ ಡೆಫಿನೆಟ್ಲಿ ಡೆಫಿನೆಟ್ಲಿ. ರೈಟ್. ಸೊ ಕೊಳಲು ತುಂಬಾ ಸುಂದರವಾದ್ಯ ಅಂತ ನಾನು ಹೇಳ್ಬಿಟ್ಟೆ. ಅದರ ಒಂದು ರಂಧ್ರಗಳು, ಹೋಲ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಯೂಶುವಲ್ ಆಗಿ ಒಂದು ಕೊಳಲಲ್ಲಿ ಎಷ್ಟು ಹೋಲ್ಗಳಿರತ್ತೆ? ಓಕೆ, ಡಿಪೆಂಡ್ಸ್. ಸೊ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ 6 ಹೋಲ್ಗಳಿರುತ್ತೆ, 6 ಹೋಳು ಮುಚ್ಚಕ್ಕೆ. ಹ್ಮ್ ಇನ್ನೊಂದು ಹೋಲ್ ಕೆಳಗಡೆ ಇರುತ್ತೆ, ದಟ್ ಇಸ್ ಯೂಸ್ ಟು ಇನ್ಕ್ರೀಸ್ ದ ವಾಲ್ಯೂಮ್ ಆಫ್ ದ ಫ್ಲೂಟ್. ಹ್ಮ್ ಹ್ಮ್ ಅದನ್ನು ಕವರ್ ಮಾಡಿಕೊಂಡು ಮಂದ್ರ ಮಾ ಕೂಡ ನುಡಿಸ್ಬೋದು. ಹ್ಮ್ ನಮ್ಮ ಗುರುಜಿಗಳು ನುಡಿಸ್ತಾರೆ ಅದನ್ನು. ಇಟ್ ಈಸ್ ಹ್ಮ್ ಅ ವೆರಿ ಡಿಫಿಕಲ್ಟ್ ಸ್ಕಿಲ್ ಟು ಲರ್ನ್. ಓಕೆ. ಅದಲ್ಲದೆ ನಮ್ಮ ಅವರ ಗುರುಜಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರು ಹ್ಮ್ ಫ್ಲೂಟಿನ ಕೆಳಗಡೆ ಹ್ಮ್ ಕಂಬೆ ಎಲ್ಲಿ ಕೂರತ್ತಲ್ಲ, ಹ್ಮ್ ಅಲ್ಲಿ ಒಂದು ಹೋಲ್ ಮಾಡಿದ್ದಾರೆ. ಹ್ಮ್ ಏನಕ್ಕಪ್ಪ ಅಂತ ಹೇಳಿದ್ರೆ, ಹ್ಮ್ ಫ್ಲೂಟಲ್ಲಿ ಮಾ ಇಂದ ಪಾಗೆ ಮೀಂಡ್ ಹೋಗೋಕ್ಕಾಗಲ್ಲ, ದೇರ್ ಹ್ಮ್ ಇಸ್ ಅ ಬ್ರೇಕ್.
ಓಕೆ. if you cover two and a half or one half of a hole, that ಹ್ಮ್. is ma, and ಹ್ಮ್. for a pa you have to cover all the holes. ಎಲ್ಲ ಹೋಲ್ಗಳನ್ನು ಮುಚ್ಚಿದ್ರೆ pa ಬರುತ್ತೆ. ಓಕೆ. So ma ಇಂದ pa ಹೋಗಕ್ಕೆ ಮೀಂಡಿಲ್ಲ. And ವಾವ್! he engineered a way ಹ್ಮ್. where you can drill a hole beneath the flute and you can produce that mean on ma to pa magically. ಇದು ಯಾವ ಶೈಲಿಯಲ್ಲೂ ಇಲ್ಲ, and this is the first invention ಓಹ್ Pandit ಮೈ Venkatesh Godkhindi ji ಗಾಡ್! has done. ಇಲ್ಲಿಂದನೇ ಅವ್ರಿಗೆ ದೊಡ್ಡ ಪ್ರಣಾಮಗಳು. ಅಲ್ಲ, ಏನು ಫ್ಲೂಟಿಸ್ಟ್ ಎಲ್ಲಾನು ಕೂಡ ಸೈಂಟಿಸ್ಟ್‌ಗಳಾ ಅಂತ? ಡೆಫಿನೆಟ್ಲಿ. ಅಂದರೆ ಅವರು ಅಷ್ಟು ಸಾಧನ ಮಾಡಿದ್ದಾರೆ. ಬೆಳಗ್ಗಿಂದ ರಾತ್ರಿವರೆಗೂ ಹಿ ಯೂಸ್ ಟು ಸಿಂಗ್, ಹಿ ಯೂಸ್ ಟು ಪ್ಲೇ ದ ಹಾರ್ಮೋನಿಯಂ, ಹಿ ಯೂಸ್ ಟು ಪ್ಲೇ ದ ಫ್ಲೂಟ್. ಹಿ ಈಸ್ ನಿಜವಾಗ್ಲೂ ದೇವರೇ ಅಂತ ಹೇಳ್ಬೋದು. ದಟ್ಸ್ ಸೋ ನೈಸ್. ಸೊ ಯಾಹ್! ಟೆಕ್ನಿಕಲ್ ಕಾನ್ಸೆಪ್ಟ್ಸ್ ಅಂತ ಬಂದಾಗ ಬೇಸಿಕ್ ಥಿಂಗು ಅಪಾರ್ಟ್ ಫ್ರಮ್ ಟೆಕ್ನಿಕಲ್ ಈ ಕೊಳಲನ್ನ ಮೇಂಟೈನ್ ಮಾಡೋದು ಹೇಗೆ? ಏಕೆಂದ್ರೆ ಭಾರತದಲ್ಲಾದ್ರೆ ವಾತಾವರಣ, ಹವಾಮಾನ ಎಲ್ಲ ಒಂದೇ ರೀತಿ ಇರುತ್ತೆ. ಇಟ್ಸ್ ನಾಟ್ ಸೋ ಡಿಫಿಕಲ್ಟ್. ಅದು ತುಂಬಾ ಬಾಧೆ ಆಗಲ್ಲ. ಸೊ ಇಂಥ ದೇಶಗಳಲ್ಲಿ ಚಳಿ ಮತ್ತೆ ಬೇಸಿಗೆ ಹೌದು. ವಿಪರೀತ ಹವಾಮಾನ ವ್ಯತ್ಯಯ ಇರುತ್ತೆ. ಸೊ ವಾದ್ಯಗಳನ್ನ ಪ್ರೊಟೆಕ್ಟ್ ಮಾಡೋದು ಹೇಗೆ ಇಲ್ಲಿ? ಸೊ ಒಂದು ಎಕ್ಸ್ಟ್ರೀಮ್ ಹೋದ್ರೆ ತಬ್ಲಾ ಇರುತ್ತಲ್ಲ, ಸೊ ತಬ್ಲಾದಲ್ಲಿ ಇಫ್ ಯು ಪುಟ್ ಇಟ್ ಅಂಡರ್ ಎಕ್ಸ್ಟ್ರೀಮ್ ಕೋಲ್ಡ್ ಟೆಂಪರೇಚರ್ ಕರೆಕ್ಟ್. ಒಡೆದೋಗುತ್ತೆ. ರೈಟ್. ಫ್ಲೂಟಲ್ಲೂ ಆ ಥರ ಆಗದೆ ಇದ್ರೂ ದೇರ್ ಇಸ್ ಅ ಲಾಟ್ ಆಫ್ ಕೇಸಸ್ ವೇರ್ ಫ್ಲೂಟ್ ಕ್ರ್ಯಾಕ್ ಆಗೋಗ್ಬಿಡುತ್ತೆ ಇಫ್ ಇಟ್ ಇಸ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಹೀಟ್ ಅಂಡ್ ಲಾಟ್ ಆಫ್ ಕೋಲ್ಡ್ನೆಸ್. ಸೊ ಪ್ರೊಟೆಕ್ಷನ್ ಹೆಂಗ್ ಮಾಡ್ತೀರಿ? ಇಟ್ ಹ್ಯಾಸ್ ಟು ಬಿ ಕವರ್ಡ್ ಅಟ್ ಆಲ್ ಟೈಮ್ಸ್. ಅದನ್ನು ಟೈಮಿಗೆ ಕ್ಲೀನ್ ಮಾಡ್ತಿರ್ಬೇಕು, ಎಸ್ಪೆಷಲಿ ಬಿಕಾಸ್ ನಾವು ನುಡಿಸ್ತಿರೊತ್ತಿಗೆ ನಮ್ಮ ಬೆವರು ಏನಿರುತ್ತೆ ಅದ್ರ ಮೇಲೆ ಹತ್ಕೊಂಡಾಗ ಅಲ್ಲಿ ಫಂಗಸ್ ಬೆಳೆಯೋ ಚಾನ್ಸಸ್ಗಳು ಇರ್ತವೆ. ಅದನ್ನ my ಕ್ಲೀನ್ God. ಆಗಿ ಒರೆಸಿಟ್ಕೋಬೇಕು. ಇಫ್ ಇಟ್ ಶುಡಂಟ್ ಕ್ರ್ಯಾಕ್, ನಾವು ಟೈಮಿಗೆ ಕ್ಲೀನ್ ಮಾಡ್ತಿರ್ಬೇಕು, ಒರೆಸ್ತಾ ಇರಬೇಕು, ಅಂಡ್ ವಿ ಹ್ಯಾವ್ ಟು ಕೀಪ್ ಇಟ್ ಕ್ಲೋಸ್ಡ್ ಆಲ್ ದ ಟೈಮ್ಸ್. ಸೊ ಅದಕ್ಕೆ ಏನಾದರೂ ಲೈಕ್ ಸ್ಪೆಸಿಫಿಕ್ ಕ್ಲೋಸ್ ಮಾಡೋದಕ್ಕೆ ಇಂಥ ಸಿಸ್ಟಮ್ಯಾಟಿಕ್ ವೇ ಏನಾದ್ರು ಇದೆಯಾ? ಅಥವಾ ಲೈಕ್ ಒಂದು ನಾರ್ಮಲ್ ಆಗಿ ಒಂದು ಬಟ್ಟೆನಲ್ಲಿ ಇಡ್ತೀರೋ ಅಥವಾ? ಬಟ್ಟೆ ಇಸ್ ದ ಬೆಸ್ಟ್. ನಾವು Okay. ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ, ಫ್ಲೂಟ್ಸ್ ಆರ್ ವೆರಿ ಫ್ರಾಜೈಲ್. ಅದನ್ನ ಎಸ್ಪೆಷಲಿ ನಾವೆಲ್ಲರೂ ಹೊರಗಡೆ ಹೋಗೋತ್ತಿಗೆ, ಅದನ್ನ ತಗೊಂಡು ಹೋಗೋತ್ತಿಗೆ ಕ್ರ್ಯಾಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಒಂದ್ಸಲಿ ಕ್ರ್ಯಾಕ್ ಆಯ್ತು ಅಂತ ಹೇಳಿದ್ರೆ ದಟ್ ಸೌಂಡ್ ವಿಲ್ ಕಮ್ ಔಟ್ ಬ್ರೋಕನ್. ಓ ಮೈ ಗಾಡ್! ಅಂಡ್ ದಟ್ ಇಸ್ ವೈ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು PVC ಪೈಪ್ ಅಲ್ಲಿ ಫ್ಲೂಟ್ ಇಟ್ಬಿಟ್ಟು ಅದ್ರ ಸುತ್ತ ಒಂದು ಬಟ್ಟೆ ಹಾಕ್ಬಿಟ್ಟು ತಗೊಂಡ್ಬರ್ತೀವಿ ಯೂಶಲಿ ಅದನ್ನ. ಓಕೆ. ಸೊ ಈಗ ನೀವು ಭಾರತದಿಂದ ಇಲ್ಲಿಗೆ ತರುವಾಗ್ಲೂ ಅದೇ ಕ್ರಮದಲ್ಲೇ ತಂದ್ರಾ? ಭಾರತದಿಂದ ಬರೋತ್ತಿಗೆ ನಾನು ಅದನ್ನ ಬಬಲ್ ರ್ಯಾಪ್ ಅಲ್ಲಿ ಹಾಕೊಂಡು ಸೂಟ್ ಕೇಸಲ್ಲಿ ಇಟ್ಟು ಅದ್ರ ಮೇಲೆ ಬಟ್ಟೆಗಳೆಲ್ಲ ಹಾಕಿ ತಂದಿದ್ದು. ವಾವ್! ರೈಟ್. ಸೊ ಯಾಹ್! ಸೊ ಟೆಕ್ನಿಕಲ್ ಕ್ವೆಷನ್ಸ್ ಅಂತ ಬಂದಾಗ ಈ ಹೋಲ್ಸಲ್ಲಿ ಸಾಫ್ಟ್ ಡೈನಮಿಕ್ಸು ಅಥವಾ ಹೈ ಪಿಚ್, ಹೈ ನೋಟ್ ರಾಗಗಳನ್ನ, ಗಮಕಗಳನ್ನ ನುಡ್ಸೋದು ಎಷ್ಟು ಈಸಿ ಆಗತ್ತೆ, ಎಷ್ಟು ಸುಲಭ ಆಗತ್ತೆ ಸಮೀರ್ ಅವ್ರಿಗೆ? ಗಮಕ ಅಂತ ಹೇಳಿದ್ರೆ, ಬಿಕಾಸ್ ಐ ಹ್ಯಾವ್ ಲರ್ನ್ ದ ಟೆಕ್ನಿಕ್ಸ್ ನಾಟ್ ಫ್ರಮ್ ಒನ್ ಟೀಚರ್ ಬಟ್ ಮಲ್ಟಿಪಲ್ ಟೀಚರ್ಸ್. ಒಬ್ಬೊಬ್ರದ್ದು ಶೈಲಿ ಡಿಫ್ರೆಂಟ್ ಇರುತ್ತೆ. ಅಂಡ್ ಸೊ ದಟ್ ಈಸ್ ದ ರೀಸನ್ ಐ ಆಮ್ ಏಬಲ್ ಟು ಪ್ರೊಡ್ಯೂಸ್, ನಾಟ್ ಈಸಿಲಿ ಬಟ್ ಐ ಆಮ್ ಏಬಲ್ ಟು ಪ್ರೊಡ್ಯೂಸ್ ದಟ್ ವಿತ್ ಅ ಸರ್ಟನ್ ಡಿಗ್ರಿ ಆಫ್ ಈಸ್. ಇಲ್ಲ ಅಂತ ಹೇಳಲ್ಲ. ಅಂಡ್ ಎಷ್ಟೊಂದು ಈ ಹಾಡುಗಳು ಫಿಲ್ಮ್ ಸಾಂಗ್ಸ್ ಎಲ್ಲ ಅಂತೆಲ್ಲ ಬಂದಾಗ ಐ ಕ್ಯಾನ್ ಈಸಿಲಿ ಗೆಟ್ ಟು ನೋ ವಾಟ್ ಟೈಪ್ ಆಫ್ ಗಮಕ್ ಇಸ್ ಗೋಯಿಂಗ್ ದೇರ್ ಅಂತ. ಸೊ ದೇರ್ ಆರ್ ಸರ್ಟನ್ ಫ್ರೇಸಸ್ ವಿಚ್ ಇಸ್ ರಿಯಲಿ ಡಿಫಿಕಲ್ಟ್. ಅದನ್ನ ಸಾಧನೆಯಿಂದಾನೇ ಮಾಡಬೇಕು, ಬಟ್ ಟು ಸಮ್ ಡಿಗ್ರಿ ಆಫ್ ಈಸ್, ಇಲ್ಲ ಅಂತ ಹೇಳಲ್ಲ. ಸೊ ಪ್ರವೀಣ್ ಸರ್ ಅವರ ಗೈಡೆನ್ಸ್ ಯಾವಾಗ್ಲಿಂದ ತಗೋತಾ ಇದ್ದೀರಾ? ನಾನು ಪ್ರವೀಣ್ ಸರ್ ಕೆಳಗಡೆ ಒಂದು ಸುಮಾರು 8ರಿಂದ 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅವ್ರ ಕೆಳಗಡೆ. ಓ ಮೈ ಗಾಡ್! ಈಗ ಇಲ್ಲಿ ಅಮೆರಿಕಕ್ಕೆ ಬಂದಾಗ್ಲೂ ಆನ್‌ಲೈನಲ್ಲಿ ನೀವು ಅವ್ರನ್ನ ಭೇಟಿ ಮಾಡ್ತೀರಾ? ಅಥವಾ ಹೇಗೆ ನಡೀತಾ ಇದೆ ಅವರ ನಡುವೆ ಒಂದು ಸಂದರ್ಶನ? ನಿಮ್ಮ ಒಂದು ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ? ಹಿ ಈಸ್ ಎಕ್ಸ್ಟ್ರೀಮ್ಲಿ ಬ್ಯುಸಿ. ಗುರುಜಿ ಅವರು ಟೈಮ್ ಮಾಡಿಕೊಟ್ಟಾಗ ಆನ್ಲೈನ್ ಕ್ಲಾಸ್ ತಗೊಂತಾರೆ. ಬಟ್ ಇಲ್ಲಿಗೆ ಬಂದ್ಮೇಲಿಂದ ನನಗೆ ಅವಕಾಶ ಆಗಿಲ್ಲ. ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಐ ವುಡ್ ಲೈಕ್ ಟು ಹ್ಯಾವ್ ಕ್ಲಾಸಸ್ ಫ್ರಮ್ ಹಿಮ್. ಅವರು ಆನ್ಲೈನ್ ಕ್ಲಾಸಸ್ ಕೂಡ ಸೊ ತಗೊಂತಾರೆ. ವಾಟ್ ಡಿಫರೆನ್ಸ್ ಡಿಡ್ ಯು ನೋಟಿಸ್ ಬೇರೆ ಗುರುಗಳ ಜೊತೆ ನೀವು ಒಂದು ವಿದ್ಯಾಭ್ಯಾಸ ಮಾಡಿಸ್ಕೊಳ್ಳೋಕ್ಕೂ, ಅವರಿಂದ ಮಾರ್ಗದರ್ಶನ ತಗೊಳ್ಳೋದಕ್ಕೂ, ಪ್ರವೀಣ್ ಸರ್ ಇಂದ ಮಾರ್ಗದರ್ಶನ ತಗೊಳ್ಳೋದಕ್ಕೂ ಏನು ವಿಭಿನ್ನತೆ ನಿಮ್ಗೆ ಅನ್ನಿಸ್ತು? ಏನು ಚೇಂಜಸ್ ನಿಮ್ಮಲ್ಲಿ ನೀವು ನೋಟಿಸ್ ಮಾಡಿದ್ದೀರಾ? ಡೆಫಿನೆಟ್ಲಿ. ಅದೇ ನಾನು ಹೇಳ್ದಂಗೆ ಒಬ್ಬೊಬ್ಬ ಕಲಾವಿದರಿಗೂ ಅವರದೇ ಶೈಲಿ ಇರುತ್ತೆ, ಅವರದೇ ಅಪ್ರೋಚ್ ಇರುತ್ತೆ ಒಂದು ರಾಗಕ್ಕೆ. ರೈಟ್. ಸೊ ಒಂದೇ ರಾಗನ ನೀವು ಎಷ್ಟೊಂದು ಡಿಫ್ರೆಂಟ್ ಮ್ಯೂಸಿಷಿಯನ್ಸ್ ಇಂದ ಕೇಳಿದಾಗ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ದ ಸೇಮ್ ರಾಗನ ನೀವು ಅನುಭವಿಸ್ಬೋದು. ಅಂಡ್ ಟೀಚಿಂಗಲ್ಲೂ ಅಷ್ಟೇ, ಇಟ್ ಡಿಪೆಂಡ್ಸ್ ಆನ್ ಅವರು ಯಾವ ತರ ವ್ಯಕ್ತಪಡಿಸ್ತಿದ್ದಾರೆ ರಾಗನ ಅಂತ. ನಾನು ಶ್ರೀಮತಿ ಪೂರ್ಣಿಮಾ ಭಟ್ ಕುಲಕರ್ಣಿ ಅವ್ರ ಹತ್ರ ಕಲಿಯೋತ್ತಿಗೆ ಆ ಗಾಯಕಿ ಅಂಗ್ ನನಗೆ ಆ ಟಚ್ ಬಂದಿದ್ದು ಅವರಿಂದ. ಅಂಡ್ ಪಂಡಿತ್ ಸಮೀರಾ ಅವರು ನನಗೆ ಟೆಕ್ನಿಕ್ಯಾಲಿಟೀಸ್ ಅಲ್ಲಿ ಬುನಾದಿ ಹಾಕಿದ್ದು. ವಾವ್! ಅಂಡ್ ಪ್ರವೀಣ್ ಗೋಡ್ಖಿಂಡಿಜಿ ಅವರು, ಹಿ ಆಕ್ಚುಲಿ ಟಾಟ್ ಮಿ ಹೌ ಟು ಬಿ ಕ್ರಿಯೇಟಿವ್, ಹೌ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಥ್ರೂ ದಟ್ ರಾಗ.
ಅವ್ರು ಪ್ರತಿ ಸತಿ ಒಂದೇ ರಾಗ ನುಡಿಸಿದಾಗ ಒಂದೇ ತರ ಕೇಳೋದಿಲ್ಲ. ಹ್ಮ್. ಯಾಕಂತ ಹೇಳಿದ್ರೆ ಒಂದೇ ರಾಗನ ಅವ್ರು ಅಷ್ಟು ಸತಿ ನುಡಿಸಿ ಸಾಧನೆ ಮಾಡಿದ್ದಾರೆ. ರೈಟ್. ಸೊ ದಟ್ ಇಸ್ ಹಿ ಟಾಟ್ ಮೀ ಹೌ ಟು ಗೋ ಇನ್ ಟು ದಟ್ ಡೆಪ್ತ್. ಇನ್ ಡೆಪ್ತಿಯಲ್ಲಿ ಇನ್ ಹೋಗೋದು. ಡೆಪ್ತ್, ಎಸ್, ಹೌ ಟು ಅಂಡರ್ಸ್ಟ್ಯಾಂಡ್ ದ ರಾಗ. ಅದಕ್ಕೆ ಏನು ಭಾವ ಇರುತ್ತೆ ಅದನ್ನ ತಿಳ್ಕೊಂಡು ನುಡಿಸೋದು ನಾನು ಗುರುಜಿಯಿಂದ ಕಲ್ತಿದ್ದು. ಸೊ ಕೊಳಲನ್ನ ನುಡಿಸ್ತಾ ಇದ್ರೆ ಸ್ಪಿರಿಚುವಾಲಿಟಿಗೆ ತುಂಬಾ ಹತ್ತಿರವಾಗಿರುವಂತಹ ವಾದ್ಯ. ಹೌದು ಹೌದು, ರೈಟ್. ಡೆಫಿನೆಟ್ಲಿ, ಎಸ್. ಸೊ ದೈವಿಕತ್ವ ಅಂದ್ರೆ ಡಿವೈನಿಟಿ ಅಂದ್ರೆ ಕೊಳಲು ಅಂತ ಹೇಳ್ಬಹುದು. ಸೊ ಯಾವ ರಾಗ ಸಮೀರ್ ಅವರಿಗೆ ತುಂಬಾ ಪ್ರಿಯವಾಗುತ್ತೆ ಕೊಳಲಲ್ಲಿ ನುಡಿಸ್ಲಿಕ್ಕೆ ಅಂತ? ನನಗೆ ರಾಗ ಶಂಕರ ತುಂಬಾ ಇಷ್ಟ. ಅದು ಹಂಸಧ್ವನಿಗೆ ಬಹಳ ಹತ್ರವಾದ ರಾಗ. ನಿಮಗೆ ಆ ರಾಗ ಇಷ್ಟ ಅಂದ್ಮೇಲೆ ಹ. ನಮಗೂ ಇಷ್ಟ. ಸೊ ಒಂದೆರಡು ಸ್ವರಗಳು ಆ ರಾಗದಲ್ಲಿ. ನೀವು ಏನು ಮೋಡಿ ಮಾಡ್ತೀರಾ ಸಮೀರ್ ಅವರೇ? ಕೊಳಲು ನಿಮ್ಮನ್ನ ನೋಡಿ ನಾಚುತ್ತೋ ಅಥವಾ ನೀವು ಕೊಳಲನ್ನ ನೋಡಿ ನಾಚುತ್ತೀರೋ ಗೊತ್ತಿಲ್ಲ. ಒಟ್ನಲ್ಲಿ ರಾಗದಲ್ಲಿ ನೀವು ಬೆರೆತು ನಮ್ಮನ್ನು ಕೂಡ ಸಂಗಮ ಮಾಡಿಸ್ಬಿಟ್ರಿ. ಥ್ಯಾಂಕ್ ಯು ಸಂಕೋಚ್. ಇದು ಅಶ್ವಿನ್ ಶ್ರೀನಿವಾಸನ್ ಅಂತ ಫ್ಲೂಟಿಸ್ಟ್. ಅವರ ಕೊಳಲು ವಾದ್ಯ ಕೇಳಿ ನನಗೆ ರಾಗ ಶಂಕರನ ಮೇಲೆ ಬಹಳ ಮೋಹನ ಬಂದ್ಬಿಡ್ತು. ಕರೆಕ್ಟ್. ಸೊ ಕೊಳಲು ಅಂತಂದಾಗ ಎಷ್ಟೋ ರಾಗಗಳು ಕೊಳಲಿಗೆ ಹೊಂದಾಣಿಕೆ ಆಗುವಂತಹ ಪ್ರಿಯವಾದ ರಾಗಗಳಿದೆ. ಯಮನ್ ಆಗಿರ್ಬಹುದು, ಮೋಹನ ರಾಗ ಆಗಿರಬಹುದು, ಕಲ್ಯಾಣಿ ರಾಗ ಆಗಿರ್ಬಹುದು, ಬಾನ್ಸುರಿ ರಾಗ ಆಗಿರಬಹುದು, ಚಾರುಕೇಶಿ ರಾಗ. ಚಾರುಕೇಶಿ ರಾಗ ಬಹಳ ಚೆನ್ನಾಗಿದೆ. ಸೊ ಚಾರುಕೇಶಿ ರಾಗದ ಸ್ವರಗಳು ನಿಮ್ಮಿಂದ. ಅಬ್ಬಾ! ರಾಗದ ಮಹಿಮೆಯೋ ಅಥವಾ ನೀವು ನುಡಿಸಿರೋ ಸ್ವರಗಳ ಮಹಿಮೆಯೋ, ಕೃಷ್ಣ ಯಾಕೆ ಕೊಳಲನ್ನ ಇಷ್ಟೊಂದು ಕೊಳಲಿನ ಮುಖೇನ ಮಂತ್ರಮಗ್ನರನ್ನಾಗಿ ಮಾಡ್ತಿದ್ರು ಅಂತ ಈಗ ಗೊತ್ತಾಯ್ತು. ರೈಟ್. ಸೀರಿಯಸ್ಲಿ ಗ್ರೇಟ್ ಅಪ್ಲಾಸ್ ಟು ಯು ಸಮೀರ್ ಅವರೇ. ತುಂಬಾ ಚೆನ್ನಾಗಿ ನುಡಿಸ್ತೀರಾ. ರೈಟ್. ಸೊ ಬ್ರೆತ್ ಕಂಟ್ರೋಲಿಗೆ ಏನ್ ಎಕ್ಸರ್ಸೈಸಸ್ ನ ಮಾಡ್ತೀರಾ?
ಬ್ರೆತ್ ಕಂಟ್ರೋಲ್ಗೆ ಅದೇ ಒಂದು ಸ್ವರನ ಒಂದು ಶ್ರುತಿಯಲ್ಲಿ ನುಡಿಸಿದಾಗ ಹ್ಮ್ ದೇ ಶುಡ್ ಬಿ ನೋ ವೇರಿಯೇಷನ್ಸ್. ವಾವ್ ಸೊ ನಾನು ಯೂಶಲಿ ತಬಲಾ ಹಾಕ್ಕೊಂಡು ಹ್ಮ್ ಒಂದು ಸೆಟ್ ಟೆಂಪೋಲ್ ಇಟ್ಕೊಂಡು ಎಷ್ಟು ಆವರ್ತನೆಗಳು ಮಾಡೋಕ್ಕಾಗತ್ತೆ ಹ್ಮ್ ವಿತೌಟ್ ಲೂಸಿಂಗ್ ಮೈ ಬ್ರೆತ್. ರೈಟ್ ಆ್ಯಂಡ್ ಎಸ್ಪೆಷಲಿ ವೆನ್ ಯು ರೀಚ್ ದಟ್ ಎಂಡ್ ಆಫ್ ಬ್ರೆತ್ ಅನ್ನೋ ಟೈಮಿಗೆ ಹ್ಮ್ ವೇರಿಯೇಷನ್ಸ್ ಬಂದ್ಬಿಡುತ್ತೆ ಬಿಕಾಸ್ ಹ್ಮ್ ಯು ಆರ್ ದೆರ್ ಇಸ್ ನೋ ಮೋರ್ ಏರ್ ಇನ್ ದ ಲಂಗ್ಸ್. ಹ್ಮ್ ಬಟ್ ಆ ಟೈಮಲ್ಲಿ ಕೂಡ ಹ್ಮ್ ವೇರಿಯೇಷನ್ಸ್ ಕಾಣಿಸ್ಕೋಬಾರ್ದು ನಿಮ್ಮ ಬ್ರೆತ್ತಲ್ಲಿ. ಸೊ ಹ್ಮ್ ಅಂಥ ಪ್ರಾಕ್ಟೀಸ್ಗಳನ್ನಾಗಲಿ ಹ್ಮ್ ಇಲ್ಲ ಅಂತ ಹೇಳಿದರೆ ನನ್ನ ಗುರುಜಿಗಳು ಬಹಳಷ್ಟು ಅಲಂಕಾರಗಳು ಹೇಳ್ಕೊಟ್ಟಿದ್ದಾರೆ ನನಗೆ. ಹ್ಮ್ ಆ್ಯಂಡ್ ದಟ್ ಈಸ್ ದ ಫೌಂಡೇಶನ್ ಫಾರ್ ಎನಿ ರಾಗ ರೈಟ್. ಆ್ಯಕ್ಚುಲಿ. ಸೊ ಅದು ಚೂರು ಬಿಗಿನರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ. ಶೋರ್. ಸೊ ಯೂಶಲಿ ಮಾಡೋತ್ತಿಗೆ ಲೆಟ್ಸ್ ಅಬ್ಬಾ! ಅಂದ್ರೆ ಎಷ್ಟು ಸುದೀರ್ಘವಾಗಿ ಸ್ಲೋ ಆಗಿ ಕರೆಕ್ಟ್ ಕರೆಕ್ಟ್ ಲೋ ಪಿಚ್‌ನ ಎಷ್ಟು ಕರೆಕ್ಟ್ ಹಿಡಿದಿಟ್ಕೊಂಡಿದ್ದೀರಾ ಕರೆಕ್ಟ್ ಅನ್ನೋದು ಇದ್ರಲ್ಲಿ ಕರೆಕ್ಟ್ ತೋರಿಸ್ತಾ ಇದೆ. ಕರೆಕ್ಟ್ 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 ರೈಟ್? ಕರೆಕ್ಟ್. ಸೊ ಸೊ ಒಂದೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ವೆನ್ ಯು ಆರ್ ಪ್ಲೇಯಿಂಗ್ ಇಫ್ ಯು ಡೋಂಟ್ ಹ್ಯಾವ್ ಎನಫ್ ಕಂಟ್ರೋಲ್ ಓವರ್ ಯುವರ್ ಲಂಗ್ಸ್, ಆ ರಾಗದ ಏನ್ ಛಾಯೆ ಇರುತ್ತೆ ಹ್ಮ್. ಇದರಿಂದ ಸರ್ವನಾಶ ಆಗೋಗ್ಬಿಡುತ್ತೆ ಒಂದೊಂದ್ಸತಿ. ಕರೆಕ್ಟ್. ರೈಟ್. ಓಹ್! ತುಂಬಾ ಖುಷಿ ಆಯ್ತು ನಮ್ಗೆ ಈ ಸತ್ಯ ಲೈಕ್ ನಾವು ನಾನ್ ಮ್ಯೂಸಿಷಿಯನ್ಸ್‌ಗೂ ಕೂಡ ಅರ್ಥ ಆಗೋಕೆ ಹೇಳ್ಬಿಟ್ರಿ ನೀವು. ರೈಟ್. ಈ ಕೊಳಲಿನ ವಾದ್ಯ ಈಗ ಯಾವುದೇ ಒಂದು ವಾದ್ಯನ ನುಡಿಸೋಕ್ ಮುಂಚೆ ಒಂದು ಪ್ರಿಪರೇಷನ್ಸ್ ಅಂತ ಮಾಡ್ಕೋತಾರೆ. ಸೆಟ್ ಮಾಡ್ಕೋತಾರೆ. ಈಗ ವೀಣಾವಾದಕರನ್ನ ನಾನ್ ನೋಡಿದಾಗ ಅವ್ರು ಹೇಳಿದ್ದು ಫಸ್ಟು ಸೆಟ್ ಮಾಡ್ಕೋಬೇಕು ಅದನ್ನ ಅಂತ. ಸೊ ಕೊಳಲಲ್ಲೂ ಕೂಡ ಅದೇ ರೀತಿ ಏನಾದ್ರು ಸೆಟ್ಟಿಂಗ್ ಪ್ರಾಸೆಸ್ ಇರುತ್ತಾ? ಸೊ ನಮ್ಮದು ಪ್ರತಿ ಒಂದು ಸ್ಕೇಲ್ ಅಥವಾ ಶ್ರುತಿಗೆ ಒಂದೊಂದು ಫ್ಲೂಟ್ ಬರುತ್ತೆ. ಹ್ಮ್. ಬಟ್ ಅದ್ರೊಳಗೂ ನೀವು ಹೇಳ್ದಂಗೆ ಹ್ಮ್. ದ ಕೋಲ್ಡ್ನೆಸ್ ಆರ್ ದ ಹಾಟ್ನೆಸ್ ಆಫ್ ದ ಪ್ಲೇಸ್ ಅನ್ನೋ ಪ್ರಕಾರಕ್ಕೆ ಹ್ಮ್. there are a lot of chances that a tune of the flute is changed. ಹ್ಮ್. ಸೊ ನಮಗೆ ಅಂತ ಒಂದು ಫೈನ್ ಟ್ಯೂನ್ ಏನಿರುತ್ತೆ ಅಂತ ಹೇಳಿದ್ರೆ ದ ಆಂಗಲ್ ಅಟ್ ವಿಚ್ ವಿ ಹೋಲ್ಡ್ ದ ಫ್ಲೂಟ್. ಸೊ ಫಾರ್ ಎಕ್ಸಾಂಪಲ್ ಹ್ಮ್. ಇಫ್ ದಿಸ್ ಎ ಶಾರ್ಪ್, ಹ್ಮ್. ಸೊ ಜಸ್ಟ್ ಐ ಆಮ್ ನಾಟ್ ವೇರಿಂಗ್ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಮೈ ಬ್ಲೋಯಿಂಗ್, ಹ್ಮ್. ಬಟ್ ಒಂದು ಆಂಗಲ್ ಇಂದ ಹ್ಮ್. ಹಿಂಗೆ ಇಟ್ಕೊಂತೀವಿ ಅಂತ ಅದ್ರ ಹ್ಮ್. ಮೇಲೆ ಅದು ಫೈನ್ ಟ್ಯೂನ್ ಅಥವಾ ಚೇಂಜ್ ಆಗುತ್ತೆ. ಅದು ಹ್ಮ್. ಮೈನರ್ ಸ್ಕೇಲ್ ಅಂತ ಏನ್ ಹೇಳ್ತೀವಿ ಅದು ಚೇಂಜ್ ಆಗುತ್ತೆ. ಹ್ಮ್. ಸೊ ಅಕಾರ್ಡಿಂಗ್ ಟು ದ ಟೆಂಪರೇಚರ್ ಆಫ್ ದ ಕಂಡೀಷನ್ಸ್ ವೇರ್ ವಿ ಆರ್ ಪರ್ಫಾರ್ಮಿಂಗ್, ಹ್ಮ್. ನಾವು ಒಂದು ಶ್ರುತಿನ ಹಾಕೊಂಡು ವಿ ಹ್ಮ್. ವಿಲ್ ಟ್ರೈ ಟು match the ಹ್ಮ್. the saw of the flute with the saw of the shruti, ಹ್ಮ್. and that is the angle we are supposed to hold the flute for the entirety of the concert. ಸೊ ಸಿ ಫೂಟ್, ಬಿ ಫೂಟ್ ಅನ್ನೋದನ್ನ ಸೆಲೆಕ್ಟ್ Okay. ಮಾಡ್ಕೊಳ್ತಾರೆ ಕೆಲವರು ಪ್ರಿಫರೆಬ್ಲಿ. Uh-huh. ಆ ತರ ಪ್ರಿಫರೆನ್ಸ್ ಇರುತ್ತೆ ಅಂತ Okay. ಯಾಕಿರ್ಬೋದು ಆ ತರ? It depends on the again the raga you are playing, ಹ್ಮ್. ಯಾವ ಹಾಡಿದೆ, ಯಾವ ಭಾವ ನೀವು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತಿದ್ದೀರಾ ಅಂತ. And sometimes especially I can talk about flute. So when you are playing something dynamic like a bhupali, ಹ್ಮ್. so it is a very happy or joyous raga. ಹ್ಮ್. So ಇಲ್ಲ ಅಂದ್ರೆ very energetic raga. ಹ್ಮ್. So you want to use a smaller flute ಇತ್ತು ಅಂದ್ರೆ ಹ್ಮ್. ಅದರದ್ದು ಪಿಚ್ ಜಾಸ್ತಿ ಇರುತ್ತೆ and you can reach that dynamism using that flute. ಹ್ಮ್. And if you are playing a very sad or a very serious raga like Bhairavi, ಹ್ಮ್. you would like to prefer a longer flute ಯಾಕಂದ್ರೆ ಅದರೊಳಗೆ ಬೇಸ್ ಅಥವಾ ಮಾಧುರ್ಯತೆ ಇನ್ನ ವಾವ್. ಜಾಸ್ತಿ ಇರುತ್ತೆ. ಸೊ ವಾಟ್ ಅಬೌಟ್ ದಿ ಮೆಟಲ್ ಫ್ಲೂಟ್ ಅಥವಾ ಆ ಬೇರೆ ಆ ತರ ಫ್ಲೂಟ್ ಅಲ್ಲಿ ಈ ತರ ಮಾಧುರ್ಯತೆ ಬರೋದಿಲ್ಲ ಅಂತೀರಾ? ನಾನು ಎಂದೂ ವೆಸ್ಟರ್ನ್ ಮೆಟಾಲಿಕ್ ಫ್ಲೂಟ್ ಅನ್ನ ಟ್ರೈ ಮಾಡದೆ ಇರ್ದೂನು, ಹ್ಮ್. ಬಟ್ ನಾನು ಒಂದು ಏನು ನೋಟಿಸ್ ಮಾಡಿರೋದು ಅಂತ ಹೇಳಿದ್ರೆ ವೆಸ್ಟರ್ನ್ ಕ್ಲಾಸಿಕಲಿ ನಮ್ಮ ಮೀಂಡ್ ಅಥವಾ ಗಮಕ ಏನು ಕಾನ್ಸೆಪ್ಟ್ ಇದೆ ಅಥವಾ ಹ್ಮ್. ಮುರ್ಖಿಗಳು, ಹ್ಮ್. ಅದ್ರ ಕಾನ್ಸೆಪ್ಟ್ ಅಲ್ಲಿ ಅಷ್ಟು ಎಸ್ಟಾಬ್ಲಿಷ್ ಆಗಿಲ್ಲ ಅಥವಾ ಅದು ಇಲ್ಲ in ಹ್ಮ್. Western music, or ಹ್ಮ್. even if it is there, ಹ್ಮ್. that I am not aware of. ಹ್ಮ್. But Indian classical music is based on these gamakas ಹ್ಮ್. and means and murkhis ಹ್ಮ್. and different type of techniques ಹ್ಮ್. which you can expose your creativity of that raga through your own version. ವಾವ್. ಸೊ ಈ ಕೊಳಲು ಅನ್ನೋದು ಮಾಡರ್ನ್ ಎರಾದಲ್ಲೂ ಕೂಡ Mhm. ಇನ್ನು ಮುಂದಿನ ಮುಂಬರುವ ವರ್ಷಗಳಲ್ಲೂ ಕೂಡ ಈ Mhm. ವಾದ್ಯ ಅಚ್ಚಳಿಯದೆ ಉಳಿಯುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? Definitely. ಹ್ಮ್. ಆಫ್ ಕೋರ್ಸ್ ಇವಾಗ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಥವಾ ಬೇರೆ ಪ್ಲಾಟ್ಫಾರ್ಮ್ಸ್ ಬಂದಿರೋದ್ರಿಂದ ಹ್ಮ್. ದರ್ ಇಸ್ ಅ ಸರ್ಟನ್ ಚೇಂಜ್ ಹ್ಮ್. ಇನ್ ದ ವೇ ಪೀಪಲ್ ಆರ್ ಪ್ರೆಸೆಂಟಿಂಗ್ ದಿಸ್. ಹ್ಮ್. ಇವಾಗ ಮುಂಚೆ
ಅವರ್ ಲಾಂಗ್ ಕಾನ್ಸರ್ಟ್ಸ್ ಆಗಲಿ ಅಥವಾ 2 ವರ್ಷ ಅಥವಾ ಅಹೋರಾತ್ರಿ ಕಾನ್ಸರ್ಟ್ಸ್ಗಳಾಗಲಿ ಬಹಳಷ್ಟು ಯುಬಿಕ್ವಿಟಸ್ ಆಗಿದ್ರೂ ಹ್ಮ್ ಇವಾಗ ಪೀಪಲ್ ಆರ್ ಟ್ರೈಂಗ್ ಟು ಪ್ರೊಡ್ಯೂಸ್ ಕವರ್ಸ್ ಹ್ಮ್ ಫಾರ್ ಕ್ಲಾಸಿಕಲ್ ಬಾಲಿವುಡ್ ಆರ್ ಹಾಲಿವುಡ್ ಆರ್ ರೈಟ್ ಸ್ಯಾಂಡಲ್ವುಡ್ ಮ್ಯೂಸಿಕ್ಸ್. ರೈಟ್ ಆ್ಯಂಡ್ ಅದರೊಳಗೂ ಅಷ್ಟೇ ಹ್ಮ್ ಆಸ್ ಎ ಟೆಲ್ ಹ್ಮ್ ಯುನೋ ಯು ಕ್ಯಾನ್ ಲಿಸನ್ ಟು ದ ಒರಿಜಿನಲ್ ಸಾಂಗ್ ಇಟ್ ಸೆಲ್ಫ್ ಇನ್ಸ್ಟೆಡ್ ಆಫ್ ಪ್ಲೇಯಿಂಗ್ ಇಟ್ ಆನ್ ದ ಫ್ಲೂಟ್. ಬಟ್ ನಿಮ್ಮ ಒರಿಜಿನಾಲಿಟಿ ಹೆಂಗೆ ಬರುತ್ತೆ ಅಂದರೆ ಯು ಅಂಡರ್ಸ್ಟ್ಯಾಂಡ್ ದ ರಾಗ ಬಿಹೈಂಡ್ ಇಟ್ ಆ್ಯಂಡ್ ರೈಟ್ ಯು ಟ್ರೈ ಟು ಕ್ರಿಯೇಟ್ ಇಟ್ ವಿತ್ ಯುವರ್ ಓನ್ ಇಂಕ್ ಹ್ಮ್ ಬೇಸಿಕಲಿ. ಎಸ್ ನೆಕ್ಸ್ಟ್ ಕ್ವಶನ್ ಅದೇ ಇದ್ದಿದ್ದು. ಸಮೀರ್ ಅವರು ಯಾವ್ದಾದ್ರು ಕಂಪೋಸಿಷನ್ಸ್ ಮಾಡ್ತಾರಾ ನಿಮ್ಮ ಒಂದು ವಾದ್ಯ ಇಟ್ಕೊಂಡು, ಅಥವಾ ನಿಮ್ದೇ ಒಂದು ಏನಾದರೂ ಆಲ್ಬಮ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಅಥವಾ ಏನಾದರೂ ನಿಮ್ದೇ ಒಂದು ಸಿಗ್ನೇಚರ್ ರಾಗ ಆ ಥರ ಏನಾದರೂ ಟ್ರೈ ಮಾಡಿದ್ದೀರಾ? ಯಾಕಂದ್ರೆ ಡೆಫಿನೆಟ್ಲಿ ಹಾಂ, ಹೆಸರಾಂತ ದಿಗ್ಗಜರಲ್ಲಿ ನೀವು ವಾದ್ಯನ ಅಭ್ಯಾಸ ಮಾಡ್ತಾ ಇದ್ದೀರಿ. ಡೆಫಿನೆಟ್ಲಿ. ಸೊ ಸೊ ನಾನು ಯೂಶಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಂದು ರಾಗನ ಹ್ಮ್ ತಗೊಳತ್ತಿಗೆ ಹ್ಮ್ ಐ ಡೋಂಟ್ ಯೂಸ್ ಫಿಕ್ಸ್ಡ್ ಫ್ರೇಮ್ ವರ್ಕ್ ಹ್ಮ್ ಅಥವಾ ನಾನು ಬರೆದಿಟ್ಕೊಳ್ಳೋ ಎಂದೂ. ಹ್ಮ್ ಎವ್ರಿ ಟೈಮ್ ಐ ಪ್ಲೇ ಅ ರಾಗ ಇಟ್ ಈಸ್ ಆಲ್ವೇಸ್ ದ ಫೀಲಿಂಗ್ ಆಫ್ ದಟ್ ರಾಗ. ಹ್ಮ್ ಸೊ ಮನೋಧರ್ಮ ಅಂತ ಏನು ಹೇಳ್ತೀವಿ ರೈಟ್ ಅದು ನಾನು ಫ್ರಮ್ ಅ ವೆರಿ ಅರ್ಲಿ ಏಜ್ ಆಫ್ ಹ್ಮ್ ಲರ್ನಿಂಗ್ ಅದನ್ನು ಅಡಾಪ್ಟ್ ಮಾಡ್ಕೊಂಡೆ. ನಾನು ಹ್ಮ್ ಯಾವತ್ತೂ ಬರೆದಿದ್ದಿರಲಿ, ಹ್ಮ್ ಬರೆಯೋದು ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ರಿಮೆಂಬರ್ ಆಲ್ ಹ್ಮ್ ದೀಸ್ ಟೆಕ್ನಿಕಾಲಿಟೀಸ್. ಹ್ಮ್ ಬಟ್ ಒಂದು ರಾಗನ ವ್ಯಕ್ತಪಡಿಸೋದಕ್ಕೆ ಅಥವಾ ಪ್ರಾಕ್ಟೀಸ್ ಮಾಡೋತ್ತಿಗೆ ಪ್ರತಿ ಸತಿ ಹ್ಮ್ ಐ ಟ್ರೈ ಟು ಕ್ರಿಯೇಟ್ ಸಮಥಿಂಗ್ ನ್ಯೂ ವಿಚ್ ಐ ಹ್ಯಾವ್ ನಾಟ್ ಪ್ರಾಕ್ಟಿಸ್ಡ್. ರೈಟ್ ಸೊ ದಟ್ ಈಸ್ ದ ಪವರ್ ಆಫ್ ಮನೋಧರ್ಮ. ಸೊ ಲೈಕ್ ಕಾನ್ಸರ್ಟ್ಸ್ ಕೊಡೋತ್ತಿಗೂ ಅಷ್ಟೇ ಹ್ಮ್ ಇಟ್ ಈಸ್ ಆಲ್ ಐ ಹ್ಯಾವ್ ಅ ಸೆಟ್ ಫಿಕ್ಸ್ಡ್ ಥಿಯಾಯಿಗಳಾಗಲಿ ಅಥವಾ ಹಾಡುಗಳಾಗಲಿ ಇದ್ರೂ ಹ್ಮ್ ಆನ್ ದ ಸ್ಟೇಜ್ ವಾಟ್ ಐ ಆಮ್ ಫೀಲಿಂಗ್ ಇಸ್ ಹ್ಮ್ ವಾಟ್ ಐ ಟ್ರೈ ಟು ಪ್ಲೇ ಆನ್ ದ ದಟ್ಸ್ ಸ್ಟೇಜ್. ಆಸಮ್. ದಟ್ಸ್ ದ ಕ್ವಾಲಿಟಿ ಆಫ್ ಕರೆಕ್ಟ್. ಆರ್ಟಿಸ್ಟ್ ಅಂತ ಕರೆಕ್ಟ್, ಹೇಳ್ಬೋದು. ಡೆಫಿನೆಟ್ಲಿ. ರೈಟ್, ಇಂಡಿಯಾದಲ್ಲಿ ನೀವು ಕಾನ್ಸರ್ಟ್ಸ್ನಲ್ಲಿ ಭಾಗವಹಿಸಿದ್ರಿ ಅಲ್ವಾ? ಸೊ ಕಾನ್ಸರ್ಟ್ಸ್ನ ಕೊಟ್ಟು ನುಡ್ಸಿದ್ದೀರಿ. ನೀವು ಓನ್ಲಿ ಕ್ಲಾಸಿಕಲ್ಲಾ ಅಥವಾ ಫಿಲಿಮ್ ಆ ಥರ ಏನಾದರೂ ನುಡ್ಸಿದ್ದುಂಟಾ ಅಂತ? ಸೊ ಶಾಸ್ತ್ರೀಯ ಸಂಗೀತ ಕಾನ್ಸರ್ಟ್ಸ್ಗಳಲ್ಲಿ ನಾನು ಭಜನ್ಗಳಾಗಲಿ, ಮೀರಾ ಭಜನ್ಗಳಾಗಲಿ, ಇಲ್ಲ ಪುರಂದರದಾಸರ ಕೀರ್ತನೆಗಳಾಗಲಿ ಅದನ್ನ ವಾವ್, ಯೂಶಲಿ ನುಡಿಸ್ತೀನಿ. ರೈಟ್. ಸೊ ಇಫ್ ಇಟ್ ಇಸ್ ಅ ಅವರ್ ಲಾಂಗ್ ಕಾನ್ಸರ್ಟ್ ಐ ಟ್ರೈ ಟು ಬ್ರೇಕ್ ಇಟ್ ಆಫ್ ಲೈಕ್ ಹಾಫ್ ಆನ್ ಅವರ್ ಆಫ್ ಅ ವೆರಿ ಬಿಗ್ ರಾಗ ಲೈಕ್ ರಾಗ ಪೂರ್ಯ ಕಲ್ಯಾಣಿ ಆರ್ ರಾಗ ಯಮನ್. And the second raga I usually take is for 15 minutes. It is a very dynamic or energetic raga like Brindavani Sarang or Durga. And I play that for 15 ನಿಮಿಷ ನುಡಿಸ್ತೀನಿ. ಅದಾದಮೇಲೆ ಲಾಸ್ಟಲ್ಲಿ ಇನ್ನೊಂದು 15 ನಿಮಿಷ ಐ ವುಡ್ ಲೈಕ್ ಟು ಕನೆಕ್ಟ್ ವಿತ್ ದ ಪೀಪಲ್ ಮೋರ್. ಸೊ ಪ್ರಸಿದ್ಧ ಗೀತೆಗಳು, ಹಾಡುಗಳು, ಪುರಂದರದಾಸರ ಕೀರ್ತನೆಗಳು ಇಲ್ಲ ಭಜನ್ಗಳನ್ನು ನುಡಿಸ್ತೀನಿ. ಸೊ ಈ ಬ್ರೆತ್ಲೆಸ್ ಅಂತ ಬಂದಾಗ ಕೊಳಲಲ್ಲಿ ಯಾವ ರೀತಿ ಬ್ರೆತ್ಲೆಸ್ನ ಮ್ಯಾನೇಜ್ ಮಾಡಬಹುದು ಸಾಂಗ್ಸ್? ಇನ್ ದ ಸಾಂಗ್ಸ್ ಸೊ ಆಸ್ ಯು ಟೋಲ್ಡ್ ಅಂದರೆ ಪ್ರತಿಯೊಂದು ಸಾಂಗಲ್ಲೂ ಒಂದು ಗ್ಯಾಪ್ ಇರುತ್ತೆ ಆ್ಯಂಡ್ ದಟ್ ಈಸ್ ವಿ ಹ್ಯಾವ್ ಟು ರೆಕಗ್ನೈಸ್ ದಟ್. ಓಕೆ, ಎಲ್ಲಿ ನಾವು ದೇರ್ ವಿಲ್ ಬಿ ಅ ಗ್ಯಾಪ್, ಎಲ್ಲಿ ನಾವು ಉಸಿರನ್ನು ತಗೋಬಹುದು, ಯಾಕೆ ಅಲ್ಲಿ ತಗೋಬೇಕು. ಇಫ್ ದೇರ್ ಇಸ್ ಅ ಲಾಂಗ್ ನೋಟ್ ಕಮಿಂಗ್ ಅಪ್ ಇನ್ ದ ಸಾಂಗ್, ಓಕೆ, ಇಲ್ಲಾಂದ್ರೆ ಒಂದು ದೊಡ್ಡ ಲೈನ್ ಬರ್ತಿದೆ ಆರ್ ಯು ಶುಡಂಟ್ ಬ್ರೇಕ್ ದ ಲೈನ್ ಎನಿವೇರ್ ಅಂತ ಬರೋದಕ್ಕಿಂತ ಮುಂಚೆ ನಾವು ಒಂದು ಡೀಪ್ ಬ್ರೆತ್ ತಗೋಬೇಕಾಗುತ್ತೆ ಸೊ ದಟ್ ದ ಭಾವ ಆಫ್ ದಟ್ ಲೈನ್ ಇಸ್ ನಾಟ್ ಲಾಸ್ಟ್. ಸೊ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಸಬ್ಕಾನ್ಷಿಯಸ್ಲಿ ವೆನ್ ಯು ಆರ್ ಲರ್ನಿಂಗ್ ದ ರಾಗ ಆರ್ ವೆನ್ ಯು ಆರ್ ಲರ್ನಿಂಗ್ ದ ಸಾಂಗ್, ಯು ಲಿಸನ್ ಟು ದ ಸಾಂಗ್. ಅವ್ರು ಯಾಕೆ ಈ ತರ ಹಾಡಿದ್ದಾರೆ, ಯಾಕೆ ಇಲ್ಲಿ ಮೀಂಡ್ ಹಾಕಿದ್ದಾರೆ, ಯಾಕೆ ಈ ತರ ಮುರ್ಕಿ ತಗೊಂಡಿದ್ದಾರೆ, ಎಲ್ಲಿ ದೊಡ್ಡ ಲೈನ್ ಬರುತ್ತೆ, ಅದೇ ಇಟ್ ಸಮ್ಟೈಮ್ಸ್ ಹ್ಯಾಪನ್ ಸಬ್ಕಾನ್ಷಿಯಸ್ಲಿ ಆ್ಯಂಡ್ ಯು ಪ್ಲೇ ಇಟ್ ಆಫ್. ಸೊ ಈಗ ಗಾಯನ ಅಂತ ಬಂದಾಗ ಆಲಾಪನೆ ಇದ್ದೇ ಇರುತ್ತೆ. ಸೊ ಕೊಳಲು ವಾದಕ ಅಂತ ಅಂದಾಗ ಕೊಳಲು ವಾದ್ಯವನ್ನ ನುಡಿಸುವಾಗ ಆಲಾಪನೆ ಇರತ್ತಾ? ಡೆಫಿನೆಟ್ಲಿ ನಾನು ಯಾವುದೇ ಹಾಡು ನೋಡ್ಸೋಕ್ಕಿಂತ ಮುಂಚೆನೂ ಒಂದು ಆಲಾಪನೆ ಮಾಡೇ ಮಾಡ್ತೀನಿ. ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಆಸ್ ವೆಲ್ ಆಸ್ ಆಡಿಯನ್ಸ್, ಬಿಕಾಸ್ ನಾನು ಆ ರಾಗದ ಫೀಲಲ್ಲಿ ಹೋದ್ಮೇಲೆ ಐ ಕ್ಯಾನ್ ಪ್ರೊಡ್ಯೂಸ್ ದ ಸಾಂಗ್ ಟು ಅನದರ್ ಲೆವೆಲ್ ಅಂತ ನನಗೆ ಅನಿಸಿಕೆ. ಎಸ್. ಸೊ ನಾವು ನೀವೆಲ್ಲ ರಾಯರ ಭಕ್ತರು. ಸೊ ರಾಯರಿಗಾಗಿ ಒಂದು ನಿಮ್ಮ ಪ್ರಿಯವಾದ ಗೀತೆ. Sure. ಎಸ್.
ವಾಹ್! ರಾಯರು ತಮ್ಮ ವೀಣೆ ನಾದದಿಂದ ಮ್ಹೂ. ಕೃಷ್ಣನನ್ನ ಕಾಣೋದಿಕ್ಕೆ, ಒಲಿಸೋದಿಕ್ಕೆ ಪ್ರಯತ್ನ ಪಟ್ರು. ನೀವು ನಿಮ್ಮ ಕೊಳಲಿನ ನಾದದಿಂದ ರಾಯರನ್ನೇ ಒಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಥ್ಯಾಂಕ್ ಯು. ಧನ್ಯವಾದಗಳು. ಐ ಡೂ ದ. ಸೀರಿಯಸ್ಲಿ. ಅಂದ್ರೆ ಆ ಕೊಳಲಿಗೆ ಆ ಶಕ್ತಿ ಎಲ್ಲರನ್ನ ಒಂದು ತನ್ನ ತನ್ನ ಕಡೆ ಗಮನನ ಸೆಳೆಸೋ ಶಕ್ತಿ ಆ ವಾದ್ಯಕ್ಕೆ. ನಿಮ್ಮ ಒಂದು ಸ್ವರದ ಒಂದು ನಿಮ್ಮ ಒಂದು ವೈಖರಿ, ವಾದ್ಯದ ವೈಖರಿಗೆ ಎಲ್ರೂ ಕೂಡ ಕಟಾಕ್ಬಿಡ್ತೀರಾ ಎಲ್ಲರನ್ನು ಕೂಡ ನೀವು. ಥ್ಯಾಂಕ್ ಯು. ಸೊ ಎಲ್ಲ ಕಡೆ ಕಾನ್ಸರ್ಟ್ನ ಕೊಟ್ಟಿದ್ದೀರಿ. ಸೊ ಯಾವುದು ಒಂದು ಮೆಮೊರೇಬಲ್ ಕಾನ್ಸರ್ಟ್ ಅನ್ಸುತ್ತೆ ನಿಮ್ಗೆ? ನಾನು ಬಹಳ ಚಿಕ್ಕವನಿದ್ದಾಗ ಶೇಷಾದ್ರಿಪುರಂ ಕಾಲೇಜಲ್ಲಿ ಒಂದು ಕಾನ್ಸರ್ಟ್ ಕೊಟ್ಟಿದ್ದೆ. ಓಕೆ. ಆ್ಯಂಡ್ ದಟ್ ಈಸ್ ವೆರಿ ನಿಯರ್ ಟು ಮೈ ಹಾರ್ಟ್. ಯಾಕಂದರೆ ಅಲ್ಲಿ ಬಹಳಷ್ಟು ದಿಗ್ಗಜರು ಬಂದು ನುಡಿಸಿದ್ದಾರೆ. ಸೊ ಅಲ್ಲಿ ಅಂಥ ವೇದಿಕೆ ಮೇಲೆ ನನಗೆ ನುಡಿಸೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಇನ್ನೂ ಧನ್ಯನು. ಆ್ಯಂಡ್ ಐ ಆಮ್ ಸೊ ವೆರಿ ಹ್ಯಾಪಿ. ಯಾವ ಗೀತೆ ಅಥವಾ ಯಾವುದೋ ಒಂದು ಆ, ಆ ಕಾನ್ಸರ್ಟಲ್ಲಿ ಯಾವ ಸ್ವರನ ನುಡಿಸಿದ್ರಿ? ನಾನು ಆ ಕಾನ್ಸರ್ಟಲ್ಲಿ, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ, ಇಟ್ ವಾಸ್ ರಾಗ ಭಾಗ್ಯಶ್ರೀ. ಆ್ಯಂಡ್ ವಿತ್ ಲಾಟ್ ಆಫ್ ಪುರಂದರದಾಸರ ಭಜನೆಗಳು, ಆಮೇಲೆ ಮೀರಾ ಭಜನೆಗಳು ನುಡಿಸಿದ್ದೆ. ನೀವೀಗ ಭಜನ್ ಅಂತ ಹೇಳ್ಬಿಟ್ರಿ. ದಾಸರ ಕೀರ್ತನೆ ಕೇಳ್ದಲೆ ನಮ್ಮ ಕಾರ್ಯಕ್ರಮ ಅಪೂರ್ಣ. ಸೊ ದಾಸರ ಕೀರ್ತನೆ ನಿಮ್ ಕಡೆಯಿಂದ. ಏನ್ ಹೇಳೋದು, ಜಗದೋದ್ಧಾರನ ಆಡಿಸಿದಳು ಯಶೋದೆ. ಯಶೋಧ. ಹಾ, ನಿಮ್ ತಾಯಿ ತಂದೆ ಇಬ್ರು ವಿಡಿಯೋ ನೋಡ್ತಿರ್ತಾರೆ. ಅವರು ಈ ಹಾಡನ್ನ ಕೇಳ್ಕೊಂಡು ಕೃಷ್ಣನ ಹಾಗೆ ನೀವಿರೋದನ್ನ ಕಲ್ಪನೆ ಮಾಡ್ಕೊಂಡು ಆ ಹಾಡ್ತಾ ಇದ್ರೆ ಆ ಪರಿಕಲ್ಪನೆ ಎಷ್ಟು ಚೆನ್ನಾಗಿರುತ್ತೆ. ಹೌದು, ಆ ಹೌದು. ಡೆಫಿನೆಟ್ಲಿ ಐ ಮಿಸ್ ದಮ್. ಸೀರಿಯಸ್ಲಿ ಯು ನಿಮ್ಗೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಸಮೀರ್. ಥ್ಯಾಂಕ್ ಯು ಹ್ಮ್. ಅಶ್ವಿನಿ ಅವರೇ. ಸೊ ನಾನು ಏನು ಹೇಳೋದು, ಪದಗಳು ಸಾಲದು ನಿಮಗೆ ನಿಮ್ಮ ಒಂದು ವಾದ್ಯದ ವರ್ಣನೆ ಮಾಡಲಿಕ್ಕೆ. ನೀವು ನೀವು ಒಂದು ಸಂಗೀತದ ಶಾರೀರ್ಯತೆ ಅಥವಾ ಸಂಗೀತದ ಒಂದು ಹಿಡಿತ ಏನು ಇಟ್ಕೊಂಡಿದ್ದೀರಿ, ಅದನ್ನು ಒಂದು ಆ ಸಂಸ್ಕಾರವನ್ನು ಈಗಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಹೌದು. ರೂಢಿಸ್ಕೊಂಡು ಬರ್ತಾ ಇರೋದು, ಇದರಲ್ಲೇ ಗೊತ್ತಾಗ್ತದೆ ಎಷ್ಟು ಶಿಸ್ತಿದೆ ನಿಮ್ಮಲ್ಲಿ, ಎಷ್ಟು ಒಂದು ಪರಿಶ್ರಮನ ಹಾಕ್ತೀರಿ ಅನ್ನೋದನ್ನ ನಾವು ಅರ್ಥ ಬಿಟ್ವಿ. ರೈಟ್. ಸೊ ಇನ್ನ ಯಾ ಕಲಿಯೋದು ಬಹಳಷ್ಟಿದೆ. ಅಲ್ಲ, ಕಲ್ತಿರೋದಷ್ಟು ಕಲಿಯೋದು ಸಾಗರದಷ್ಟು, ಕಲ್ತಿರೋದು ಉಗುರಿನಷ್ಟು ಅಂತ ಹೇಳ್ತಾರೆ. ಹೌದು, ಹೌದು. ರೈಟ್. ಸೊ ದಟ್ಸ್ ಹೌ ದ ಲೈಫ್ ಇಸ್. ಸೊ ಯಾ ಕೊಳಲು ಅಂತ ವಾದ್ಯ ಬಂದಾಗ ಒಂಥರ
ಎಮೋಷನ್ಸ್‌ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ ಮ್ಹೂ. ಎಲ್ರು. ಮ್ಹೂ. ಫೀಲಿಂಗ್ಸು, ಎಮೋಷನ್ಸ್‌ನ, ನವರಸಗಳನ್ನ ಎಲ್ಲನೂ ಕೂಡ ಒಂದು ಹಿಡಿದಿಟ್ಕೊಳ್ಳೋ ಚೈತನ್ಯತೆ ಹ್ಮ್. ಈ ಕರೆಕ್ಟ್ ಪುಟ್ಟ ವಾದ್ಯಕ್ಕಿದೆ ಅಂತ. ಕರೆಕ್ಟ್ ಕರೆಕ್ಟ್ ಸೊ ಕರೆಕ್ಟ್. ನಿಮ್ಮ ಯಾವ ಎಮೋಷನ್ಸ್‌ನ ಕೊಳಲು ಪರಿವರ್ತನೆ ಮಾಡ್ತು? ಓ ಡೆಫಿನೆಟ್ಲಿ ನನಗೆ ಯಾವಾಗಲೇ ಏನೇ ಒಂಥರ ಸ್ಟ್ರೆಸ್ ಆಗಲಿ ಫ್ರಸ್ಟ್ರೇಷನ್ ಆಗಲಿ ಆಯಿತು ಅಂತ ಹೇಳಿದ್ರೆ ನಾನು ಶ್ರುತಿ ಹಾಕ್ಕೊಂಡು ಐ ವುಡ್ ಲೈಕ್ ಟು ಪ್ಲೇ ರಾಗ್ ಯಮನ್. ಸೊ ವಾವ್! ಅದರೊಳಗೆ ಬಿಕಾಸ್ ಇಟ್ ಈಸ್ ಅ ಏನು ರಾಗ ವಿಚ್ ಐ ನೋ ಇನ್ ಸರ್ಟನ್ ಡೆಪ್ತ್ ಆ್ಯಂಡ್ ಸ್ವಲ್ಪ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಏನಿದೆ ಅದರೊಳಗೆ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಹ್ಮ್. ಸೊ ಅದನ್ನು ನಾನಾಗೆ ನಾನು ನುಡ್ಸೋದನ್ನು ಕೇಳಿ ನನಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ಐ ಐ ಆಲ್ವೇಸ್ ಸೊ ಡೂ ದಟ್. ರಾಗ್ ಯಮನ್‌ಗೆ ಸ್ಟ್ರೆಸ್ ರಿಲೀವ್ ಮಾಡೋ ಶಕ್ತಿ ಇದೆ ಅಂತ. ಓ ಡೆಫಿನೆಟ್ಲಿ ಎಸ್. ಸೊ ಅದಕ್ಕೆ ಪ್ರವೀಣ್ ಸರ್ ಅದನ್ನ ಓ ಇಟ್ಕೊಳ್ತಾರೆ. ಎಸ್ ಡೆಫಿನೆಟ್ಲಿ. ರೈಟ್. ಸೊ ನಿಮ್ ಪ್ರವೀಣ್ ಸರ್‌ಗೆ ಡೆಡಿಕೇಟ್ ಮಾಡಿ ಒಂದು ಗೀತೆ ಡೆಡಿಕೇಟೆಡ್ ಟು ಪ್ರವೀಣ್ ಸರ್. ಪ್ರವೀಣ್ ಸರ್ ಅವರ ಪಕ್ಕಾ ಶಿಷ್ಯ ಅಂತ ಪ್ರೂವ್ ಮಾಡ್ಬಿಟ್ರಿ ನೀವು. ಹಾ, ಎಷ್ಟೋ ಕಾನ್ಸರ್ಟ್ಸ್ ಅಲ್ಲಿ, ಎಷ್ಟೋ ಲೈವ್ ಸೆಷನ್ಸ್ ಅಲ್ಲಿ ನಾವು ಪ್ರವೀಣ್ ಸರ್ ಇದೇ ತರ ನುಡ್ಸೋದನ್ನ ನೋಡಿದೀವಿ. ಕರೆಕ್ಟ್.
ಸಮೀರ್ ಅವ್ರನ್ನ ಪ್ರವೀಣ್ ಸರ್ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ನುಡ್ಸೋದನ್ನ ನಾವು ಹಿಂದ್ಗಡೆ ನೋಡ್ಬೇಕು. ದಯವಿಟ್ಟು ಅವ್ರ ಹಿಂದ್ಗಡೆ ಇಲ್ಲ ನಾನು ಒಂದು ಕಾನ್ಸರ್ಟ್ ಅಲ್ಲಿ ಸರ್ ಹಿಂದ್ಗಡೆ ನುಡಿಸಿದ್ದೆ. ಹ್ಮ್ ಅವರು ರಾಗ ಜೋಗ ಹಾಗೂ ರಾಗ ಶುದ್ಧ ಕಲ್ಯಾಣ್ ನುಡಿಸಿದ್ರು. ಹ್ಮ್ ಅಂಡ್ ದಟ್ ಎಕ್ಸ್ಪೀರಿಯನ್ಸ್ ಇಟ್ ಸೆಲ್ಫ್ ಇಸ್ ವೆರಿ ಟ್ರಾನ್ಸ್ಫಾರ್ಮೇಟಿವ್. ಸೀರಿಯಸ್ಲಿ ಒಂಥರ ಮೈ ನವಿರು ಹೇಳ್ತಾ ಇದೆ, ಒಂಥರ ಜುಮ್ ಅಂತ ಹೌದಾ? ಇದೆ ನೀವು ನುಡಿಸ್ತಾ ಇದ್ರೆ. ನನಗಂತೂ ಒಂಥರ ಭಾವೋದ್ವೇಗ ಆಗ್ತಾ ಇದೆ. ನನಗೆ ಅದು ಹೇಳಲಿಕ್ಕೆ ಅಸಾಧ್ಯ. ಆ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಧನ್ಯವಾದಗಳು ಸ್ವರಗಳೇ ಅಶ್ವಿನಿ ಅವರೇ. ನೀವಾದ್ರೂ ಸ್ವರಗಳ ಮುಖೇನ ಹೇಳ್ಬೋದು. ನಾವು ಪದಗಳ ಮುಖೇನನೂ ಅಸಾಧ್ಯ ಆಗ್ತಾ ಇದೆ ನಿಮ್ಮ ಒಂದು ಸಂಗೀತದ ಆರಾಧನೆ ಮತ್ತು ಪೂಜ್ಯತೆ ಥ್ಯಾಂಕ್ ಯು ಸಂಗೀತಕ್ಕಿರುವಂತಹ ಅಶ್ವಿನಿ ಅವರೇ. ಒಂದು ಹಾ ರೈಟ್. ಸೊ ಯಾವ್ದಾದ್ರು ಒಂದು ಚೇಂಜಸ್ನ ಮಾಡ್ಕೋಬಹುದು ಫ್ಲೂಟಲ್ಲಿ, ನಿಮ್ಗೆ ಇಂಥದ್ದು ಕಷ್ಟ ಆಗ್ತಿದೆ ನುಡ್ಸೋದಕ್ಕೆ ಅಂದ್ರೆ ಯಾವ್ದಿರಬಹುದು? ರಾಗ ಭೈರವಿ. ಭೈರವಿ. ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ರಾಗ. ಯಾಕಂದ್ರೆ ಹ್ಮ್ ಆ, ನೀವು ನೋಡ್ದಂಗೆ 6 ಹೋಲ್ ಇದೆ ಅಲ್ಲ, ಹ್ಮ್ ಒಂದೊಂದು ಲೆಟ್ಸ್ ಫಾರ್ ಸಿಂಪ್ಲಿಸಿಟಿ ಲೆಟ್ಸ್ ಸೇ ದಟ್ ಒಂದೊಂದು ಹೋಲ್ ಮುಚ್ಚಿದ್ರಿಂದ ಒಂದೊಂದು ಸ್ವರಗಳು ಬರುತ್ತೆ. ಹ್ಮ್ ಹ್ಮ್ ಸಾ ರೇ ಗ ಮ ಹ್ಮ್ ಪ ಧ ಹ್ಮ್ ನೀ ಸ. ಹ್ಮ್ ಸೊ 7 ಸ್ವರಗಳಿದೆ. ಹ್ಮ್ ಒಂದೊಂದು ಹೋಲ್ ಮುಚ್ಚಿ ಒಂದೊಂದು ಹೋಲ್ ತೆಗೆದ್ರೆ 7 ಹ್ಮ್ ಸ್ವರಗಳು ಬರುತ್ತೆ. ಹ್ಮ್ ಹ್ಮ್ ಭೈರವಿಯಲ್ಲಿ ಎಲ್ಲ ಸ್ವರಗಳು ಕೋಮಲ. ಸೊ ಅಂದ್ರೆ ಹ್ಮ್ ಕೋಮಲ್ ರಿಷಭ, ಕೋಮಲ ರೈಟ್. ಗಂಧಾರ, ಕೋಮಲ ದೈವದ, ಕೋಮಲ ಹ್ಮ್ ನಿಷಾದ. ಹ್ಮ್ ಹ್ಮ್ ಸೊ ಈ ಎಲ್ಲದಕ್ಕೂ ನಮ್ಮ ಹೋಲ್ಗಳೇನಿದೆ ಅದನ್ನ ಅರ್ಧ ತೆಗಿಬೇಕು. ಓಕೆ. ಅಂಡ್ ಅದು ಜಾಸ್ತಿ ತೆಗೆದ್ರು ಅಥವಾ ಕಮ್ಮಿ ಈ ತೆಗೆದ್ರು ಅರ್ಧ ಮನೆ ಪೂರ್ತಿ ಮನೆ ಅಂತ ಹೇಳ್ತಾರಲ್ಲ. ಕರೆಕ್ಟ್ ಹ್ಮ್ ಎಕ್ಸಾಕ್ಟ್ಲಿ. ಸೊ ಹ್ಮ್ ಇದು ಅರ್ಧಮನಿ ಪ್ರತಿಯೊಂದು ಸ್ವರವನ್ನು ಓಪನ್ ಮಾಡ್ಬೇಕಾಗತ್ತೆ. ಪ್ರತಿಯೊಂದು ಬೆರಳನ್ನು ಓಪನ್ ಮಾಡ್ಬೇಕಾಗತ್ತೆ. ಸೊ ಇವಾಗ ನಾನೇನು ಯಮನ್ನಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಅಥವಾ ಅಲಂಕಾರಗಳನ್ನ ನುಡಿಸ್ತಿದ್ದೆ, ಹ್ಮ್ ಅದನ್ನೇ ಭೈರವಿಯಲ್ಲಿ ನುಡಿಸ್ಬೇಕು ಅಂದ್ರೆ ಬಹಳ ಕಷ್ಟ, ಬಹಳ ಸಾಧನೆ ಬೇಕಾಗತ್ತೆ. ಹ್ಮ್ ಹ್ಮ್ ಸೊ ಯೂಶಲಿ ನಾ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಐ ಹ್ಮ್ ಟ್ರಾನ್ಸ್ಪೋಸ್. ಸೊ ಇದನ್ನ ಸಾ ಅಂತ ತಗೊಳ್ಳೋ ಬದಲು ಐ ವಿಲ್ ಕನ್ಸಿಡರ್ ದಿಸ್ ಅಸ್ ಸಾ ಹ್ಮ್ ಹ್ಮ್ ಅಂಡ್ ಐ ಕ್ಯಾನ್ ಮ್ಯಾಜಿಕಲಿ ಪ್ಲೇ ಭೈರವಿ ಹ್ಮ್ ಹ್ಮ್ ಬೈ ಟ್ರಾನ್ಸ್ಪೋಸಿಂಗ್ ದಟ್. ಹ್ಮ್ ತಂಬೂರಿ ಮೀಟಿದವ ವೆಂಕಟಾಚಲ ನಿಲಯ. ವೆಂಕಟಾಚಲ ನಿಲಯಂ. ಓಕೆ. ಅದು ಒಂಥರ ಅದು ಅದೇ ರಾಗನೇನಾ ತಂಬೂರಿ ಮೀಟಿದವ? ಹೌದು ಹೌದು. ಅದಕ್ಕೆ ಅದ್ರ ಕನೆಕ್ಷನ್ ಅನ್ನಿಸ್ತು ನನಗೆ. ಕರೆಕ್ಟ್ ಕರೆಕ್ಟ್ ರೈಟ್. ಕರೆಕ್ಟ್ ಆನಂದ ಕರೆಕ್ಟ್. ಭೈರವಿ ರಾಗಕ್ಕೂ ಇದಕ್ಕೂ ಭೈರವಿಗೂ ಏನ್ ವ್ಯತ್ಯಯ ಅನ್ಸುತ್ತೆ ನಿಮ್ಗೆ? ನನಗೆ ಗೊತ್ತಿಲ್ಲದಿರೋ ಕಾರಣ ಐ ಕಮೆಂಟ್ ಆನ್ ದಿಸ್. ರೈಟ್. ಸೊ ಗುಡ್. ನಿಮ್ಮ ಜರ್ನಿ ಕೇಳಿ ನನ್ಗಂತೂ ತುಂಬಾನೇ ಖುಷಿ ಆಯ್ತು ಸಮೀರ್ ಅವರೇ. ಸೊ ಎಷ್ಟು ತೃಪ್ತಿ ಕೊಟ್ಟಿದೆ ಕೊಳಲು ವಾದ್ಯ? ಬಹಳಷ್ಟು ಆಸ್ ಐ ಸೆಡ್. ಸೊ ನನಗೆ ಏನೇ ಒಂಥರ ಫ್ರಸ್ಟ್ರೇಷನ್ ಆಗಲಿ ಇಲ್ಲ ಅಂತ ಹೇಳಿದ್ರೆ ದ ಅಬಿಲಿಟಿ ಯಾವುದೊಂದು ಸಾಂಗ್ ನುಡಿಸಿ ಹ್ಮ್ ಸಾಂಗನ್ನು ಕೇಳಿ ಅದನ್ನು ನುಡಿಸೋ ಒಂದು ಶಕ್ತಿ ನನ್ನಲ್ಲಿದೆ ಅಂತ ನನಗೆ ಒಂದ್ಸತಿ ಯೋಚನೆ ಮಾಡಿದ್ರೆ ನನಗೆ ಖುಷಿ ಬರುತ್ತೆ. ಹ್ಮ್ ಐ ಲಿಸನ್ ಟು ಸಮ್ ಬಾಲಿವುಡ್ ಸಾಂಗ್ ಇಲ್ಲ ಅಂದ್ರೆ ಒಂದು ಶಾಸ್ತ್ರೀಯ ಸಂಗೀತ ಆಗಲಿ. ಹ್ಮ್ ಐ ರಿಕಾಲ್ ಒನ್ ಇನ್ಸಿಡೆಂಟ್ನ.
ಶ್ರೀಮತಿ ಕೌಶಿಕಿ ಚಕ್ರವರ್ತಿ ಅವರದು ಹ್ಮ್. ರಾಗ ಭೀಮ್ ಪಲಾಸಿ ಏನಿದೆ, ಹ್ಮ್. ಅವರು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಹಾಕಿದ್ದಾರೆ ದರ್ಬಾರ್ನವರು. ಹ್ಮ್. ಹ್ಮ್. ಸೊ ಅದನ್ನು ಗಾಯಕಿಯ ಅಂಗದಲ್ಲೇ ಹಾಡಿರೋ ಕಾರಣ ಕಿರಣ ಘರನ ಅವ್ರದ್ದು. ಹ್ಮ್. ಸೊ ಅದನ್ನು ನಾನು ಫ್ಲೂಟಲ್ಲಿ ನುಡ್ಸೋಕ್ಕೆ ಟ್ರೈ ಮಾಡಿದ್ದೆ. ಆ್ಯಂಡ್ ಆಫ್ಟರ್ ಐ ಥಿಂಕ್ ಅ ಮಂತ್ ಆಫ್ ಪ್ರಾಕ್ಟಿಸ್ ಐ ವಾಸ್ ಹ್ಮ್. ಏಬಲ್ ಟು ಡೂ ದ್ಯಾಟ್. ಹ್ಮ್. ಆ್ಯಂಡ್ ಆ ಫೈನಲ್ ರೆಕಾರ್ಡಿಂಗ್ ಕೇಳಿ ನನಗೆ ಬಹಳ ಏನಂತಾರೆ ತೃಪ್ತಿ, ದಟ್ ಐ ಆಮ್ ಏಬಲ್ ಟು ಪ್ಲೇ Awesome. even a small part of what Srimati Kaushiki Chakraborty can sing. ಹ್ಮ್. That is different feeling ಸೊ altogether. ಈಗ ನೀವು ಇಮಿಟೇಟ್ ಮಾಡ್ತೀರಾ Mhm, ಅಥವಾ mhm, ಫಾಲೋ ಮಾಡ್ತೀರಾ, ಅವ್ರನ್ನ mhm, ಇಷ್ಟಪಡ್ತೀರಾ ಇಂಥವ್ರನ್ನ? ಅಂದ್ರೆ mhm. ಅಫ್ಕೋರ್ಸ್ ನಿಮ್ ಗುರುಗಳು ಪ್ರವೀಣ್ ಗುರುಗಳು. ಗೋಡ್ಖಿಂಡಿ ಸರ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ, Correct. ಅದು ಹೌದು. Mhm, ಬಟ್ ಅದ್ ಬಿಟ್ಟು ಬೇರೆ ಯಾರನ್ನ ಇಮಿಟೇಟ್ ಮಾಡ್ಲಿಕ್ಕೆ, ಅವ್ರನ್ನ mhm. ಆ ಹಾದಿಯಲ್ಲೇ ನೀವು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀರಾ ಅನ್ನೋದಾದ್ರೆ? ಇನ್ನು ಶಾಸ್ತ್ರೀಯ ಸಂಗೀತದಲ್ಲ, ಫಿಲಿಂ, ಶಾಸ್ತ್ರೀಯ ಯಾವ್ದಾದ್ರು ಆಗಿರ್ಬೋದು. ನನಗೆ ಅಭಿಷೇಕ್ ರಘುರಾಮ್ ಅವರ ಗಾಯನ ಬಹಳ ಇಷ್ಟ. ದ ವೇ ವಾವ್. ಹಿ ಎಂಜಾಯ್ಸ್ ಎವ್ರಿಥಿಂಗ್ ಹಿ ಸಿಂಗ್ಸ್. ಆ್ಯಂಡ್ ಅವರು ಏನು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾರೆ, ಮನೋಧರ್ಮ ಏನು ಮಾಡ್ತಾರೆ, ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ನಾಟ್ ಸೀನ್ ದಟ್ ಕ್ವಾಲಿಟಿ ಹ್ಮ್. ಇನ್ ಮೆನಿ ಅದರ್ಸ್. ಹ್ಮ್. ದಟ್ ಈಸ್ ಒನ್ ಕ್ವಾಲಿಟಿ ಐ ವುಡ್ ಲೈಕ್ ಟು ಸ್ಟೀಲ್ ಫ್ರಮ್ ಹಿಮ್. ಆ ಥರ ಕೇಳಿದರೆ ನೋಡಿ, ಹುಷಾರು ಅಭಿಷೇಕ್ ಸರ್ ಅವರೇ. ಅಯ್ಯೋ. ರೈಟ್. ಸೊ ಇಲ್ಲಿ ಬಂದ್ಮೇಲೆ ಇಲ್ಲಿ ಯಾವ್ಯಾವ ತರ ಕಾನ್ಸರ್ಟ್ಸ್ ಕೊಡ್ತಾ ಇದ್ದೀರಾ? ಕ್ಲಾಸಿಕಲ್ ಅಥವಾ ಇಲ್ಲಿ ಏನಾದ್ರು ಲೈಕ್ ಫಿಲಿಂ ಆ ತರ ಏನಾದ್ರು ಇಲ್ಲಿ ಆಪ್ಷನ್ಸ್ ಸಿಗ್ತಾ ನಿಮ್ಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಅಂತ? ಅಂದರೆ ನನಗೆ ಶಾಸ್ತ್ರೀಯ ಸಂಗೀತ ಆಗಲಿ ಅಥವಾ ಫಿಲಮ್ ಸಾಂಗ್ ಯಾವುದೇ ನುಡ್ಸೋ ಅವಕಾಶ ಸಿಕ್ಕಿದ್ರು ನಾನು ಅದರೊಳಗೆ ಒಂದು ಕ್ಲಾಸಿಕಲ್ ಎಲಿಮೆಂಟ್ ಅಂತೂ ಯಾವಾಗಲೂ ಹಾಕ್ತೀನಿ. ದಟ್ ಈಸ್ ಮೈ ಐ ನೋ ಪರ್ಸನಲ್ ಒರಿಜಿನಾಲಿಟಿ. ನಿಮ್ಮ ಒಂದು ಮಂತ್ರನೇ ಅದು, ಕ್ಲಾಸಿಕಲ್ ಬಿಟ್ಟು ಡೆಫಿನೆಟ್ಲಿ ಹೋಗ್ಲಿಕ್ಕೆ ಕರೆಕ್ಟ್ ಸಾಧ್ಯ ಇಲ್ಲ. ಕರೆಕ್ಟ್. ಸೊ ಆಸ್ ಐ ಸೆಡ್, ಒಂದು ಫಿಲ್ಮ್ ಸಾಂಗ್ ಆಗಲಿ, ಯೂಶಲಿ ಇಟ್ ಡಿಪೆಂಡ್ಸ್ ಆನ್ ದ ಕಾನ್ಸರ್ಟ್ ಅಲ್ಲ. ಯಾವುದೋ ದೇವಸ್ಥಾನದಲ್ಲಿ ನುಡಿಸ್ಬೇಕಾದ್ರೆ, ಯಾವುದೋ ಇವೆಂಟ್ ನುಡಿಸ್ಬೇಕಾದ್ರೆ ಐ ಯೂಶಲಿ ಪ್ಲೇ ದ ಭಜನ್ಸ್, ಕ್ಲಾಸಿಕಲ್ ರಾಗ ನುಡಿಸ್ಬಿಟ್ಟು ಭಜನ್ ನುಡಿಸ್ತೀನಿ. ಆ್ಯಂಡ್ ಇಫ್ ಇಟ್ ಇಸ್ ಅ ಬಿಗ್ ಫಾರಮ್ ಇಲ್ಲ ಅಂತ ಹೇಳಿದ್ರೆ, ಯಾವುದೋ ಪಬ್ಲಿಕ್ ಇವೆಂಟ್ ಇತ್ತು ಅಂತ ಹೇಳಿದ್ರೆ, ಐ ವುಡ್ ಲೈಕ್ ಟು ಡೂ ಸಮ್ ಮೆಡ್ಲಿ, ಬಾಲಿವುಡ್ ಸಾಂಗ್ಸ್ ಆರ್ ಸ್ಯಾಂಡಲ್ವುಡ್ ಸಾಂಗ್ಸ್ ಆರ್ ಟಾಲಿವುಡ್ ಸಾಂಗ್ಸ್ ವಾವ್. ಆ ಸೊ ಥರದ್ದು. ನೀವು ಹೇಳದ್ಮೇಲೆ ನಾವು ಮೆಡ್ಲಿ ಮಾಡಿಸ್ದಲ್ಲೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಗೆ ಯಾವ ಕವಿಯು ಬರೆಯಲಾರ ಆ ಹಾಡು ಏನಾದ್ರು ಗೊತ್ತಾ ಫಿಲಿಮ್? ಹಾಂ, ಫುಲ್ ಗೊತ್ತಿಲ್ಲದೆ ಇರೋ ಕಾರಣ ಐ ಮೈಟ್ ನಾಟ್ ಬಿ ಏಬಲ್ ಟು ಪ್ಲೇ ಇಟ್ ರೈಟ್. ಪರ್ಫೆಕ್ಟ್ಲಿ. ನಿಮ್ಮ ಒಂದು ಇಚ್ಛೆ, ಒಂದು ಮೆಡ್ಲಿನಾರು ಆಗಿರಬಹುದು, ಒಂದು ಫಿಲಿಂ ಹಾಂ. ಸಾಂಗ್. ಸಮೀರ್ ಆಲ್ರೌಂಡರ್ ನೀವು. ಫಿಲಿಂ ಕೇಳ್ತೀರಾ, ಫಿಲಿಮು, ಕ್ಲಾಸಿಕಲ್ ಕೇಳ್ತೀರಾ, ಕ್ಲಾಸಿಕಲ್ಲು, ಬೇರೆ ಯಾವ ಥರ ಟ್ರೈ ಮಾಡಿದ್ದೀರಾ ಜಾನರ್?
ಈಗ ರೀಸೆಂಟ್ಲಿ ಐ ಹ್ಯಾವ್ ಪಿಕ್ಡ್ ಅಪ್ ವೆಸ್ಟರ್ನ್ ಮ್ಯೂಸಿಕ್. ಅದನ್ನು ನಾನು ಇಲ್ಲಿ ಜಾರ್ಜಾ ಟೆಕ್ಕಲ್ಲಿ ಬಹಳಷ್ಟು ಫೆಸಿಲಿಟೀಸ್ ಇರೋ ಕಾರಣಕ್ಕೆ ಹ್ಮ್. ದೆರ್ ಇಸ್ ಅ ಮ್ಯೂಸಿಕ್ ಪ್ರಾಕ್ಟೀಸ್ ರೂಮ್ ಡೆಡಿಕೇಟೆಡ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಕಮ್ ದೇರ್ ಅಂಡ್ ಪ್ರಾಕ್ಟೀಸ್. ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇದ್ದಿದ್ದು. ಇಲ್ಲಿ ರೆಕಗ್ನಿಷನ್ ಸಿಗುತ್ತಾ ನಿಮ್ಗೆ ನಿಮ್ಮಂತ ಫ್ಲೂಟ್ Definitely, ಆರ್ಟಿಸ್ಟ್‌ಗೆ ಅಂತ? Georgia Tech, I mean, in the US or in Georgia Tech, ಹ್ಮ್. there is a lot of demand for Indian classical musicians. Is ಅಲ್ಲಿ it? ಒಂದು ಆರೋಹಿ ಅಂತ ಒಂದು ಮ್ಯೂಸಿಕ್ ಕ್ಲಬ್ ಇದೆ. ಹಾ ಹಾ. ಸೊ ಅಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ಹ್ಮ್. ಬಹಳ ಉನ್ನತವಾಗಿ ತುಂಬಾ ಚೆನ್ನಾಗಿ ಹಾಡ್ತಾರೆ. ಅಂಡ್ ಸೊ ಇಟ್ಸ್ ವೆರಿ ಭಾರತದಿಂದ ಗ್ರೇಟ್ಫುಲ್. ಸಿದ್ಧರಾಗಿರುವಂತಹ ಯಾರೇ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲಿಗೆ ಬಂದಾಗ ನೋಡಿ ನಿಮ್ಮ ಒಂದು ವಾದ್ಯದ ಒಂದು ಪರಿಣಿತಿನ ಇಲ್ಲೂ ಕೂಡ ಇನ್ನೂ ಹೆಚ್ಚಿಸ್ಕೋಬಹುದು ಅಂತ. ಡೆಫಿನೆಟ್ಲಿ ಡೆಫಿನೆಟ್ಲಿ. ರೈಟ್. ಸೊ ವೆಸ್ಟರ್ನ್ ಅಂತ ಬಂದಾಗ ಯಾವ್ದು ಟ್ರೈ ಮಾಡಿದ್ದೀರಾ? ಅಂಡ್ ಐ ಟ್ರೈ ಟು ಲಿಸನ್ ಟು ಬೀಥೋವನ್. ಬೀಥೋವನ್ದು ತುಂಬ ಹಾಡುಗಳಿದಾವೆ, ಅಂದರೆ ಲೈಕ್ ಹೌ ಡು ಯು ಕಾಲ್ ಸಿಂಫನೀಸ್. ಸೊ ಅದನ್ನು ಕಲಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅದಲ್ಲದೆ ನಾನು ಜಾರ್ಜಾ ಟೆಕ್ಕಲ್ಲಿ ದೇರ್ ಇಸ್ ಅ ಎಲೆಕ್ಟ್ರಾನಿಕ್ ಡ್ರಮ್ ಸೆಟ್. ಸೊ ಐ ರೀಸೆಂಟ್ಲಿ ಪರ್ಚೇಸ್ಡ್ ಸೆಟ್ ಆಫ್ ಡ್ರಮ್ ಸ್ಟಿಕ್ಸ್. ಆ್ಯಂಡ್ ವೆನ್ ಎವರ್ ಐ ಗೆಟ್ ಸಮ್ ಟೈಮ್, ಯಾವಾಗ ಟೈಮ್ ಸಿಗುತ್ತೋ ಅಲ್ಲಿ ಹೋಗಿ 1 hour 2 hour ಕೂತ್ಕೊಂಡು ಪ್ರಾಕ್ಟೀಸ್ ಟೈಮ್ ಮಾಡೋದು ಡ್ರಮ್ ಸಿಗುತ್ತಾ? ಜೊತೆ. ವೆನ್ ಎವರ್ ಐ ಫೈಂಡ್ ಟೈಮ್. ತುಂಬ ಕಷ್ಟ, ಬಟ್ ಯಾ. ಐ ನೋ, ಲೈಕ್ ಡೆಫಿನೆಟ್ಲಿ. ಇಲ್ಲೂ ಕೂಡ ನೀವು ವರ್ಕ್ ಮಾಡ್ಕೊಂಡು ಓದ್ಕೊಂಡು ಸೊ ಮೆನಿ ಥಿಂಗ್ಸ್ ಎಸ್ ಆರ್ ಡೆಫಿನೆಟ್ಲಿ ಎಸ್. ಗೋಸ್ ಅರೌಂಡ್ ಯು ಕರೆಕ್ಟ್ ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಸೊ ಅದು ಅದಕ್ಕೆ ಹೆಂಗೆ? ಅಂತ ಒಂದು ಟೈಮ್ ಮಾಡ್ಕೊಂಡ್ಬಿಡ್ತೀನಿ. ಯೂಶಲಿ ನಾನು ಬೆಳಗ್ಗೆ 8:30 ಅಂತ ನನ್ನ ಲ್ಯಾಬಲ್ಲಿ ಕೆಲಸ ಮಾಡಕ್ಕೆ ಹೋದಾಗ ಯೂಶಲಿ ಕೋರ್ಸಸ್ ಎಲ್ಲ ಮುಗಿಸಿ ಒಂದು 4 ಗಂಟೆ ಅಥವಾ 3 ಗಂಟೆ ಅಷ್ಟೊತ್ತಿಗೆ ನಾನು ಒಂದು 1 hour ನಾನು ಟೈಮ್ ಮಾಡ್ಕೊಂಡ್ಬಿಡ್ತೀನಿ. ಜಸ್ಟ್ ದಟ್ ಈಸ್ ಓನ್ಲಿ ಡೆಡಿಕೇಟೆಡ್ ಫಾರ್ ಮ್ಯೂಸಿಕ್, ಐದರ್ ಫ್ಲೂಟ್ ಆರ್ ಲೈಕ್ ಸಮ್ ಟೈಮ್ಸ್ ಡ್ರಮ್ಸ್. ಸೊ ಅಲ್ಲಿ ಹೋಗಿ ನಾನು 1 hour ಐ ಡೋಂಟ್ ನೋ ಹೌ ಟೈಮ್ ಫ್ಲೈಸ್ ಆ್ಯಂಡ್ ಐ ಟ್ರೈ ಟು ಎಕ್ಸ್ಪೆರಿಮೆಂಟ್. ಸೊ ನೀವು ಆರ್ಟಿಸ್ಟ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಜಾರ್ಜಿಯಾ ಟೆಕ್ಕಲ್ಲಿ ಅಪಾರ್ಟ್ ಫ್ರಮ್ ದ ಮ್ಯೂಸಿಕ್, ಇದು ಕ್ವೆಶ್ಚನ್ ಇದು. ಸೊ ಜಾರ್ಜಿಯಾ ಟೆಕ್ಕಲ್ಲಿ ನೀವು ಒಂದು ಸೀಟನ್ನು ಪಡಿಬೇಕಾದ್ರೆ ಆಗಲಿ ಅಥವಾ ಲೈಕ್ ಸಮ್ ಸಾರ್ಟ್ ಆಫ್ ಬೆನಿಫಿಟ್ಸ್ ಲೈಕ್ ಸ್ಕಾಲರ್ಶಿಪ್ ಅಥವಾ ಸಮ್ ಸಾರ್ಟ್ ಆಫ್ ಎಕ್ಸ್ಟ್ರಾ ಬೆನಿಫಿಟ್ಸ್ನ ಪಡ್ಕೋಬೇಕಾದ್ರೆ, ಸೊ ವಿಲ್ ದಿಸ್ ಹೆಲ್ಪ್ ಯು ಎನಿವೇರ್? ಡೆಫಿನೆಟ್ಲಿ. ಅಂದರೆ ನಾನು ನನ್ನ ಅಂಡರ್ ಗ್ರಾಜುಯೇಟಲ್ಲಿ ಓದೋತ್ತಿಗೆ ಐ ವಾಸ್ ದ ಹೆಡ್ ಆಫ್ ಆಲಾಪ್ ಅಂತ, ವಿಚ್ ವಾಸ್ ಅ ಮ್ಯೂಸಿಕ್ ಕ್ಲಬ್. ಆ್ಯಂಡ್ ನಾನು ಎನ್ ಸಿ ಸಿಯಲ್ಲೂ ಇದ್ದೆ. ಐ ವಾಸ್ ಅ ಕಂಪ್ನಿ ಸರ್ಜೆಂಟ್ ಮೇಜರ್. ಸೊ ಇವೆರಡು ನನಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಆಗಲಿ. ವಾವ್. ಐ ಡೈರೆಕ್ಟೆಡ್ ಅ ಲಾಟ್ ಆಫ್ ಸಾಂಗ್ಸ್, ಐ ಮ್ಯಾನೇಜ್ಡ್ ಅ ಲಾಟ್ ಆಫ್ ಈವೆಂಟ್ಸ್, ಐ ಪುಟ್ ಟುಗೆದರ್ ಲಾಟ್ ಆಫ್ ಪರ್ಫಾರ್ಮೆನ್ಸಸ್ ವೆನ್ ಐ ವಾಸ್ ದ ಹೆಡ್ ಆಫ್ ಮ್ಯೂಸಿಕ್ ಕ್ಲಬ್. ಸೊ ಅದು ನನಗೊಂಥರ ಏನಂತಾರೆ, ಕಂಪೋಸಿಂಗ್ ಅಥವಾ ಡೈರೆಕ್ಟಿಂಗ್ ಆಫ್ ಮ್ಯೂಸಿಕ್ಕಿಗೆ ಒಂದು ಎಕ್ಸ್ಪೋಜರ್ ಕೊಡ್ತು ಸೊ ನನಗೆ. ಇಷ್ಟಾದ್ಮೇಲೆ ಫಿಲಿಮಲ್ಲಿ ಒಂದು ಕಾಂಪೋಸ್ ಮಾಡಬೇಕು ಅಂತ ಅನಿಸ್ತಾ ಇದೆಯಾ? ಡೆಫಿನೆಟ್ಲಿ ಡೆಫಿನೆಟ್ಲಿ. ಕಂಡು ಹಿಡಿದು ಬಿಟ್ವಿ ನಾವು. ಮನಸ್ಸಿನಲ್ಲಿರೋದನ್ನ ಕಂಡು ಹಿಡಿತಾ ಇದೀವಿ. ಡೆಫಿನೆಟ್ಲಿ ಡೆಫಿನೆಟ್ಲಿ ಇಫ್ ಐ ಗೆಟ್ ಅ ಚಾನ್ಸ್. ಪ್ರವೀಣ್ ಸರ್ ಇದ್ದಾರಲ್ಲ, ಓ ಎಸ್ ಡೆಫಿನೆಟ್ಲಿ. ಅವ್ರಿಗೂ ಈ ವಿಡಿಯೋ ತಲುಪುತ್ತೆ ಅನ್ಕೋತೀನಿ. ಎಸ್ ಎಸ್, ಐ ಹೋಪ್ ಸೊ. ಯಾ, ನಿಮ್ಮ ಗುರುಗಳು ಎಸ್ ಎಸ್ ನಿಮ್ಮ ಎಸ್ ವಿಡಿಯೋ ನೋಡಿ ಎಸ್ ಪ್ರಶಂಸೆ ಖಂಡಿತ ಎಸ್. ನಿಮ್ಗೆ ಬರ್ತಾ ಇರತ್ತೆ. ಅಂಡ್ ಮುಂದೆ ಅವರ ಒಂದು ಮಾರ್ಗದರ್ಶನ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಡೆಫಿನೆಟ್ಲಿ. ರೈಟ್. ಇಲ್ಲಿ ನೀವು ಹಲವಾರು ಕಾನ್ಸರ್ಟ್ಸ್ನ ಮಾಡ್ತಾ ಇದ್ದೀರಾ. ಇಲ್ಲಿ ಹೇಗಿದೆ ಸಪೋರ್ಟ್? ನನಗೆ ಐ ಹ್ಯಾಡ್ ನಾಟ್ ಎಕ್ಸ್ಪೆಕ್ಟೆಡ್ ದಿಸ್. ಇಷ್ಟೊಂದು ನಾನು ಅನ್ಕೊಂಡಿರಲಿಲ್ಲ, ಇಷ್ಟು ವೈಡಾಗಿ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಸ್ಪ್ರೆಡ್ ಆಗಿದೆ ಅಂತ. ಇಲ್ಲಿ ಎಷ್ಟು ಜನ ಇಂಡಿಯನ್ಸ್ ಇದ್ದಾರೆ, ಎಷ್ಟು ಜನ ದೇ ಆರ್ ಸೋ ಈಗರ್ ಟು ಲಿಸನ್ ಟು ಫ್ಲೂಟ್ ಆರ್ ಲಿಸನ್ ಟು ಶಾಸ್ತ್ರೀಯ ಸಂಗೀತ. ಇಂಡಿಯಾದಲ್ಲಿ ನಮ್ಗೆ ಅದಷ್ಟು ಇದು ಅನ್ಸಲ್ಲ, ಬಿಕಾಸ್ ಕ್ಲಾಸಿಕಲ್ ಮ್ಯೂಸಿಕ್ ಇಸ್ ಎವ್ರಿವೇರ್. ಬಟ್ ರೈಟ್. ಇಲ್ಲಿ ಬಂದಾಗ ಅದ್ರ ವ್ಯಾಲ್ಯೂ ಏನಿದೆ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿದೆ. ಎಸ್, ನಾನು ಪಾಡ್ಕಾಸ್ಟ್ ಮಾಡಿರೋರೆಲ್ಲ 90% ಸಿಂಗರ್ಸೇ. ಸೊ ನಾವು ಸಂಗೀತನ ನಾವು ಅರ್ಥ ಕುಡ್ಕೊಂಡಂಗಿದೆ. ನಾವು ಫೈಂಡ್ ಔಟ್ ಮಾಡೋ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟಿದೀವಿ. ಸೂಪರ್. ನಿಮ್ ವಿಡಿಯೋಸ್ ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸಮೀರ್ ಅವರೇ. ಸೊ ಸಮೀರ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್? ಸೊ ಆರೋಹಿ ಅಂತ ಏನು ಹೇಳಿದೆ. ಸೊ ಐ ನೋ ಅ ಲಾಟ್ ಆಫ್ ಮ್ಯೂಸಿಷಿಯನ್ಸ್ ದೇರ್. ಸೊ ಒಬ್ರು ಇಬ್ರು ತಬ್ಲಾ ಪ್ಲೇಯರ್ಸ್ ಆಗಲಿ, ಮತ್ತೆ ನೀವು ಮುಂಚೆ ಪಾಡ್ಕಾಸ್ಟ್ ಮಾಡಿರೋ ಗೋವಿಂದ ಮಾಧವ್ ಅವ್ರ ಓ ಜೊತೆ ಮಾಧವ, ಓಕೆ. ಹಾ, ಐ ವಾಂಟ್ ಟು ಮೇಕ್ ಅ ಸಿಂಗಲ್ ಕೊಲಾಬ್ರೇಷನ್ ತರ. ಡೆಫಿನೆಟ್ಲಿ ಎಸ್, ಅ ಸಾಂಗ್ ವಿತ್ ದೆಮ್. ಸೊ ಜಾರ್ಜಾ ಟೆಕ್ ಅಲ್ಲಿ ಇದಕ್ಕೂ ಸೌಲಭ್ಯಗಳಿದಾವೆ. ಸೊ ದೇ ಪ್ರೊವೈಡ್ ಸ್ಟುಡಿಯೋಸ್ ಅಂಡ್ ಮೈಕ್ಸ್ ವೇರ್ ವಿ ಕ್ಯಾನ್ ಸಿಟ್ ಅಂಡ್ ರೆಕಾರ್ಡ್ ಆಲ್ ದೀಸ್ ಥಿಂಗ್ಸ್. ತುಂಬಾ ಒಳ್ಳೆ ಏನೋ ಸೌಲಭ್ಯಗಳು, ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಿಮ್ಗೆ. ಒಳ್ಳೆ ಪ್ಲಾಟ್ಫಾರ್ಮ್. ಎಸ್ ರೈಟ್. ಡೆಫಿನೆಟ್ಲಿ. ಸೊ ಯಾ, ಸೊ ಇದಿಷ್ಟು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಲೈಕ್ ವಾಟ್, ಇನ್ನು ಏನ್ ಮಾಡ್ಬೇಕು ಅಂತ ನಿಮ್ಮ ಆಸೆ ಸಂಗೀತದಲ್ಲಿ? ನನಗೆ ಐ ಮೀನ್ ಮುಂಚೆಯಿಂದಾನು ನನಗೆ ಮೆಟಲ್ ಫ್ಯೂಷನ್, ಕರ್ನಾಟಿಕ್ ಫ್ಯೂಷನ್, ಹಿಂದೂಸ್ತಾನಿ ಕ್ಲಾಸಿಕಲ್ ಫ್ಯೂಷನ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಯು ಟೇಕ್ ಓಲ್ಡ್ ಸಾಂಗ್ಸ್, ಅವ್ರ ಶಾಸ್ತ್ರೀಯ ಸಂಗೀತದಲ್ಲಿ ಏನು ಹಾಡುಗಳಿದೆ, ಆರ್ ಇಟ್ ಕ್ಯಾನ್ ಬಿ ಯುವರ್ ಓನ್ ಮ್ಯೂಸಿಕ್, ರೈಟ್? ದೇರ್ ಶುಡ್ ಬಿ ವೆಸ್ಟರ್ನ್ ಎಲಿಮೆಂಟ್ ಲೈಕ್ ಡ್ರಮ್ಸ್ ಅಂಡ್ ಗಿಟಾರ್, ಬೇಸ್ ಗಿಟಾರ್, ಎಲೆಕ್ಟ್ರಿಕ್ ಗಿಟಾರ್ಸ್, and there should be Indian classical component like flute, sarangi, violin and ಶಾಸ್ತ್ರೀಯ ಸಂಗೀತ. ಸೊ ಆ ಶಾಸ್ತ್ರೀಯ ಸಂಗೀತವನ್ನು ಬುನಾದಿಯಾಗಿ ಇಟ್ಕೊಂಡು ಹೌ ಯು ಕ್ಯಾನ್ ಮೇಕ್ ಇಟ್
touch people of in Gen Z ಅಂತ ಏನು ಹೇಳ್ತೀವಿ, ಆರ್ ಲೈಕ್ ಪೀಪಲ್ ಲೈಕ್ ಮೀ, ಲೈಕ್ ವಿ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್. ಎಲ್ಲ ಒಂಥರ ಮಿಶ್ರಣವಾಗಿ ಕೂಡಿ ಒಂದು ಏನು ಫ್ಲೇವರ್ ಹೊರಗಡೆ ಬರುತ್ತೆ, ಕ್ಲಾಸಿಕಲ್ ಫ್ಯೂಷನ್ ಅಂತ. ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ದಟ್. ಐ ವಾಂಟ್ ಟು ವರ್ಕ್ ವಿತ್ ಪೀಪಲ್ ವಿತ್ ಸಿಂಗಿಂಗ್ ದಟ್ ಆರ್ ಗ್ರೇಟ್ ಪರ್ಫಾರ್ಮಿಂಗ್ ದಟ್. ಥಾಟ್. ಆದಷ್ಟು ಬೇಗ ನೆರವೇರ್ಲಿ ಆಸೆ. ಡೆಫಿನೆಟ್ಲಿ ಡೆಫಿನೆಟ್ಲಿ. ಸೊ ಎಷ್ಟು ಅವಾರ್ಡ್ಗಳನ್ನ ಒಡೆಯಾಗಿದ್ದೀರಿ? ಪ್ರೈಸಸ್ ಅವಾರ್ಡ್ಗಳ ಮೇಲೆ ಬಂದಿರತ್ತೆ. ಸೊ ಒಂದೆರಡು ಮೆಮೊರೇಬಲ್ ಅವಾರ್ಡ್ಗಳನ್ನ ನಮ್ಮ ಹತ್ರ ಹಂಚ್ಕೋಬಹುದಾ ಅಂತ. ಅಂದ್ರೆ ಸೊ 2 ಆಫ್ ದೆಮ್ ಅಂತ ಹೇಳಿದ್ರೆ, ನನ್ನ ಇಂಡಿಯಾದಲ್ಲಿದ್ದಾಗ CCRT ಅಂತ, ಬಟ್ CCRT ಅಂತ ಒಂದು ಸ್ಕಾಲರ್ಶಿಪ್ ಇತ್ತು. ಸೊ ಯಾರ್ಯಾರು ಶಾಸ್ತ್ರೀಯ ಸಂಗೀತ ನುಡಿಸ್ತಿದ್ದಾರೆ ಅವರಿಗೆ ಕ್ಲಾಸಸ್ಗಾಗಲಿ ಅಂತ ಎವ್ರಿ ಇಯರ್ ಇಷ್ಟು ಸ್ಟೈಪೆಂಡ್ ಅಂತ ಕೊಡೋರು. ಸೊ ದಟ್ ವಾಸ್ ಅ ನ್ಯಾಷನಲ್ ಲೆವೆಲ್ ಸ್ಕಾಲರ್ಶಿಪ್. ಸೊ ದಟ್ ಈಸ್ ಒನ್ ಆಫ್ ದಟ್. ಆ್ಯಂಡ್ ದ ಸ್ಪಿಕ್ ಮ್ಯಾಕೆ ವಿಚ್ ಐ ಸ್ಪೋಕ್, ಒರಿಸ್ಸಾಗೆ ಹೋಗಿ ಹರಿಪ್ರಸಾದ್ ಚೌರಾಸಿ ಅವ್ರ ಕೆಳಗಡೆ ಕಲಿಯೋ ಒಂದು ಅವಕಾಶ ಏನಿದೆ, ದೋಸ್ ಆರ್ ಮೈ ಟ್ರೆಷರ್ಡ್ ಪ್ರೈಸಸ್ ಅಂತ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಅಂಡ್ ಪ್ರವೀಣ್ ಸರ್ ಒಟ್ಟಿಗೆ ನೀವು ಕಲಿತಾ ಇರೋದಿದೆಯಲ್ಲ, ಅದೇ ದೊಡ್ಡ ಗಿಫ್ಟ್ ಅಂಡ್ ಅದೇ ದೊಡ್ಡ ಅವಾರ್ಡ್ ನಮ್ಗೆ. ಎಸ್ ಡೆಫಿನೆಟ್ಲಿ ರೈಟ್. ಕರೆಕ್ಟ್. ಸೊ ನಿಮ್ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ನಿಮ್ಮನ್ನ ಸಂದರ್ಶನದಲ್ಲಿ ನೋಡಿ, ಅಂಡ್ ನಿಮ್ಮ ಗುರುಗಳೆಲ್ಲರೂ ಎಷ್ಟು ಖುಷಿ ಪಡ್ತಾರೆ. ನನ್ನ ಶಿಷ್ಯ ಈ ಮಟ್ಟಕ್ಕೆ ಈ ವಿದೇಶದಲ್ಲಿ ಒಬ್ರು ಯಾರೋ ಒಬ್ರು ಒಂದು ಕ್ಯಾಮ್ರಾ ಇಟ್ಕೊಂಡು ಇವ್ರನ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಜರ್ನಿ ವೆರಿ ಇಂಟ್ರೆಸ್ಟಿಂಗ್, ಮೋಟಿವೇಟಿಂಗ್, ವೇ ಬ್ಯಾಕ್ ಜರ್ನಿ. ನಿಮ್ದು ಒಂದು ಜರ್ನಿ ವಿಟಿನ ರೀಕ್ರಿಯೇಟ್ ಮಾಡೋ ಹಂಗೆ ತುಂಬಾ ಖುಷಿ ಆಗುತ್ತೆ ನನ್ಗಂತೂ ನಿಮ್ಮ ಒಂದು ಪಯಣ ಕೇಳಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೊ ನಾನು ಎಲ್ಲಾ ಸಾಧಕರಿಗೂ ಕಡೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ, ಅಚೀವರ್ಸಿ ಕೇಳುವಂತ ಪ್ರಶ್ನೆ. ಸೊ ಹೌ ಡಿಡ್ ಯು ಫೀಲ್? ನಮ್ಮ ಒಂದು ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಏನು ಯಾವ ರೀತಿ ಅನ್ನಿಸ್ತು? ಮುಕ್ತವಾದ ಅಭಿಪ್ರಾಯನ ವ್ಯಕ್ತಪಡಿಸಬಹುದು. ನಾನು ನಿಮ್ಮ ಚಾನಲ್ನ ತುಂಬ ಟೈಮಿಂದ ನಾನು ಫಾಲೋ ಮಾಡ್ತಿದ್ದೀನಿ. ಗೋವಿಂದ ಮಾಧವ ಆಗಲಿ ಅಥವಾ ಈಶ್ವರ್ ಆಗಲಿ, ನನ್ನ ಗೆಳೆಯರು ಎಲ್ಲರದು ಇಂಟರ್ವ್ಯೂ ಮಾಡಿದ್ದೀರಾ. ಆ್ಯಂಡ್ ಇಟ್ ಇಸ್ ಲಿಟ್ರಲಿ ವೆರಿ ಜಾಯಸ್ ಮೂಮೆಂಟ್ ದಟ್ ಐ ಆಮ್ ಹಿಯರ್. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಎಷ್ಟು ನನಗೆ ಒಂಥರ ಸಬ್ಕಾನ್ಷಿಯಸಲ್ಲಿ ಏನೇನು ಥಾಟ್ಸ್ ಎಲ್ಲ ಇತ್ತು, ಇವತ್ತು ವ್ಯಕ್ತಪಡಿಸ್ಕೊಳ್ಳೋಕ್ಕೆ ನನಗೆ ಒಂದು ಅವಕಾಶ ಆಯಿತು. ನಮ್ಮ ಅಪ್ಪನ ಆಗಲಿ ಅಥವಾ ನನ್ನ ಗುರುಜಿಗಳ ಜೊತೆ ಆಗಲಿ ಏನು ಕಥೆಗಳಿದೆ, ಐ ಗಾಟ್ ಆಪರ್ಚುನಿಟಿ ಟು ರಿಲೀವ್ ದೆಮ್. ಸೊ ಐ ವುಡ್ ಹೃತ್ಪೂರ್ವಕವಾದ ಧನ್ಯವಾದಗಳು. ಬಹಳ ಜಾಯಸ್ ಅಕ್ವೇಷನ್ ಫಾರ್ ಮೀ. ಸೊ ನಿಮ್ಗೆ ಒಂದು ರೀಕ್ಯಾಪ್ ಆಯ್ತು. ಎಸ್ ಡೆಫಿನೆಟ್ಲಿ. ಎಸ್, ನಿಮ್ದು ಡೇ 1 ಇಂದ ಟಿಲ್ ಟುಡೇ. ಎಸ್ ಡೆಫಿನೆಟ್ಲಿ. ವಿ ಆರ್ ಹ್ಯಾಪಿ. ನೀವು ಹ್ಯಾಪಿ ಆಗಿದ್ರೆ ವಿ ಆರ್ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ. ಸೊ ಇಷ್ಟೆಲ್ಲ ಆಯ್ತು. ಕೊನೆಯದಾಗಿ ಕೊಳಲಂದ್ರೆ ಕೃಷ್ಣನ್ಗೆ ಪ್ರಿಯ ಅಲ್ವಾ? ಕೃಷ್ಣನಿಗೆ ಪ್ರಿಯವಾದ ಕೊಳಲನ್ನ ನೀವು ಹಿಡಿದು ಒಂದು ಸ್ವರನ ನುಡಿಸಿದ್ರಿಂದ್ರೆ ಸೊ ಕೃಷ್ಣನಿಗೂ ಪ್ರಿಯವಾಗತ್ತೆ, ತಲುಪತ್ತೆ. ನಿಮ್ಗೆ ವಿದ್ಯೆ ದಾನವನ್ನು ಮಾಡಿರುವಂತಹ ಗುರುಗಳಿಗೆ ತಲುಪತ್ತೆ, ನಿಮ್ಮ ತಂದೆ ತಾಯಿಗೆ ಹೆಮ್ಮೆ ಅನ್ಸುತ್ತೆ. ಸೊ ಇವರು ಅಷ್ಟು ಜನಕ್ಕೂ ಡೆಡಿಕೇಟ್ ಮಾಡಿ ಒಂದು ಗೀತೆ ನಿಮ್ ಕಡೆಯಿಂದ. ನೀವು ಕೃಷ್ಣನ ಹೆಸರು ಹೇಳಿದ್ದಕ್ಕೆ ಎಸ್, ಐ ವುಡ್ ಲೈಕ್ ಟು ಪ್ಲೇ ಕನ್ನಡ ವೆರಿ ನೋನ್ ಕನ್ನಡ ಸಾಂಗ್ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ. ಪ್ಲೀಸ್.
ಗೋವಿಯ ಚೆಲುವ ಕೃಷ್ಣನ ಎಲ್ಲಿ ಕಾಣೋದು? ನಿಮ್ಮ ಕೊಳಲಲ್ಲೇ ಕಾಣ್ತಾ ಇದೀವಿ ಕೃಷ್ಣನನ್ನ. ನಿಜವಾಗ್ಲೂ ನಮ್ಮನ್ನೆಲ್ಲರನ್ನೂ ಕೂಡ ಕೃಷ್ಣನ ಲೋಕಕ್ಕೆ ಕರೆದುಕೊಂಡು ಹೋಗ್ಬಿಟ್ರಿ. ಧನ್ಯವಾದಗಳು ಅಶ್ವಿನಿ ಅವರೇ. ಕೃಷ್ಣ ಯಾಕೆ ಕೊಳಲನ್ನ ಹಿಡಿದು ಸಂಧ್ಯಾ ಕಾಲದಲ್ಲಾಗಿರ್ಬೋದು, ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು, ಯಾಕೆ ಕೊಳಲಿನ ನಾದನ ನುಡಿಸ್ತಾ ಇದ್ರು ಅನ್ನೋದಕ್ಕೆ ಈಗ ಅರ್ಥ ಆಗ್ತಾ ಇದೆ ನಮ್ಗೆ. ಸೊ ಸಮೀರ್ ಅವರೇ, ಏನು ಹೇಳೋದು? ನಿಮ್ಮ ಒಂದು ವಾದ್ಯಕ್ಕೆ, ನಿಮ್ಮ ಒಂದು ವಾದ್ಯದ ವೈಖರಿಗೆ ನಾವು ಧನ್ಯರು. ತುಂಬಾನೇ ಖುಷಿ ಆಯ್ತು. ನಾವು ಪುಣ್ಯವಂತರು. ಯಾಕಂದ್ರೆ ಇಂಥ ಒಂದು ಸಾಧಕರನ್ನ ಪರಿಚಯ ಮಾಡಿಕೊಡ್ತಾ ಇರೋದು ನಮಗೆ ಇವತ್ತು ದೊರೆತಂತ ಒಂದು ಉನ್ನತ ಅವಕಾಶ ಅಂತ ಹೇಳಬಹುದು. ಸೊ ಅಟ್ಲಾಂಟಾದ ಕನ್ನಡಿಗರು ಯಾರ್ಯಾರು ಇದ್ರಿ, ಆದಷ್ಟು ಇಂಥ ಕಲಾವಿದರಿಗೆ ಅವಕಾಶವನ್ನ ಕೊಡಿ. ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾಗ ಇವರಿಗೆ ಒಂದು ಅವಕಾಶ ಕೊಟ್ಟಷ್ಟು ಕೂಡ ಇವರಿಗೆ ಒಂದು ಇವರು ಒಂದು ಸಂಗೀತದ ಕಲಿಕೆಗೆ ಸಾರ್ಥಕತೆಯನ್ನ ನೀವು ಸೃಷ್ಟಿ ಮಾಡಿದಾಗತ್ತೆ. ಆ್ಯಂಡ್ ನೀವು ಕೂಡ ಒಬ್ಬ ಒಳ್ಳೆ ಕಲಾವಿದನಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಾಗತ್ತೆ. ಸೊ ಎಲ್ಲರೂ ಕೂಡ ಇಂಥ ಗಾಯಕರನ್ನ, ವಾದಕರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕೆನಡಾದ ಕನ್ನಡಿಗರು ಕೆನಡಾಗೂ ಕರ್ಸ್ಕೊಳ್ಳಿ. ಇಂಥ ವಾದ್ಯಗಾರರನ್ನ ಕಾರ್ಯಕ್ರಮಕ್ಕೆ ಎಲ್ಲ ಕಡೆ ನೀವು ಇವರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಭಾರತದಲ್ಲಿ ನೋಡ್ತಿರುವಂತಹ ನಮ್ಮ ನಲ್ಮೆಯ ವೀಕ್ಷಕರು ಖುಷಿ ಪಡಿ, ಹೆಮ್ಮೆಯ ಕಲಾವಿದರು ಇವರು. ಸೊ ನಮ್ಮ ಭಾರತೀಯ ಪುತ್ರ ಇಲ್ಲಿವರೆಗೂ ಎಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಆ್ಯಂಡ್ ನಿಮ್ಮ ತಂದೆ ತಾಯಿ ಅಂತೂ ಏನು ಪುಣ್ಯ ಮಾಡಿದ್ರು. ಆ್ಯಂಡ್ ನೀವೆಷ್ಟು ಪುಣ್ಯ ಮಾಡಿದ್ದೀರಾ ಅವ್ರ ಅಂತ ತಂದೆ ತಾಯಿನ ಪಡ್ಕೊಳ್ಳಿಕ್ಕೆ. ಆ್ಯಂಡ್ ಪ್ರವೀಣ್ ಸರ್, ನಿಮ್ಮ ಅಪ್ಪಟ ಶಿಷ್ಯ ಇಲ್ಲಿದ್ದಾರೆ. ಆ್ಯಂಡ್ ನಮ್ದೊಂದು ರಿಕ್ವೆಸ್ಟು, ಪ್ರವೀಣ್ ಸರ್ ನಿಮ್ಮ ಜೊತೆ ಸಮೀರ್ ಅವ್ರನ್ನ ಕಾನ್ಸರ್ಟ್ನಲ್ಲಿ, ಲೈವ್ ಶೋನಲ್ಲಿ ನೋಡಬೇಕು ಅಂತ ಪ್ಲೀಸ್ ಒಂದು ಅವಕಾಶ ಮಾಡಿಕೊಡಿ. ಆ್ಯಂಡ್ ಸಮೀರ್ ಅವರೇ, ಏನು ಹೇಳೋದು? ಕೃಷ್ಣನ ಕೃಪೆ ಯಾವಾಗಲೂ ಇರಲಿ ನಿಮ್ಮ ಮೇಲೆ. ಆ್ಯಂಡ್ ತಾಯಿ ಶಾರದೆ ಗೀರ್ವಾಣಿಯ ಆಶೀರ್ವಾದ ಸದಾ ಇರಲಿ. ನಾಲಿಗೆನಲ್ಲಿ ಸರಸ್ವತಿ ಸದಾ ನಲಿದಾಡ್ತಿರ್ಲಿ. ಸೊ ಸ್ವರಗಳ ಮೇಲೆ ಸ್ವರಗಳನ್ನ ಕಂಪೋಸ್ ಮಾಡ್ತಾನೇ ಇರಿ. ನಿಮ್ಮ ಒಂದು ಚಾತುರ್ಯತೆ ಇನ್ನೂ ಮೆರಿತಾ ಇರಲಿ. ಸಂಗೀತದ ಸಾಗರಕ್ಕೆ ತೇಲ್ತಾ ಇರಿ ಸಾಗರದಲ್ಲಿ ಅಂತ ಹೇಳ್ತಾ, ಕಾನ್ಸರ್ಟ್ಸ್ ಮೇಲೆ ಕಾನ್ಸರ್ಟ್ಸ್ನಲ್ಲಿ ಮಿಂಚ್ತಾ ಸಮೀರ್ ಅವ್ರನ್ನ ಅಟ್ಲಾಂಟಾದಲ್ಲಿ ಪ್ರೊಫೆಷನಲ್ ಫ್ಲೂಟಿಸ್ಟ್ ಅಂತ ಹೇಳಿ ಕರ್ಸ್ಕೊಳ್ಬೇಕು ನೀವು ಅನ್ನೋದು ನಮ್ದು ಮಹದಾಸೆ. ವಿ ವಿಶ್ ಯು ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್ ಸಮೀರ್ ಅವರೇ. ಧನ್ಯವಾದಗಳು ಅಶ್ವಿನಿ ಅವರೇ. ಥ್ಯಾಂಕ್ ಯು. so much for calling me here. ಥ್ಯಾಂಕ್ ಯು.